ರಂಗಭೂಮಿ ಲೋಕದ ಒಂದು ನಕ್ಷತ್ರ. ಗಂಗೆಯಷ್ಟೇ ಪರಿಶುದ್ಧವಾಗಿರುವ ಮನಸ್ಸನ್ನು ಉಳ್ಳವರು, ಅಷ್ಟೇ ಶುದ್ಧವಾಗಿ ಬದುಕ್ತಾ ಇರೋರು, ಅಷ್ಟೇ ಶುದ್ಧವಾದ ಕಲಾವಿದನ ಮಗಳು. ನಿಮ್ಮ ನೋಡ್ತಾ ಇದ್ರೆ ರಾಮ್ ಗೋಪಾಲ್ ಅವರ ಹೆಣ್ಣಿನ ಅವತಾರ ಥರ ಕಾಣ್ತಾ ಇದೆ ನಿಮ್ಮ ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ. ಯಾಕೆಂದರೆ ನನಗೆ ಗೊತ್ತು ನೀವು ಎಷ್ಟು ನಾಟಕದಲ್ಲಿ ರಂಗಭೂಮಿ ಕೆಲ್ಸ್ಕೊಂಡು ಸುತ್ತಾನೆ ಇದ್ರೆ ಕಾಲು ಚಕ್ರ ಹಾಕೊಂಡಿದ್ರೆ ತೋರಿಸ್ಬಿಡಿ ನನಗೆ ಅನ್ಸುತ್ತೆ. ಜೀವನ ಸರ್, ಹೊಟ್ಟೆಪಾಡು ತುಂಬ ಸಫರ್ ಪಟ್ಟಿದ್ವಿ. ಯಾರೂ ನಮ್ಮನ್ನು ಕರೆದಂತೂ ತನ್ನ ಆಗ್ತವ್ರಲ್ಲ ಸರ್. ನಮ್ಮ ಅಜ್ಜಿ ಅವ್ರ ಮನೆ ಪಾತ್ರೆ ತೊಳೆದು ಊಟ ಕೊಟ್ಟರೆ ಹಿಂಗೆ ಬಚ್ಚಿಕೊಂಡು ಬರೋರು. ಅವ್ರು ಊಟ ಮಾಡ್ತಾ ಇರಲಿಲ್ಲ, ಅದನ್ನು ತಂದು ನಮಗೆ ಕೊಡೋರು. ತೊಗೊಂಡೋಗಿ ಸ್ಕೂಲ್ ಬ್ಯಾಗ್ನೇ ತೂಕಕ್ಕೆ ಹಾಕ್ಬಿಟ್ಟು ನಾಟಕ ಮಾಡಬೇಕು, ನಮ್ಮಮ್ಮನ ಸಾಕಬೇಕು, ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಈ ಬಡತನ ನೋಡೋಕೆ ಆಗ್ತಾಯಿಲ್ಲ. ಒಂದು ಹೊತ್ತು ತಿನ್ನು, ಎಷ್ಟು ದಿವಸ ತಿಂತೀರಾ? ಮಕ್ಕಳನ್ನ ಕೆಲ್ಸಕ್ಕೆ ತಗೊಳ್ಳೋ ಹಾಗಿಲ್ಲ. ಅಲ್ಲಿ ಚೆಕಿಂಗ್ ಬರೋರು, ಬಂದರೆ ನನ್ನ ಬಚ್ಚಿಡೋರು. ಸಿಮೆಂಟ್ ಮೂಟೆ ಸರ್ 25 kg ಮೂಟೆ ಹೊರ್ತಿದ್ದೆ ಸರ್. ನಾನು ಕಲ್ಲುಗಳನ್ನ ಹಿಂಗೆ ಎತ್ಕೊಂಡು ಹಿಂಗೆ ಹೋಗ್ತಿದ್ದೆ. ಹಳಿಸಿದ ಅನ್ನನ ತಾಯಿ ಮಗಳು ತೊಳೆದು ಬಿಟ್ಟು ತಿಂದಿದ್ದೆ ಸರ್. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ನಮಸ್ಕಾರಗಳು. ಹಾಗೆ ನಿಮ್ಮ ಪ್ರೀತಿಯ 101 ನೆನಪು ಈ ಸರಣಿಗೆ ಸ್ವಾಗತ ಸುಸ್ವಾಗತ. ನಿಜಕ್ಕೂ ಅಪರೂಪದಲ್ಲಿ ಅಪರೂಪವಾದ ಸರಣಿ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ನಾನು ನನ್ನ ಕಾರ್ಯಕ್ರಮದ ಬಗ್ಗೆನೇ ಹೇಳ್ಕೊಳ್ಳೋದಕ್ಕಿಂತ ನೀವು ಈ ಅತಿಥಿ ಬಗ್ಗೆ ಗೊತ್ತಾದ ಮೇಲೆ ನೀವೇ ಆ ಮಾತನ್ನು ಹೇಳ್ತೀರ. ಅಂದರೆ ಬೂದಿ ಮುಚ್ಚಿದ ಕೆಂಡ ಅಂತ ನಾವು ಹೇಳ್ತೀವಿ. ನಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಈ ರೀತಿ ಪ್ರತಿಭೆಗಳು ಬೂದಿ ಮುಚ್ಚೋಗಿವೆ. ಒಬ್ಬ ಕಲಾವಿದ ತನ್ನ ಬದುಕಿದ್ದಾಗ ಅಥವಾ ತಾನು ಜೀವಿತ ಅವಧಿಯಲ್ಲಿ ಅವರ ಸಾಧನೆಗಳು ಮಾಡಬೇಕಾದ್ರೆ ನಾವೆಲ್ಲರೂ ಚಪ್ಪಾಳೆ ತರ್ತೀವಿ, ಶಿಳ್ಳೆ ಹೊಡಿತೀವಿ, ಹೂನಾರ ಹಾಕ್ತೀವಿ, ಜೈಕಾರ ಹಾಕ್ತೀವಿ. ಆದರೆ ಒಮ್ಮೆ ಆ ಕಲಾವಿದ ನಮ್ಮಿಂದ ದೂರ ಆದಾಗ, ದೈಹಿಕವಾಗಿ ಕಾಲವಾದಾಗ, ಆ ಸಂಸಾರ ಏನಾಗಿದೆ, ಆ ಫ್ಯಾಮ್ಲಿ ಏನು, ಆ ಫ್ಯಾಮ್ಲಿ ಮೆಂಬರ್ಸ್ ಯಾರು, ಇದನ್ನೆಲ್ಲ ಮರ್ತೇ ಬಿಡ್ತೀವಿ. ಈ ನಿಟ್ಟಿನಲ್ಲಿ ನಾನು ಹುಡುಕಾಟ ನಡೆಸೋದು ನಿಮಗೆ ಗೊತ್ತೇ ಇದೆ. ಈ ಹುಡುಕಾಟ ನಡೆಸ್ತಿರ್ಬೇಕಾದ್ರೆ ನನಗೆ ಈ ಮೇಡಮ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದು ಶ್ರೀಕಾರ ಅನ್ನೋರು. ಅವರು ನನ್ನ ಫೇಸ್ಬುಕ್ ಸ್ನೇಹಿತರು. ಇನ್ಫ್ಯಾಕ್ಟ್ ನಿಮಗೆ ಜ್ಞಾಪಕ ಇದ್ದರೆ ಅರಿಕೇಸರಿ ಅವರಿಗೆ ಸಂಬಂಧಪಟ್ಟಂಗೆ ಅವ್ರ ಬಗ್ಗೆ ಬರಹ ಬರೆದು ಹೇಳಿದ್ದು ಅದೇ ಶ್ರೀಕಾರ ಅವರೇ. ಅವರು ಮೇಡಮ್ ಬಗ್ಗೆ, ಇವರ ತಂದೆಯವ್ರ ಬಗ್ಗೆ, ತಂದೆಯವರು ದೊಡ್ಡ ಕಲಾವಿದರು, ನಾನು ಹೇಳ್ತೀನಿ, ಅವ್ರ ಬಗ್ಗೆ ಹೇಳಿದ್ರು. ಅಯ್ಯೋ ಹೌದಲ್ಲ, ಯಾಕೆ ನಾವು ಮರ್ತುಬಿಟ್ಟಿದ್ವಿ ಇವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ. ಆಮೇಲೆ ಅವರು ಕೂಡ ಸರ್ ನಮ್ಮ ಸಿಸ್ಟರ್ನ ಕೇಳಿ ಇವ್ರ ನಂಬರ್ ಕೊಡ್ತೀನಿ ಅಂತ ಹೇಳಿದ್ರು. ಆ ಒಂದು ಸ್ವಲ್ಪ ಟೈಮ್ ಪ್ರಾಸೆಸ್ ಇಡ್ತು. ಇದ್ರ ಮಧ್ಯದಲ್ಲಿ ಮೇಡಮ್ದು ಒಂದು ಫೇಸ್ಬುಕ್ಕಲ್ಲಿ ಅವ್ರು ಸ್ವಲ್ಪ ಆ್ಯಕ್ಟಿವ್ ಒಂದು ಪೋಸ್ಟ್ ಇತ್ತು. ನಾನು ಕಮೆಂಟ್ ಮಾಡಿದೆ ಅಲ್ಲಿಗೆ, ನಮಸ್ಕಾರ, ನಾನು ಈ ಥರ ರಘುರಾಮ್ ಅಂತ, ನಾನು ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ನಂಬರ್ ಬೇಕಾಗಿದ್ದು. ಪಾಪ ಇಮಿಡಿಯೇಟಾಗಿ ಅವರು ನನ್ನ ಪಬ್ಲಿಕ್ ನಂಬರ್ಗೆ ಅವರು ನಂಬರ್ನ ಕಳಿಸಿದ್ರು. ಆಮೇಲೆ ನಾನು ಮಾತಾಡಿದೆ. ಸತತ ಒಂದು 4 ತಿಂಗಳ ಒಂದು ಫಾಲೋಅಪಿನ ನಂತರ ಈಗ ಮೇಡಮ್ ಬಂದಿದ್ದಾರೆ ಅವರ ಜೀವನದ ಕತೆ ಹೇಳೋದಕ್ಕೆ. ಅವರು ಯಾರು? ಅವರು ರಂಗಭೂಮಿ ಲೋಕದ ಒಂದು ನಕ್ಷತ್ರ. ಗಂಗೆಯಷ್ಟೇ ಪರಿಶುದ್ಧವಾಗಿರುವ ಮನಸ್ಸನ್ನು ಉಳ್ಳವರು, ಅಷ್ಟೇ ಶುದ್ಧವಾಗಿ ಬದುಕ್ತಾ ಇರೋರು, ಅಷ್ಟೇ ಶುದ್ಧವಾದ ಕಲಾವಿದನ ಮಗಳು. ಯಾವ ಕಲಾವಿದ? ನೀವೆಲ್ಲ 2 ಕನಸು ಸಿನಿಮಾ ನೋಡಿರ್ತೀರಾ. ನಾನು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, ಬಟ್ ನಿಮಗೆ ಟಕ್ಕಂತ ರೆಫರೆನ್ಸ್ಗೆ ಹೇಳ್ತಾ ಇದ್ದೀನಿ. 2 ಕನಸು ಸಿನಿಮಾದಲ್ಲಿ ಮಂಜುಳಾ ಅವರ ಗಂಡನ ಪಾತ್ರಧಾರಿ, ಬಯಸದೇ ಬಂದ ಭಾಗ್ಯ ವಿಷ್ಣು ಸರ್ ಅವ್ರ ಜೊತೆ, ವಿಷ್ಣು ಸರ್ ಅವ್ರ ಜೊತೆಯಲ್ಲೇ ಹೆಜ್ಜೆ ಹಾಕಿದಂಥ ಪಾತ್ರಧಾರಿ. ಅದರಲ್ಲಿ ಅವ್ರದ್ದೊಂದು ಅದ್ಭುತವಾದ ಹಾಡು ಕೂಡ ಇತ್ತು. ರಾಮ್ ಗೋಪಾಲ್ ಸರ್ ಒಂದು 28-30 ಸಿನಿಮಾ ಮಾಡಿದ್ರು, ಬಹಳ ಪ್ರಖ್ಯಾತಿಗೆ ಬಂದರು. ಸಡನ್ನಾಗಿ ನಮ್ಮಿಂದ ದೂರ ಆಗಿಬಿಟ್ರು. ಅವರ ಒಂದು ಮಗಳು ಗಂಗಾ ನಕ್ಷತ್ರ ಅಂತಲೇ ರಂಗಭೂಮಿನಲ್ಲಿ ಪ್ರಖ್ಯಾತಿನ ಪಡೆದಿದ್ದಾರೆ. ಗಂಗಾ ಮೇಡಮ್ ಅವರು, ಗಂಗಮ್ಮನವ್ರನ್ನ ನಾನು ಸಂಪರ್ಕ ಮಾಡಿದ್ದೀನಿ, ಬಂದಿದ್ದಾರೆ, ಇವಾಗ ನನ್ನ ಪಕ್ಕದಲ್ಲಿದ್ದಾರೆ. ಬನ್ನಿ, ಹಾಗಿದ್ರೆ ಅವ್ರನ್ನ ಸ್ವಾಗತ ಮಾಡಿ ಹೆಚ್ಚಿನ ಅವರ ಜೀವನದ ಕಥೆನ ದಾಖಲಿಸೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಕರ್ಕೊಂಡು ನಿಮ್ಮ ಮುಂದೆ ಬಂದು ನಿಲ್ಲಿಸೋದನ್ನ ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. 101 ನೆನಪು. ನಮಸ್ಕಾರ. ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ನಿಮ್ಮ ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ. ಯಾಕೆಂದರೆ ನನಗೆ ಗೊತ್ತು ನೀವು ಎಷ್ಟು ನಾಟಕದಲ್ಲಿ ರಂಗಭೂಮಿ ಕೆಲ್ಸ್ಕೊಂಡು ಸುತ್ತಾನೆ ಇದ್ರೆ ಕಾಲು ಚಕ್ರ ಹಾಕೊಂಡಿದ್ರೆ ತೋರಿಸ್ಬಿಡಿ ನನಗೆ ಅನ್ಸುತ್ತೆ. ಜೀವನ ಸರ್, ಹೊಟ್ಟೆಪಾಡು. ನನಗೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ನೋಡ್ತಾ ಇದ್ರೆ ರಾಮ್ ಗೋಪಾಲ್ ಅವರ ಹೆಣ್ಣಿನ ಅವತಾರ ಥರ ಕಾಣ್ತಾ ಇದೆ. ತಂದೆಯವರು ಹಾಗೇ ಇದ್ರು. ನನಗೆ ಎದುರುಗಡೆ ಅಫ್ಕೋರ್ಸ್ ನಾವು ನೋಡಿಲ್ಲ, ಪಿಕ್ಚರ್ಗಳಲ್ಲಿ ನೋಡಿರೋದು. ಪಿಕ್ಚರಲ್ಲಿ ಮೇಕಪ್ ಇರೋ ಅವರು ನಿಮ್ಮ ಬಣ್ಣನೇ ಕಪ್ಪೆ ಅಂತೆ, ಸೇಮ್. ಹೌದು, ಚಿಕ್ಕಪ್ಪ ಹೇಳ್ತಾ ಇದ್ದಾರೆ ನಿನ್ ಕಲರ್ ಎಣ್ಣೆಗಂಪು ಅಂತ ಹೇಳಿದ್ರೆ ನಾನು ಸ್ವಲ್ಪ ಕಪ್ಪು ಸುತ್ತಾಡಿ ಅಷ್ಟೇ. ಕಣ್ಣು, ಆ ನಗು ಎಲ್ಲ ನನಗೆ ಅದು ಸೇಮ್ ಅಪ್ಪಾಜಿ ತರನೇ. ಆ ನಗು ಕಣ್ಣೆಲ್ಲ ಅವರೇ ಅಂತ ಹೇಳ್ತಾರೆ. ಯಾಕಂದ್ರೆ ಅಮ್ಮ ಬಂದು ವೈಟ್, ನಮ್ಮಮ್ಮ ಬಂದು ಒಳ್ಳೆ ಕಲರ್ ಇದ್ದಾರೆ. ನಾನು ಅಮ್ಮನೂ ಓದ್ತೇ ಇಲ್ಲ, ನಾನೆಲ್ಲ ಬಂದು ಅಪ್ಪನ ಅಂತ ಹೇಳ್ತಾರೆ. ಅಂದ್ರೆ ಬ್ಲ್ಯಾಕೆ
ಅದಕ್ಕೆ ಎಲ್ಲರೂ ಕರೀತಾರೆ ಈ ಕರ್ಗಿ ಬ್ಲ್ಯಾಕ್ ಬ್ಯೂಟಿ ಅಂತ. ನೈಸ್ ಮಾ, ಚೆನ್ನಾಗಿದೆ ನಿಮ್ಮ ಹೆಸರು ಗಂಗಾ. ಎಸ್ ಸರ್, ಶುದ್ಧತೆಯ ಸಂಕೇತ. ಖಂಡಿತ ಸರ್. ಅದಕ್ಕೆ ನಿಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿದೆ, ನಿಮ್ಮ ಮಾತುಗಳು ಅಷ್ಟೇ ಶುದ್ಧವಾಗಿರುತ್ತೆ. ಥ್ಯಾಂಕ್ ಯು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಎಸ್ ಮಾ, ಗಂಗಾ ಅವರು ಹುಟ್ಟಿದ್ದು ಎಲ್ಲಿ ಸರ್? ನಾನು ಹುಟ್ಟಿದ್ದು ಹುಬ್ಬಳ್ಳಿ. ನಿಮ್ಮ ಮೂಲ ಹೆಸರೇ ಗಂಗಾನಾ? ಗಂಗೂಬಾಯಿ. ನನ್ನ ಮೂಲ ಹೆಸರು ಬಂದು ನನ್ನ ಸರ್ಟಿಫಿಕೇಟಲ್ಲೆಲ್ಲ ಇರೋದು ಗಂಗೂಬಾಯಿ ಅಂತ. ಸೊ ಅದು ನನಗದೇನು ಬಾಯಿ ಅಂತೆಲ್ಲ ತಮಾಷೆ ಮಾಡೋರು ಅಂದ್ಬಿಟ್ಟು ಅದು ಗಂಗು ಅಂತ ಕರೆಯೋರು. ಸೊ ಹಾಗೆ ಗಂಗಾ ಆಗೋಯ್ತದು ಅಷ್ಟೇ. ಗಂಗಾ ಅವರು ಹುಟ್ಟಿದ್ದು ಹುಬ್ಳಿ ಕೋಆಪರೇಟಿವ್ ಹಾಸ್ಪಿಟಲಲ್ಲಿ ಹುಟ್ಟಿದ್ದು ನಾನು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ತಂದೆಯವರು ಇದ್ರ ಅವಾಗ? ಖಂಡಿತವಾಗ್ಲೂ ಇದೊಂದು ನನಗೆ ತುಂಬ ಅಂದರೆ ತುಂಬ ನೋವಿನ ಸಂಗತಿ. ಏನೂ ನನಗೆ ನೆನಪಿಲ್ಲ ಸರ್. ಪ್ರತಿಯೊಬ್ಬರು ಸ್ಟೇಟಸ್ ಹಾಕ್ತಾರೆ, ನಮ್ಮಪ್ಪ ನನಗೆ ಹೀರೋ, ನಮ್ಮಪ್ಪ ಅದು, ನಮ್ಮಪ್ಪ ಇದು ಅಂತ. ಅದು ನೆನೆಸ್ಕೊಂಡಾಗ ತುಂಬ ಹರ್ಟ್ ಆಗುತ್ತೆ. ನನಗೆ ನಮ್ಮಮ್ಮನೇ ಅಪ್ಪ ಸರ್. ನಮ್ಮಪ್ಪ ನನಗೆ ಹೀರೋ. ಸಾರಿ ಸರ್, ಅಳಬಾರ್ದು ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದೆ, ಬಟ್ ಬಂದ್ಬಿಡತ್ತೆ ಅದು. ನಾವು ಸಪ್ರೆಸ್ ಮಾಡಬಾರ್ದು, ಏನು ಬಂದ್ಬಿಡ್ಬೇಕು, ಅದನ್ನು ಬಿಟ್ಬಿಡ್ಬೇಕು ಅದನ್ನು. ಯಾಕೆಂದರೆ ಎಷ್ಟೋ ವರ್ಷದ ನೋವುಗಳು, ಎಷ್ಟೋ ವರ್ಷದ ಒಳಗಡೆ ಅಡಕೊಂಡಿರೋ ಸತ್ಯಗಳು ಆಚೆ ಬರಬೇಕಾದ್ರೆ ಇದು ಆಗುತ್ತೆ. ನಿಮ್ಮ ಮನಸ್ಸು ಹಗುರ ಆಗುತ್ತಮ್ಮ. ನಾನು ಅದಕ್ಕೆ ನಿಮ್ಮನ್ನೇನು ಡಿಸ್ಟರ್ಬ್ ಮಾಡಲ್ಲ. ನಿಮ್ಮ ಹಗುರ ಮಾಡ್ಕೊಳ್ಳಿ, ಹಗುರ ಮಾಡ್ಕೊಳ್ಳಿ. ಯಾರು? ಓಕೆ, ಎಸ್ ಸರ್, ಸ್ಟಾರ್ಟ್ ಮಾಡೋಣ. ಎಸ್ ಸರ್. ಸ್ಟೇಟಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್, ಆದರೆ ಎಲ್ಲ ಅಂದರೆ ನನ್ನ ತಂದೆ ನನ್ನ ಹೀರೋ, ನನ್ನ ತಂದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ನನ್ನ ತಂದೆ ನೆನಪುಗಳೆಲ್ಲ ಏನು ಹಾಕಲಿ? ಬಟ್ ಅದಕ್ಕೆ ಅಂತ ನಾನು ಹರ್ಟ್ ಆಗುತ್ತೆ ನನಗೆ. ಈಗ ನನ್ನ ಮಗಳು ಸಹಿತ ಅವ್ರ ತಂದೆದು ಹಚ್ಚೆ ಹಾಕಿಸ್ಕೊಂಡಿದ್ದಾಳೆ, ಅಲೋ ಮೈ ಪಪ್ಪ ಅಂತ. ನೋಡ್ಬೇಕಾದ್ರೆ ನಂಗೆ ಖುಷಿ ಅನಿಸುತ್ತೆ. ಬಟ್ ನನಗೆ ಇಲ್ಲವಲ್ಲ, ನಾನೇನು ಹಾಕಿಸ್ಕೊಳ್ಳಿ? ಬಟ್ ನನಗೆ ನಮ್ಮಮ್ಮನೇ ಸರ್ ಹೀರೋಯಿನ್ನು, ಹೀರೋ ಎಲ್ಲ ನಂಗೆ ನಮ್ಮಮ್ಮನೇ. ಯಾಕಂದರೆ ಈಗ ಅಪ್ಪ ನನ್ನನ್ನು ನೋಡ್ಕೊಂಡಿದ್ರೆ ಅಪ್ಪಂದು ಸವಿ ನೆನಪುಗಳಾಗ್ಬೋದು, ಅವ್ರು ನಮಗೋಸ್ಕರ ಏನಾದರೂ ಇರುತ್ತೆ. ಸೊ ಪ್ರತಿಯೊಂದು ಪಿನ್ ಟು ಪಿನ್ ಕಷ್ಟಪಟ್ಟು ಇವತ್ತು ನಾನು ಈ ಲೆವೆಲಿಗೆ ನಿಂತಿದ್ದೀನಿ ಅಂದರೆ ಅದಕ್ಕೆ ನನ್ನ ತಾಯಿ ಶ್ರಮ ಸರ್. ನನಗೆ ತಂದೆ ಅಂದರೆ ಅವರೇ, ತಾಯಿ ಅಂದರೆ ಅವರೇ ಸರ್. ನಮ್ಮಮ್ಮನೇ ನನ್ನ ಸರ್ವಸ್ವ, ಅವರೊಬ್ಬರೇ ಸರ್. ತಾಯಿಯವ್ರ ಹೆಸರು ಹೇಮಾವತಿ ಅಂತ, ರಂಗಭೂಮಿ ಕಲಾವಿದರು ಅವರು. ಈಗ ಬಣ್ಣ ಹಚ್ಚಲ್ಲ, ಬಿಟ್ಬಿಟ್ಟಿದ್ದಾರೆ. ಅಂದರೆ ನಾನೇ ಬಿಡಿಸಿದ್ದೀನಿ ಬೇಡ ಅಂತ, ಮನೇಲಿರಿ ಅಂತ ಹೇಳಿ. ತುಂಬ ಅಂದರೆ ಸರ್ ತುಂಬ ಸಫರ್ ಪಟ್ಟಿದ್ದೀವಿ ಸರ್ ಲೈಫಲ್ಲಿ, ತುಂಬ ಸಫರ್ ಪಟ್ಟಿದ್ದೀವಿ. ಯಾರೂ ನಮ್ಮನ್ನು ಕರೆದಂತೂ ತನ್ನ ಆಗ್ತವ್ರಲ್ಲ ಸರ್, ಯಾರೂ ಕರೆದು ನಮಗಂತೂ ತನ್ನ ಆಗ್ತವ್ರಲ್ಲ. ನಮ್ಮ ಅಜ್ಜಿ ಬಂದು ಕಂಡೋರ್ ಮನೆ ಪಾತ್ರೆ ತೊಳೆಯೋರು. ನನಗೆ ಅಸಹ್ಯ ಅನ್ಸಲ್ಲ ಸರ್, ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸುತ್ತೆ ನನಗೆ. ಯಾಕಂದ್ರೆ ಯಾರೋ ದೊಡ್ಡ ಚಾವಳಲ್ಲಿ ಕೂತ್ಕೊಂಡು ಹೇಳ್ತಾರೆ ನಾನು ಅಲ್ಲಿ ಮಲಗಿದ್ದೆ, ನಾನು ಇಲ್ಲಿ ಮಲಗಿದ್ದೆ. ಬಟ್ ಕೆಲವೊಬ್ಬರು ಬದುಕಿನಲ್ಲಿ ಎಲ್ಲಿ ಮಲಗಿ ಎಲ್ಲಿ ಎದ್ರು ಅನ್ನೋದು ಯಾರಿಗೂ ಕಟ್ಟಿಸೋಕ್ಕೆ ಗೊತ್ತಿಲ್ಲ. ಕಂಡೋರ್ ಮನೆ ಮುಸ್ರೆ ತಿಕ್ಕೊಂಡು ಬಂದು ನಮಗೆ ಊಟಕ್ಕಿಡೋರು ನಮ್ಮ ಅಜ್ಜಿ. ನಮ್ಮಮ್ಮ ಶ್ರುತಿಯವ್ರ ಕಂಪ್ನಿ ಮಾಡಿದರು, ಜಿ ವಿ ಕೃಷ್ಣಣ್ಣ ಅವರು. ಆ ಕಂಪ್ನಿಲಿ ಪಾತ್ರ ಮಾಡ್ತಾಯಿದ್ರು ನಮ್ಮ ತಾಯಿ. ತಂದೆ ಹೋದ ನಂತರ ಇದು. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ, ವ್ಯಾಯಾಮ ಶಾಲೆಯಲ್ಲಿ ಓದ್ತಾ ಇದ್ದೆ. ನಮ್ಮ ಅಜ್ಜಿ ಅವ್ರ ಮನೆ ಪಾತ್ರೆ ತೊಳೆದು ಆ ಊಟ ಕೊಟ್ಟರೆ ಹಿಂಗೆ ಬಚ್ಚಿಕೊಂಡು ಬರೋರು. ಅವ್ರು ಊಟ ಮಾಡ್ತಾ ಇರಲಿಲ್ಲ, ಅದನ್ನು ತಂದು ನಮಗೆ ಕೊಡೋರು. ಒಂದು ಹೊತ್ತು ಊಟ ಮಾಡ್ತಿದ್ವಿ, ಲೈಟ್ ಇಲ್ಲ, ಈ ಚಿಮಣಿದು ಬರೋದ್ವಲ್ವ ಸರ್ ಅವಾಗೆಲ್ಲ, ಆ ದೀಪದ ಬೆಳಕಲ್ಲಿ ಓದಿದವರು ನಾವೆಲ್ಲ. ನಮ್ಮ ಅಣ್ಣ ಬಂದು MA ಗ್ರ್ಯಾಜುಯೇಟು, ಅವನು ಟ್ಯೂಷನ್ ಹೇಳೋನು ಹುಡುಗರಿಗೆ. ಆ ಬಂದ ದುಡ್ಡಲ್ಲಿ ಎಷ್ಟು ಬರ್ಬೋದು ಸರ್? ಅವನು ಟ್ಯೂಷನ್ ಹೇಳೋದ್ರಲ್ಲಿ ಅರ್ಧ ಫ್ರೀನೇ ಹೇಳ್ತಿದ್ದ. ಯಾಕಂದ್ರೆ ನಾವು ಕಷ್ಟ ಅನುಭವಿಸಿರೋದ್ರಿಂದ ಬೇರೆ ಮಕ್ಳಿಗೆ ಆ ಪರಿಸ್ಥಿತಿ ಬರಬಾರ್ದು ಅಂತ. ಸೊ ಲೈಫಲ್ಲಿ ತುಂಬ ಸಫರ್ ಪಟ್ಟೆ ಸರ್. ತಂದೆ ನೆನಪೇ ಇಲ್ವಾ? ಇಲ್ಲ ಸರ್, ನನಗೆ ತಂದೆ ನೆನಪುಗಳೇ ಇಲ್ಲ. ತಂದೆ ನೆನಪುಗಳು ನನಗಂದಾಗ ಸಿನಿಮಾಗಳು ನೋಡ್ತೀನಿ, ಅಳ್ತೀನಿ ಒಬ್ಬಳೆ. ಆಮೇಲೆ ಎಷ್ಟೋ ಕಡೆಗೆ ಯಾರ ಮಗಳು ನೀವು? ರಾಮ್ ಗೋಪಾಲ. ಯಾವ ರಾಮ್ ಗೋಪಾಲ್? ವರ್ಮಾನ ಅಂತ ಟಿಂಗಲ್ ಮಾಡಿಬಿಡ್ತಾರೆ. ಎಷ್ಟು ಹರ್ಟ್. ನೀವು ಟಿಂಗಲ್ ಮಾಡ್ತೀರಾ, ಅದು ನಿಮ್ಮ ಮನಸ್ಥಿತಿ. ಬಟ್ ಎದುರುಗಡೆ ವ್ಯಕ್ತಿಗೆ ಆಗೋ ನೋವು ನಿಮಗೆ ಗೊತ್ತಾ? ವರ್ಮಾ ತುಂಬ ಪ್ರಚಾರವಾಗಿದ್ದಾರೆ ಅಂತ ವರ್ಮಾ ಅಂತ ಹೇಳ್ತೀರಿ, ಇಲ್ಲ ಅಂದರೆ ಅದು ಹೆಸರು ನಿಮ್ಗೆ ಹೇಳೋಕೆ ಆಗ್ತಾ ಇರಲಿಲ್ಲ. ಹೌದಾ, ಅವ್ರ ಮಗ ಮುಗಿದು ಹೋಯಿತು. ಯಾರು? ರಾಮ್ಗೋಪಾಲ್ ವರ್ಮಾ ಅವ್ರ ಮಗಳ ಸರ್. ತುಂಬ ಟಿಂಗಲ್ ಸರ್. ಹೀಗಾಗಿ ಎಲ್ಲೂ ನಾನು ನಮ್ಮ ತಂದೆ ಹೆಸರನ್ನೇ ಬಳಸಲಿಲ್ಲ. ತಂದೆಯವ್ರು ನಿಮ್ಮನ್ನು ನೋಡಿದ್ರಂತ? ಅವ್ರು ನಮ್ಮನ್ನು ನೋಡಿದ್ದಾರೆ, ನಾನು ಅವ್ರನ್ನ ನೋಡಿಲ್ಲ. ಓಕೆ, ಅಮ್ಮ ಅವರು ಹೇಳ್ತಾರೆ? ಅಮ್ಮ ಹೇಳ್ತಾರೆ. ಏನನ್ನೋರಂತೆ ನಿಮ್ಮನ್ನ? ಅಪ್ಪ ಅದೇ ಜಾಸ್ತಿ ಎಲ್ಲಿ ಹೇಳಿದ್ರಲ್ಲ ಚಿಕ್ಕಪ್ಪಿ ಭೇಟಿಯಾಗಿ ಬಿಡ್ತಾರಲ್ಲ, ಅವ್ರಿಗೆ ಆ ನೋವೇ. ನನ್ನ ತಾಯಿ ತುಂಬ ಮುಗ್ದೆ ಸರ್, ತುಂಬ ಇನೋಸೆಂಟ್, ಹಸು ಥರ. ನಾನದ್ರಷ್ಟು ಮಾತಾಡ್ತೀನಿ, ಅವ್ರಿಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ. ತುಂಬ ಇನ್ನೋಸೆಂಟ್ ನಮ್ಮಮ್ಮ. ನೀವೇನಾದರೂ ಬೈದರೆ ಸುಮ್ಮನೆ ಕದ್ದು ಬಗ್ಸ್ಕೊಂಡು ಹೊಟ್ಟೋಗ್ತಾರೆ. ನಿಮ್ಗೆ ಯಾಕೆ ಅಂತಲೂ ಪ್ರಶ್ನೆ ಮಾಡಲ್ಲ ಸರ್. ಪ್ರತಿ ಮನೆಯಲ್ಲಿ ಅಮ್ಮ ಮಗಳು ಅಂದರೆ ಜಗಳ ಇರುತ್ತಲ್ವ ಸರ್. ನನ್ನ ಈ ವಯಸ್ಸುವರೆಗೂ ಇಲ್ಲಿ ಕುತ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ, ಒಂದು ದಿನ ನಾವು ಜಗಳ ಮಾಡಿಲ್ಲ ಸರ್.
ಏನೇ ಅಂತ ನಮ್ಮ ಏಕವಚನದಲ್ಲಿ ನನ್ನ ಮಾತಾಡಿಸಿಲ್ಲ, ಏಕವಚನದಲ್ಲಿ ಮಾತಾಡಿಸಿಲ್ಲ ಸರ್. ಇನ್ನು ನಾನು ನನ್ನ ಮಗಳನ್ನ ಹೊಡಿತೀನಿ, ಬೈತೀನಿ, ಏಕವಚನದಲ್ಲಿ ಮಾತಾಡ್ತೀನಿ. ನನ್ನ ತಾಯಿ ಇವತ್ತು ನನ್ನನ್ನು ಏಕವಚನ ಮಾತಾಡಿಸಿಲ್ಲ. ಅವರು ಮನಸ್ಸು ಮಾಡಿದ್ರೆ ಇನ್ನೊಂದು ಮಾಡ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೋಬೋದಾಗಿತ್ತು. ಏನೋ ನೋಡೋಕ್ಕೆ ಚೆನ್ನಾಗಿಲ್ಲಪ್ಪ, ಹಂಗಪ್ಪ ಹಿಂಗಪ್ಪ ಅನ್ನಂಗಿಲ್ಲ. ತುಂಬ ಚಿಕ್ಕ ವಯಸ್ಸೇನೆ. ತಂದೆಯವ್ರ ಕಾಲವಾದಾಗ ತಾಯಿಯವ್ರಿಗೆ ಎಷ್ಟಮ್ಮ ವಯಸ್ಸು? ಸರ್, ಅಮ್ಮನಿಗೆ ಅಪ್ಪಾಜಿನ ಮದುವೆ ಆದಾಗ 15 ವರ್ಷ ಅಂತೆ. ಅಯ್ಯೋ, ಅಷ್ಟಿತ್ತು. ಹೌದು, 16 ವರ್ಷಕ್ಕೆ ಅಣ್ಣ ಹುಟ್ಟಿದ್ದಾರೆ ಅಂತೆ. ಅಮ್ಮ ಹೇಳೋದಿದೆ ಯಾವಾಗ 16 ವರ್ಷಕ್ಕೆಲ್ಲ ನಾನು ನಿಮ್ಮ ಅಣ್ಣನ ಹಡೆದಿದ್ದೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಎರಡನೇ ಸಂಸಾರ ಅಂತ ಕಾಣುತ್ತೆ. ಹೌದು, ಅಮ್ಮ ಎರಡನೇ ಸಂಸಾರ ಅಪ್ಪಾಜಿಗೆ. ಅವ್ರದ್ದು ನನಗಷ್ಟು ನೆನಪಿಲ್ಲ ಸರ್. ಬಟ್ ಅವ್ರನ್ನೆಲ್ಲ ನೀವು ನೋಡಿರೋದು ಜ್ಞಾಪಕ ಇದೆ? ಇಲ್ಲ, ನಾನು ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದೆ ಅಣ್ಣನ ಜೊತೆ. ಅನಿಲ್ ಅಣ್ಣ ನನಗೆ ಯಾವಾಗಾದರೂ ಫೋನ್ ಮಾಡ್ತಾ ಇದ್ರು. ಒಂದು ಅಪ್ಪಾಜಿದು ಇಂಟರ್ವ್ಯೂ ಬಂದಿತ್ತು ಬುಕ್ಕಲ್ಲಿ. ಸೊ ಅದನ್ನು ಓದ್ತಾ ನನಗೆ ಅದರಲ್ಲಿ ನಂಬರ್ ಸಿಕ್ತು ಅವ್ರದ್ದು, ಇಂಟರ್ವ್ಯೂ ಮಾಡಿರೋರ್ದು. ಅವ್ರಿಗೆ ಕಾಲ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ತೊಗೊಂಡಿದ್ದೆ. ನಾನು ತೊಗೊಂಡು ಆವಾಗ ಅಣ್ಣನ ಜೊತೆ ಮಾತಾಡ್ತಾ ಇದ್ದೆ. ಸೊ ಮೊಬೈಲ್ ಕಳೆದು ಹೋಗ್ಬಿಡ್ತು, ಆ ನಂಬರು ಹೋಯಿತು, ಮೊಬೈಲು ಹೋಯಿತು, ಜೊತೆಗೆ ಅಣ್ಣನ ಕಾಂಟ್ಯಾಕ್ಟು ಹೊಟ್ಟೋಯ್ತು ನನಗೆ. ಇಲ್ಲ, ಮೊದಲೇ ಹೆಂಡತಿಯವ್ರು ಏನಿದ್ರಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ ನಾನು. ಸೊ ಎರಡನೇದವ್ರು ಎಲ್ಲರೂ ನನ್ನ ಜೊತೆ ಕಾಂಟ್ಯಾಕ್ಟ್. ಮೂರನೇದವ್ರು ಏನಿದ್ದಾರಲ್ಲ ಲಲಿತಮ್ಮ ಅವ್ರ ಮಕ್ಕಳು, ಅವ್ರ ಮಗ ರಾಘವೇಂದ್ರ ನನಗೆ ತುಂಬ ಅಂದರೆ ತುಂಬ ಅವ್ನು ಯಾವಾಗೋ ಹೇಳೋದು, ನಾನು ಯಾಕೆ ಅಮ್ಮನ ಹೋಟೆಲ್ ಹುಟ್ಟಲಿಲ್ಲ ಅಂತ ಕೇಳೋ ಪ್ರಶ್ನೆ ಅದೇ ಅವನು. ನಿಮ್ಮ ತಾಯಿಯವ್ರ ಹೊಟ್ಟೆ? ಹೌದು, ನಾನು ಯಾಕೆ ಹುಟ್ಟಲಿಲ್ಲ ಅಂತ ಇವತ್ತು ದಿನಕ್ಕೊಂದ್ಸರಿ ಆದ್ರೂ ಫೋನ್ ಮಾಡಿ ನನ್ನ ಜೊತೆ ಮಾತಾಡ್ತೀನಿ. ಪುಟ್ಟಿ ಹೆಂಗಿದೆಯೇ, ಚೆನ್ನಾಗಿದೆಯೇನೆ. ತುಂಬ ಅನ್ಯೋನ್ಯವಾಗಿದ್ದೀವಿ ಅವನು ನಾನು ಎಲ್ಲ. ಏನು ಓದಿರೋದು ನೀವು? ಯಾವ ಸ್ಕೂಲಲ್ಲಿ ಓದಿದ್ರಿ ಸರ್? ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು ನಾನು. 3ನೇ ಕ್ಲಾಸ್ ಓದಿರೋದು. ಹೌದು, 3ನೇ ಕ್ಲಾಸ್ ಓದಿದೆ. 4ನೇ ಕ್ಲಾಸ್ ಇಲ್ಲ ಸಾರಿ 4ನೇ ಕ್ಲಾಸ್ ಓದಿದೆ. 5ನೇ ಕ್ಲಾಸ್ ಅಣ್ಣವ್ರ ಥರ. 4ನೇ ಕ್ಲಾಸ್ ಸರ್. ಅದರಲ್ಲಿ ಒಂದು ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದ್ರು ಸರ್ ನನಗೆ, ಶಿವಾಜಿ ಎಲ್ಲಿ ಹುಟ್ಟಿದನು ಅಂತ. ನಾನು ಸ್ಕೂಲ್ ಲೀಡ್ರು, ತುಂಬ ಉಡಾಳ ಅಂದರೆ ಉಡಾಳ ನಾನು. ಬರೀ ಉಪದ್ಯಾಪಿ, ಹುಡುಗರನ್ನ ನಗ್ಸೋದು ಹಂಗೆ. ಅದು ನಾನು ಬರೆಯೋದಲ್ಲದೆ ಇಡೀ ಸ್ಕೂಲ್ ಮಕ್ಕಳಿಗೆಲ್ಲ ಬರ್ಸ್ಬಿಟ್ಟಿದೆ. ಶಿವಾಜಿ ಎಲ್ಲಿ ಹುಟ್ಟಿದ್ರು ಕ್ವಶನ್ ಏನು ಬರೀಬೋದು ಆನ್ಸರ್ ನೀವು? ಶಿವಾಜಿ ಎಲ್ಲಿ ಹುಟ್ಟಿದನು ಅಂತಂದ್ರೆ ಅವ್ರ ಊರು ಯಾವ ಅಲ್ವಾ? ಸೊ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಡೆಲಿವರಿಗೆ ಬಂದಿದ್ರು. ಅಂದ್ರೆ ಮೈಂಡ್ ಅಷ್ಟಿರುತ್ತೆ ನೋಡಿ, ಚೈಲ್ಡ್ ಮೈಂಡ್. ಓ, ಶಿವಾಜಿಯು ತನ್ನ ತಾಯಿಯ ತವರೂರಲ್ಲಿ ಹುಟ್ಟಿದನು ಅಂತ ಬರ್ತಿದ್ದೆ. ಅದನ್ನ ನಾನು ಬರೆಯೋದಲ್ಲದೆ ಕ್ಲಾಸ್ ಮಕ್ಕಳಿಗೆ ಎಲ್ರಿಗೂ ಬರ್ಸಿದ್ದೆ. ಸಂಜೆ ಮಿಸ್ಸು ಕೋಲ್ ತೊಗೊಂಡು ಬಂದು ಎಲ್ಲ ಬೈದು ಇದು ಮಾಡಿದ್ರು. ಅದೇ ನಂದು ಲಾಸ್ಟ್ ಆಗೋಯ್ತು ಸರ್. ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ತಗೊಂಡೋಗಿ ಸ್ಕೂಲ್ ಬ್ಯಾಗ್ನೇ ತೂಕಕ್ಕೆ ಹಾಕ್ಬಿಟ್ಟು ನಾಟಕ ಮಾಡಬೇಕು, ನಮ್ಮ ಅಮ್ಮನ ಸಾಕಬೇಕು, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಈ ಬಡತನ ನೋಡೋಕ್ಕಾಗ್ತಾಯಿಲ್ಲ. ಒಂದು ಹೊತ್ತು ತಿನ್ನು, ಎಷ್ಟು ದಿವಸ ತಿಂತೀರಾ, ಎಷ್ಟು ದಿವಸ ಸಫರ್ ಪಡ್ತೀರಾ ಸರ್? ಬದುಕು ಅಲ್ವಾ? ನನ್ನ ತಾಯಿ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ನಮ್ಮ ಅಣ್ಣ ಇಲ್ಲಿ, ನಮ್ಮ ಅಜ್ಜಿ ಕಂಡೋರ ಮನೆ ಕೆಲಸ ಪಡ್ತಾ ಇದ್ದಾರೆ. ಅದೆಲ್ಲ ನೋಡೋಕ್ಕಾಗಲಿಲ್ಲ ನನ್ನ ಕೈನಲ್ಲಿ. ಅವಾಗೇ ನಾನು ದುಡಿಬೇಕು, ಚೆನ್ನಾಗಿ ನೋಡ್ಕೋಬೇಕು ಮನೇಲಿರೋರು ಎಲ್ಲರೂ ಅನ್ನೋದು ಆ ಮೆಂಟಾಲಿಟಿ ಫಿಕ್ಸ್ ಆಗಿಬಿಡ್ತು. ಏನು ಮಾಡಿದೆ, ತೊಗೊಂಡೋಗಿ ತೂಕಕ್ಕೆ ಹಾಕ್ಬಿಟ್ಟು ಓಡೋಗ್ಬಿಟ್ಟೆ ನಾಟಕ ಕಂಪ್ನಿಗೆ. ಎಲ್ಲ ಹುಡುಕಿದ್ರು ಎಲ್ಲ ಮಾಡಿದ್ರು. ಕೊನೆಗೆ ಎಲ್ಲರೂ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟೆ. ಕೊನೆಗೆ ಅಲ್ಲಿಂದ ಹೇಳ್ಕೊಂಬಂದ್ರೆ ನಮ್ಮ ಅಣ್ಣ, ಇಲ್ಲ ನೀನು ಪಾತ್ರ ಮಾಡೋದೆಲ್ಲ ಬೇಡ, ಓದು ಅಂತ. ಸಾಧ್ಯನೇ ಇಲ್ಲ ಅಂದೆ ನಾನು. ತುಂಬ ಚೂಟಿ ಓದಲಿ. ಮಿಸ್ ಎಲ್ಲ ಮನೆಗೆ ಬಂದು ಕೇಳ್ಕೊಂಡ್ರು, ಇಲ್ಲ ಕಳ್ಸಪ್ಪು ತುಂಬ ಚೆನ್ನಾಗಿ, ಅವಳು ಬರಲ್ಲ ಅಂದರೆ ನಾನು ಏನು ಮಾಡಲಿ ಅಕ್ಕ. ಸರಿ, ಅಲ್ಲಿಂದ ನಮ್ಮಮ್ಮ ಏನು ಮಾಡಿದ್ರು, ಅವ್ರಿಗೆ ನಾನು ಬಣ್ಣ ಹಚ್ಚಿಸ್ಬಾರ್ದು ಅನ್ನೋದು ನಮ್ಮ ಮಮ್ಮಿ ಆಸೆ. ನಾನು ಪಾತ್ರ ಮಾಡಬಾರ್ದು ಅಂತ ಅವ್ರಿಗೆ, ಯಾವ ಕಾರಣಕ್ಕೂ ನನ್ನ ಮಗಳು ಬಣ್ಣದ ಬದುಕಿ ಬರಬಾರ್ದು ಅಂತ. ನಾವೆಲ್ಲಿ ಕೇಳ್ತೀವಿ ಸರ್? ಅವ್ರು ಮುಂದೆ ಹಿಂಗೆ ಪರದೆ ಬಿಡ್ತಾರಲ್ಲ, ಮುಂದೆ ಅವ್ರು ಆ್ಯಕ್ಟ್ ಮಾಡ್ತಾರೆ, ಹಿಂದೆ ನಿಂತ್ಕೊಂಡು ನಾನು ಡ್ಯಾನ್ಸ್ ಮಾಡೋದು. ಆ ತಬಲಾಜಿ ಮುಂದೆ ಹೋಗಿ ಹಿಂಗೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಡೋದು. ಇಡೀ ನಾಟಕ ನನ್ನ ಬಾಯಲ್ಲೇ, ಈ ಡೈಲಾಗ್ ಬಿಟ್ಟರೆ ನೋಡಿ ಅಂತ ಹೇಳೋದು. ಆ ಥರ ಒಂದು ಹುಚ್ಚು. ಕಡೆಗೆ ಅಮ್ಮ ನನಗೋಸ್ಕರ ಕಂಪ್ನಿನೂ ಬಿಟ್ಬಿಟ್ರು. ಇವಳಿಂಗಾದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ತಾರೇಳದಲ್ಲಿ ಮನೆ ಮಾಡಿದ್ವಿ ನಾವು. ಹುಬ್ಳಿ ಹತ್ರನೇ ಒಂದು ಊರು. ಸಿಮೆಂಟ್ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಿದ್ವಿ ಸರ್. ನೀವು ಹೋಗ್ತೀವಿ? ಎಸ್ ಸರ್. ಮಕ್ಕಳನ್ನ ಕೆಲಸಕ್ಕೆ ತಗೊಳ್ಳೋ ಹಾಗಿಲ್ಲ. ಅಲ್ಲಿ ಚೆಕಿಂಗ್ ಬರೋರು ಬಂದರೆ ನನ್ನ ಬಚ್ಚಿಡೋರು. ಸಿಮೆಂಟ್ ಮೂಟೆ ಸರ್ 25 kgದು ಮೂಟೆ ಹೊರ್ತಿದ್ದೆ ಸರ್ ನಾನು. ಕಲ್ಲುಗಳನ್ನ ಹಿಂಗೆ ಎತ್ಕೊಂಡು ಹಿಂಗೆ ಹೋಗ್ತಿದ್ದೆ. ಹಳಸಿದ ಅನ್ನನ ತಾಯಿ ಮಗಳು ತೊಳೆದು ಬಿಟ್ಟು ತಿಂದಿದ್ದೀವಿ ಸರ್. ತುಂಬ ಸರ್ ಸ್ವಾಭಿಮಾನ. ಯಾರ ಹತ್ರನ ಹೋಗಿಲ್ಲ ಸರ್, ಹಿಂಗೆ ಅಂದಿಲ್ಲ ಕೈನ. ಆಮೇಲೆ ಆ ಕಂಪನಿ ಬಸಂತ್ ಕುಮಾರ್ ಪಾಟೀಲ್ ಸರ್ ಇದ್ದಾರಲ್ಲ, ಅವ್ರ ಬ್ರದರ್ದೇ ಸರ್ ಅದು. ಅವ್ರು ನನ್ನ ದತ್ತು ಕೇಳಿದ್ರು. ಇಲ್ಲ ನಮ್ಗೆ ಈ ಮಗು ಕೊಡಿ. ನಾನು ನೋಡೋರು ಅವರು ಪ್ರತಿಯೊಂದು ಆ್ಯಕ್ಟ್ರೆಸ್, ಇಲ್ಲ ನಮಗೆ ಬೇಕೇ ಬೇಕು ಈ ಮಗು ಅಂತ. ನಮ್ಮಮ್ಮ ಕೊಡಲಿಲ್ಲ ಸರ್. ನಾನು ನನ್ನ ತಮ್ಮ ನಮ್ಮ ಅಣ್ಣ 3 ಜನ. ನನ್ನ ತಮ್ಮ ಮಂಗಳೂರಲ್ಲಿ ಇದ್ದಾನೆ. ಇಲ್ಲ ಸರ್, ಅವನೇನಿಲ್ಲ. ಅವ್ನು ಮದುವೆ ಮಾಡ್ಕೊಂಡು ಒಂದು ಫ್ಯಾಕ್ಟ್ರಿ ಸೂಪರ್ವೈಸರ್ ಆಗಿಬಿಟ್ಟು ಅವ್ನು ಅಲ್ಲೇ ಸೆಟ್ಲ್ ಆಗಿದ್ದಾನೆ. ಅಣ್ಣ ತೀರ್ಕೊಂಡ್ರು ಸರ್, ಕ್ಯಾನ್ಸರ್ ಬಂದು. ಒಳ್ಳೆ ಅದ್ಭುತ ಕಲಾವಿದ ಸರ್. ಅಪ್ಪುರಾಜ್ ಅಂತಂದರೆ ರಂಗಭೂಮಿಯ ಹುಲಿ ಅಂತಲೇ ಹೆಸರು ತೊಗೊಂಡಿರೋನು.
ಸ್ಟೇಜಿಗೆ ಬಂದರೆ ಅವ್ರು ಹೇಳ್ದಂಗೆ ಜೂನಿಯರ್ ರಾಮ್ ಗೋಪಾಲ್ ಸರ್. ಹೈಟು, ಪರ್ಸ್ನಾಲಿಟಿ. ನಾನು ಇಷ್ಟು ಲೀಲಾಜಲವಾಗಿ ಎಲ್ಲರ ಜೊತೆ ಅಭಿನಯಿಸ್ತೀನಿ. ನಮ್ಮ ಅಣ್ಣನ ಜೊತೆ ಅಭಿನಯಿಸ್ಬೇಕಂದ್ರೆ ನೀವು ಸತ್ಯ ಸುಳ್ಳಾದ್ರೂ ತಿಳ್ಕೊಳ್ಳಿ, ಸತ್ಯನೂ ತಿಳ್ಕೊಳ್ಳಿ, ನಾನು ರೀಸರ್ಚ್ ಮಾಡ್ಕೊಂಡಿದ್ದೀನಿ ಅಷ್ಟು ಸರ್. ಅಷ್ಟು ಹೆದರಿಕೆ ನನಗೆ. ಅವನು ಅಂದರೆ ಹಿಂಗೆ ಅಂತಿದ್ದೆ ನಾನು. ಒಂದು ಡೈಲಾಗಲ್ಲಿ ಒಂದು ಅಕ್ಷರ ಹಿಂಗಾದ್ರೂ ಹಿಂಗೆ ನೋಡೋದು. ಅಂದರೆ ಇವತ್ತು ನಾನೊಂದು ತುತ್ತು ಅನ್ನ ತಿಂತಾ ಇದ್ದೀನಿ, ಅದರ ಕಾರಣ ನಮ್ಮಣ್ಣ. ಅಂದರೆ ಆ ಶ್ರದ್ಧೆನ ನನಗೆ ಕಲಿಸ್ಕೊಟ್ರು. ರಂಗಭೂಮಿ ಶ್ರದ್ಧೆ ಏನು, ರಂಗಭೂಮಿ ಅಂದರೆ ಏನು ಅನ್ನೋದನ್ನು ನನಗೆ ಹೇಳ್ಕೊಟ್ಟಂಥ ಗುರು ಅವರು. 2017 ತೀರ್ಕೊಂಡ್ರು ಸರ್. ಒಂದು ಕೆಟ್ಟ ಹ್ಯಾಬಿಟ್ ಇಲ್ಲ ಸರ್ ಅವರಿಗೆ. ಪಾನ್ ಪರಾಗ ಆಗ್ಬೋದು, ಗುಟ್ಕಾ ಆಗ್ಬೋದು, ಯಾವುದೇ ಒಂದು ಚಟ ಇಲ್ಲದೇ ಇರೋ ಏಕೈಕ ವ್ಯಕ್ತಿ ಅಂದರೆ ಅವರೇ ಸರ್. ಯಾವ ಚಟ ಇಲ್ಲ. ಆಮೇಲೆ ಎಷ್ಟೋ ಜನ ಹುಡುಗಿಯರು ತುಂಬ ಕೆಡ್ದಾಗ ಕೇಳಿದ್ದಾರೆ, ನೀನು ಗಂಡಸಾದ್ರೆ ಹೌದಾ ಅಲ್ವಾ ಅಂತ. ಅಂಥ ಮುಗ್ಧ ಸರ್. ಹೌದು ಸರ್, ಅಂಥ ಮುಗ್ಧ ಅವನು, ಅಂಥ ಇನ್ನೋಸೆಂಟು. ಅಂದರೆ ಗೊತ್ತೇ ಆಗಿಲ್ಲ ಅವ್ರ ಕ್ಯಾನ್ಸರ್ ಬಂದು? ಇಲ್ಲ ಸರ್, ಗೊತ್ತೇ ಆಗಿಲ್ಲ ಅವ್ರಿಗೆ. ಅದು ಏನು ಮಾಡಿದರೆ ಇಲ್ಲೇನೋ ನೋವು ಬಂದಿದೆ ಅಂತ ಹೋಗಿದ್ದಾರೆ. ಕೊಪ್ಪಳಕ್ಕೆ ಹೋದಾಗ ಹೋಗಿದ್ದಾರೆ, ಚೆಕ್ ಮಾಡಿದ್ರೆ ಎಕ್ದಮ್ ಕ್ಯಾನ್ಸರು 3rd ಸ್ಟೇಜಲ್ಲಿ. ಮಂಗಳೂರಿಗೆ ಕರ್ಕೊಂಡು ಹೋದ್ವಿ, ಎಲ್ಲೆಲ್ಲ ತೋರಿಸಿದ್ವಿ, ಏನೆಲ್ಲ ಮಾಡಿದ್ವಿ. ಕೊನೆಗೆ ಆಪ್ರೇಷನ್ ಮಾಡಬೇಕು ಅಂದರು ಸರ್. ಆಗ ನಮ್ಮ ರಂಗಭೂಮಿ ಕಲಾವಿದರೆಲ್ಲ ಸೇರಿ ಒಂದಷ್ಟು ದುಡ್ಡನ್ನು ಕೊಟ್ಟರು. ಒಂದು 80,000 ರೂಪಾಯಿನ ಎಲ್ಲ ಒಟ್ಟುಗೂಡಿ ಅವರಿಗೆ ಕೊಟ್ಟರು. ಯಾಕೆ ಆರ್ಥಿಕವಾಗಿ ತುಂಬ ಇದಾಗಿತ್ತು. ಇಲ್ಲಿಂದ ಕಟ್ ಮಾಡಿ ತೆಗೆದು ಇಲ್ಲಿ ರಾಡ್ ಹಾಕಿದ್ರು ಸರ್ ಅವರಿಗೆ. ಅದು ಹಾಕಿ 2 ತಿಂಗಳು ಸರ್ ಅಷ್ಟೇ. ಅಷ್ಟೇ. ಅವ್ರ ಮದುವೆ ಏನಾಗಿರಲಿಲ್ಲ. ಅವ್ರಿಗೊಂದು ಮಗು ಇದೆ. ಆ ಮಗಳು ಈಗ ನಾಸಿಕಲ್ಲಿ ಅವ್ರ ಗಂಡನ ಜೊತೆ ಸೂಪರ್ವೈಸರ್ ಆಗಿದ್ದಾಳೆ. ಅವಳು ಅವ್ರ ಕಂಪನಿನೇ, ಅವ್ರ ಗಂಡ ಹೋಗೋ ಕಂಪನಿನಲ್ಲೇ. ನಿಮ್ಮ ಅತ್ತಿಗೆಯವರು? ನಮ್ಮ ಅತ್ತಿಗೆಯವರು ಅವರು ಮೊದಲೇ ಅಣ್ಣನ ಬಿಟ್ಬಿಟ್ಟಿದ್ರು. ಅವರು ಸ್ವಲ್ಪ ಏನೋ ಡಿಸಪಾಯಿಂಟ್ ಆಗಿ ಅವರಿಬ್ಬರ ನಡುವೆ. ಸೊ ಅವರು ಆಶ್ರಮ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ಯೋಗ ಆ ಥರ ಎಲ್ಲ ಹೇಳ್ಕೊಂಡು ಆಶ್ರಮ ಸೇರ್ಕೊಂಡ್ಬಿಟ್ರು. ಸೊ ನಾನು ಈ ಮಗು ಹೀಗಿದ್ರೆ ಇದಾಗುತ್ತಲ್ಲ ಅಂದ್ಬಿಟ್ಟು ಆ ಮಗುಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂದ್ಕೊಂಡು ಅವಳು ಅಣ್ಣ ಇದಾದ ತಕ್ಷಣ ಅವಳಿಗೆ ಮದುವೆ ಮಾಡಿ ಅವಳು ನಾಸಿಕಲ್ಲಿ ತುಂಬ ಚೆನ್ನಾಗಿದ್ದಾಳೆ. ವಂಡರ್ಫುಲ್. ಗಂಡ ಹೆಂಡ್ತಿ. ಈಗ ಒಬ್ಬ ಸೆಲೆಬ್ರಿಟಿ ಮಕ್ಕಳು, ಸೆಲೆಬ್ರಿಟಿ ಮನೆಯವರು ಅಂದರೆ ನೀವು ಹೇಳ್ತಿರ್ಬೇಕಾದ್ರೆ ನೆಪೋಟಿಸಮ್ ಅಂತ ಇವತ್ತು ನಾವು ಮಾತಾಡ್ತೀವಿ, ಸ್ಟಾರ್ಡಮ್ ಅಂತ ಮಾತಾಡ್ತೀವಿ, ಸಿನಿಮಾದವ್ರ ಮಕ್ಳುಗಳು ಹೀಗೆ ಹಾಗೆ. ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಿದೆ. ರಾಮ್ ಗೋಪಾಲ್ ಅಂತ ಒಬ್ಬ ಕಲಾವಿದರ ಮಗಳಾಗಿ ನೀವು ನಿಮ್ಮ ಅಜ್ಜಿಯವರು ಈ ಥರ ಕೆಲಸ ಮಾಡ್ಕೊಂಡು ತರ್ತಾ ಇದ್ದು ಊಟ ಮಾಡ್ತಿದ್ರಿ ಅಂತ ಹೇಳಿದ್ರಿ. ನೀವು ನಿಮ್ಮ ತಾಯಿಯವರು ತಂಗಳಲ್ಲ ಸರ್, ಅಳಿಸಿ ಹೋಗಿರೋ ಅನ್ನನ ತೊಳೆದು ಬಿಟ್ಟು ಎಣ್ಣೆನೂ ಇಲ್ಲ ಹಾಕ್ಕೊಳಕ್ಕೆ ನಮಗೆ ಖಾರದ ಪುಡಿ ಅದನ್ನು ಉತ್ತರಿಸ್ಕೊಂಡು ತಿಂದಿದ್ದೀವಿ. ವಾರ ಸಂಬಳ, ಅವಾಗೆಲ್ಲ ಫ್ಯಾಕ್ಟ್ರಿಗಳಲ್ಲಿ ವಾರ ಸಂಬಳ ಎಷ್ಟು ಬರುತ್ತೆ ಸರ್? ಸಂಬಳ ಎಷ್ಟು ಕೊಡ್ಬೋದು? ಆ ಕಷ್ಟ ನೋಡೋಕ್ಕಾಗದ್ರೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಸೊ ತಂದೆ ಇಲ್ಲದ ಆ ದಿನಗಳು ತುಂಬ ಕಠಿಣ ದಿನಗಳು ಸರ್. ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಸರ್ ಇಂಥ ಜೀವನ. ಯಾವ ಹೆಣ್ಮಕ್ಳು, ನನ್ನ ಶತ್ರುಗಳು ಸಹಿತ ಈ ನೋವನ್ನು ಅನುಭವಿಸೋದು ಬೇಡ ಸರ್. ಆ ನೋವು ಇದೆಯಲ್ಲ, ಅದು ನನ್ನ ಮಕ್ಳಿಗೂ, ಬಹುಶಃ ನನ್ನ ಮಕ್ಕಳು ಇದೆಲ್ಲ ಅನುಭವಿಸಿಲ್ಲ. ಅವರು ಬೇಡ, ಅವ್ರಿಗೆ ಯಾರಿಗೂ ಈ ನೋವುಗಳು ಬರೋದು ಬೇಡ. ಅಂದರೆ ಈಗಿನ ಜನ್ರೇಷನ್ ಸುಖಿ ಜೀವನ. ಆಗ ನಾವು ಅನುಭವಿಸಿದ ಆ ನೋವು, ಆ ಹಿಂಸೆ, ಅವರೆಲ್ಲ ಆಡ್ಕೊಳ್ಳೋದು. ಬಿಸಿ ಊಟ ಸಿಕ್ಕರೆ ಅಮೃತ ಸರ್ ನಮಗೆ. ಬಿಸಿ ಊಟ ಸಿಕ್ಕರೆ ಅಮೃತ ನಮಗೆ. ನಾನು ಅದಕ್ಕೆ ಇವತ್ತು ತಟ್ಟೆಗೆ ಊಟ ಹಾಕಿದರೆ ಅದು ಏನೇ ಇರಲಿ, ಒಂದು ಸರಿ ನನ್ನ ತಟ್ಟೆಗೆ ಬಿತ್ತು ಅಂದರೆ ಸರ್, ಆಮೇಲೆ ಈಗಲೂ ಬೈತಾಳೆ ನನ್ನ ತಂಗಿ, ಅಲ್ರಿ ಅದು ಅಳಿಸೋಗಿದ್ದು ನನ್ನ ಪಾಲಿಗೆ ಅದು ಬಂದಿದ್ದು ಅದೇ. ನಾನು ಅದನ್ನು ಕ್ಲೀನಾಗಿ ಎಷ್ಟು ಬೇಕು ತಿಂದು ಕೈ ತೊಳಿತೀನಿ ವಿನಃ ವೇಸ್ಟ್ ಮಾಡಲ್ಲ. ಯಾರು ತಟ್ಟೆನಲ್ಲಿ ಅನ್ನ ವೇಸ್ಟ್ ಮಾಡಿದ್ರು ನಾನು ಬೈತೀನಿ, ನನ್ನ ಜೊತೆ ಕುತ್ಕೊಬೇಡಿ ಅಂತೀನಿ. ಯಾಕಂದರೆ ಅನ್ನದ ಬೆಲೆ ನನಗೆ ಗೊತ್ತು ಸರ್. ಆ ಒಂದಗಳ ಅನ್ನಕ್ಕೋಸ್ಕರನೇ ಸರ್ ಇವತ್ತು ನಾನು ನನ್ನ ಕೈಲಿ ಎತ್ತಕ್ಕಾಗಲ್ಲ. ನನ್ನ ಬ್ಯಾಗೇ ಇರುತ್ತೆ ಸರ್, 30 kg ಬಟ್ಟೆ ಬ್ಯಾಗ್. ಅದನ್ನು ಹೊತ್ಕೊಂಡು 1000 ಕಿಲೋಮೀಟ್ರ್ ದೂರ ಹೋಗ್ತೀನಿ ಸರ್ ಪಾತ್ರ ಮಾಡೋಕ್ಕೆ. ಇಲ್ಲಿಂದ 16 ಗಂಟೆ ಜರ್ನಿ ಮಾಡ್ತೀನಿ. ಹೋಗಿ 16 ಗಂಟೆ ಜರ್ನಿ ಮಾಡ್ಕೊಂಡು ಹೋಗಿ ನೈಟ್ ನನ್ನ ಮುಖಕ್ಕೆ ಬಣ್ಣ ಹಚ್ಚಿದ್ರೆ ನಾನು ತೆಗಿಯೋದೇ ಬೆಳಗ್ಗೆ 6 ಗಂಟೆಗೆ. ರಿಟರ್ನ್ ನಾನು 6 ಗಂಟೆಗೆ ಅಲ್ಲಿ ಬಸ್ ಹತ್ತಿದ್ರೆ ನಾನು ಬಂದು ಬೆಂಗಳೂರು ಇಳಿಯೋದು ಎಷ್ಟು ಗಂಟೆಗೆ ಹೇಳಿ ಸರ್? 11 ಗಂಟೆ. ಹೋಗ್ತಾ 16 ಅವರು, ಬರ್ತಾ 16 ಅವರು. ಈ ಮಿಡ್ಲಲ್ಲಿ ಇಡೀ ನೈಟ್ ನಾನು ನಾಟಕ ಮಾಡ್ತೀನಿ, ಅದೇ ಒಂದು ತುತ್ತು ಅನ್ನಕ್ಕೋಸ್ಕರ. ಎಷ್ಟು ಸಫರ್ ನಾನು ಪಡ್ತಾ ಇದ್ದೀನಿ. ಅನ್ನ ಮಾತ್ರ ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಸರ್. ತುಂಬ ಸರ್. ನಿಮ್ಮ ತಾಯಿಯವರು ಹೇಳಿದ ಪ್ರಕಾರ ನಿಮ್ಮ ತಂದೆಯವರು ಹೇಗಿದ್ದರಂತೆ? ಒಬ್ಬ ಗಂಡನಾಗಿ ಅಥವಾ ಒಬ್ಬ ತಂದೆಯಾಗಿ ಅಥವಾ ಒಬ್ಬ ಕಲಾವಿದನಾಗಿ ಏನಾದರೂ ಹೇಳಿದಾರೆ? ಒಬ್ಬ ಕಲಾವಿದನಾಗಿ ಅವ್ರ ಬಗ್ಗೆ ತುಂಬ ಹೇಳಿದ್ದಾರೆ. ಒಳ್ಳೆಯ ಕಲಾವಿದರು ನಿಮ್ಮ ತಂದೆ ಅಂತ ಹೇಳಿದ್ದಾರೆ ಅಮ್ಮ. ಒಬ್ಬ ಗಂಡನಾಗಿ ಇಲ್ಲ ಸರ್. ಒಬ್ಬ ತಂದೆಯಾಗಿಯೂ ಹೇಳ್ದಂಗೆ ಅದು ಅವ್ರು ತಪ್ಪಲ್ಲ. ಅವ್ರು ಏನಕ್ಕಲ್ಲಿ ಸಿಕ್ಕಾಕೊಂಡ್ರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಸತ್ಯ ಗೊತ್ತಿದ್ರೆ ನಾನು ಮಾತಾಡಬೇಕು. ಸತ್ಯ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮನ್ನ ಎತ್ತಿ ಮುದ್ದಾಡಿಸಿ ಆ ನೆನಪುಗಳು ನಮಗಿದ್ರೆ ನಾನು ಹಂಚ್ಕೋಬೋದು. ಆ ನೆನಪುಗಳೇ ನನಗಿಲ್ಲ. ಹೇಗೆ ಹಂಚ್ಕೋತೀರ? ಕದ್ದು ನೋಡಿದಾರಂತೆ ಬಂದು ಒಂದು 2-3 ಸರಿ.
ನಿಮ್ಮನ್ನ ಹಾಂ, ಕದ್ದು ನೋಡಿದಾರಂತೆ. ನೀವು ನಾಟಕ ಗಿಟಕ ಪಾತ್ರ ಮಾಡಿರೋದು ನೋಡಿದ್ರಂತ ತಂದೆ? ಇಲ್ಲ ಸರ್, ನಾನು 3 ವರ್ಷ ಹೌದು ನೋಡಿಲ್ಲ ಅಪ್ಪ. ನೋಡಿ ನಾನು ಬುದ್ಧಿ ಬಂದು ಏನಾದ್ರು ಅವ್ರು ಈ ಥರ ಇದ್ದಿದ್ರೆ ಬಿಡ್ತಿದ್ನ ಸರ್, ನಾನು ಕರ್ಕೊಂಡು ಬರ್ತಿದ್ದೆ, ನಾನು ಬಿಡ್ತಿರ್ಲಿಲ್ಲ ಅವ್ರನ್ನ ಹೇಗಾದರೂ ಮಾಡಿ ನಾನು ಇದು ಮಾಡ್ತಾಯಿದ್ದೆ. ಬಟ್ ನನಗೆ ಯೋಗ ಇಲ್ಲ ಅನ್ಬೇಕಷ್ಟೇ. ತಂದೆಯವರ ಯಾವ ಸಿನಿಮಾ ನಿಮಗೆ ತುಂಬ ಹಿಡಿಸಿರೋದು, ನೋಡಿರೋದು, ಪದೇ ನೋಡೋದು ಆ ಥರದ್ದು? ಅದೇ ಸರ್, ಇವಾಗ ನೀವು ಹೇಳಿದ್ರಲ್ಲ ಪ್ರೀತಿಸು, ಅದನ್ನ ಎಷ್ಟು ಸರಿ ನೋಡ್ತೀನೋ ಗೊತ್ತಿಲ್ಲ ಸರ್. ಹಾಡು ಚೆನ್ನಾಗಿದೆ, ವಾಯ್ಸ್ ಇಲ್ಲ ಸರ್, ಹೇಳಿ ದಯವಿಟ್ಟು ಹೇಳಿ, 2 ಲೈನ್ ಹೇಳಿ. ಪ್ರೀತಿಸು ಸಮೀಪಿಸು, ಅದಂದರೆ ನಮಗೆ ಪಂಚ ಪ್ರಾಣ ಸರ್. ಆ ಸಾಂಗ್ ತುಂಬ ಇಷ್ಟ. ಅದೇನೋ ಗೊತ್ತಿಲ್ಲ, ಆ ಮುಗ್ಧತೆ ಅವರ ಮುಖದಲ್ಲಿ ಇದೆ ಸರ್. ಅಂದರೆ ಯಾವ ವಂಚನೆ ಇಲ್ಲದೆ ಇರೋವಂಥ ಒಂದು ಫೇಸ್. ನನ್ನ ತಂದೆ ಅಂತ ನಾನು ಹೇಳ್ಕೊತಾ ಇಲ್ಲ, ಒಬ್ಬ ಕಲಾವಿದೆಯಾಗಿ ಒಂದು ಚಿತ್ರವನ್ನು ನಾನು ನೋಡಬೇಕಾದ್ರೆ ಫಸ್ಟ್ ನಾನೊಬ್ಬ ಕಲಾವಿದೆಯಾಗೇ ನೋಡೋದು, ಪ್ರೇಕ್ಷಕಳಾಗಿ ನೋಡೋಕ್ಕೆ ಬರಲ್ಲ ನನಗೆ. ಫಸ್ಟ್ ನಾನು ಕಲಾವಿದೆಯಾಗಿ ಅವ್ರ ಫೇಸೇ ನೋಡ್ತಾ ಇರ್ತೀನಿ. ಚೆನ್ನಾಗಿ ಇದು ಹಿಂಗಿದೆಯಲ್ಲ, ಹಿಂಗೆ ಮಾಡಿದಾರಲ್ಲ, ಅದು ಹಂಗಲ್ಲ. ಹಾಗೆ ನಾನು ಅವ್ರನ್ನ ಮಗಳಾಗಿ ನೋಡೋದಕ್ಕಿಂತ ಒಬ್ಬ ಕಲಾವಿದೆಯಾಗಿ ನೋಡಿದಾಗ ಆ ಇನ್ನೋಸೆಂಟ್, ಒಂದು ಮುಗ್ಧತೆ ಅದು ಹೋಗಲ್ಲ ಸರ್ ನನ್ನ ಕಡೆ. ತುಂಬ ಕಾಡತ್ತೆ ಸರ್ ಈ ಸಾಂಗ್. ಇದೊಂದು ಕೇಳು ಮಗುವೆ ಕಥೆಯ, ಅದೊಂದು ಸಾಂಗ್ ಬರುತ್ತೆ, ಯಾವ ಪಿಕ್ಚರ್? ಮಂಗಲ್ಯ ಭಾಗ್ಯ. ಆ ಸಾಂಗ್ ಒಂದು, ಇವೆರಡು ಸಾಂಗ್ ನಾನು ತುಂಬ ಕಾಡತ್ತೆ ಸರ್. ಕೇಳು ಮಗುವೆ ಕಥೆಯ, ಆಸೆ ತಂದ ವ್ಯಥೆಯ. ನೀವು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ಯಾವಾಗ? ಬರಬೇಕು ಅಂತ ಅನ್ಕೊಂಡಿದ್ದೇನೆ ಸರ್. ಅಲ್ಲಿ ತುಂಬ ಸಫರ್ ಪಟ್ಟೆ, ತುಂಬ ಅಂದರೆ ತುಂಬ ಸಫರ್ ಪಟ್ಟು ಬದುಕನ್ನು ಕಟ್ಕೊಳ್ಳೋಕ್ಕಾಗಲಿಲ್ಲ. ಆವಾಗ ಏನು ಮಾಡಿದೆ, ನಮ್ಮ ದೊಡ್ಡಮ್ಮ ಅವರು, ನಮ್ಮ ತಾಯಿಯವರ ಅಕ್ಕ ಅವರು ಸ್ವಲ್ಪ ನಮ್ಮ ತಾಯಿಗೆ ತುಂಬ ಹಾಗೆ ಹೀಗೆ ಮಾಡೋರು. ಯಾವ ಮಗಳು ಅದನ್ನು ಸಹಿಸಲ್ಲ. ಅವ್ರ ಜೊತೆಗಿದ್ರ? ಹೌದು, ಎಲ್ಲ ಒಟ್ಟಿಗೆ ಇದ್ವಿ ಒಂದು ಪುಟ್ಟ ಮನೆಯಲ್ಲಿ. ಸೊ ನನಗೇನು ಅನ್ನಿಸ್ತು, ಯಾಕೆ ನಾನು ಸಾಕಬಲ್ಲೆ ನಮ್ಮ ತಾಯಿನ. ಆವಾಗಲೇ ನೋಡಿ ಆ ಒಂದು ದೊಡ್ಡ ದೊಡ್ಡ ನಿರ್ಧಾರಗಳು ನಂದು ಅಂದ್ಬಿಟ್ಟು ನಾನೇನು ಮಾಡಿದೆ, ನೈಟ ಹೊರಟ್ಬಿಟ್ಟು ನಮ್ಮ ಅಣ್ಣ ಬೆಂಗಳೂರಲ್ಲಿ ಇದ್ರು, ಆವಾಗ ಪಾತ್ರ ಮಾಡ್ತಾ ಇದ್ರು. ಅಣ್ಣನ ಹತ್ರ ಹೋಗೋಣ, ಅಣ್ಣನ ನಂಬ್ಕೊಂಡು ಬೆಂಗಳೂರಿಗೆ ಕರ್ಕೊಂಬಂದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡ್ವಿ. ಹೋಗೋಕ್ಕೆ ದಾರಿ ಗೊತ್ತಿಲ್ಲ ನಮಗೆ. ಕೊನೆಗೆ ಅಣ್ಣನಿಗೆ ಫೋನ್ ಮಾಡಿದೆ, ಬಂದರು. ಅವರು ಮನೇಲಿ ಇಟ್ಕೊಳ್ಳಿಲ್ಲ ಸರ್, ಮನೆ ಚಿಕ್ಕದು. ಒಂದು ಎಷ್ಟು ಅಂದರೆ ಸರ್, ಈಗ ನಾವು ಕೂತಿದ್ದೀವಲ್ಲ, ಇಷ್ಟು ಒಂದು ಮನೆ ಅಷ್ಟೇ. ಅವ್ರ ಗಂಡ ಹೆಂಡ್ತಿ, ನಾವೆಲ್ಲಿರ್ತೀರ? ಆಗ ನಮ್ಮಣ್ಣ ಸ್ವಲ್ಪ ದಿವಸ ಯಾರ್ದಾರ ಮನೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂದರೆ ಸುಧೀರ್ ಅವ್ರ ಮನೆ ಕೆಲ್ಸಕ್ಕೆ ಸೇರ್ಕೊಂಡ್ವಿ ಸರ್, ನಮ್ಮ ಕಲಾವಿದರು ಸುಧೀರ್ ಅವ್ರ ಮನೆ. ಆದರೆ ಸುಧೀರಣ್ಣ ಅವರು ನಮ್ಮ ತಾಯಿನ ಸೇರಿಸ್ಕೊಳ್ಳಿಲ್ಲ. ಯಾಕಂದರೆ ನನ್ನ ತಾಯಿನೇ ಅವ್ರಿಗೆ ಬಣ್ಣ ಹಚ್ಚಿರೋದು. ಹೌದು, ಸುಧೀರಣ್ಣನಿಗೆ ಬಣ್ಣ ಹಚ್ಚಿದವ್ರೆ ನಮ್ಮ ತಾಯಿಯವರು. ಅಣ್ಣ ಅಂದರು, ಇಲ್ಲ ನನ್ನ ಕೈಲಾಗಲ್ಲ ಇದು ಅಂದ್ಬಿಟ್ಟು ಅವ್ರ ತಮ್ಮನ ಮನೇಲಿ ನಮ್ಮಮ್ಮ ಸೇರಿಕೊಂಡ್ರು. ಇನ್ನೊಬ್ಬ ತಮ್ಮನ ಮನೇಲಿ ನಾನು ಕೆಲ್ಸಕ್ಕೆ ಸೇರಿಕೊಂಡೆ, ಮನೆ ಕೆಲಸಕ್ಕೆ. ಹೌದು ಸರ್, ಬೆಂಗಳೂರಿಗೆ ಬಂದ ಮೇಲೆ ಸರ್ ಇದು ಮನೆ ಕೆಲ್ಸಕ್ಕೆ ಸೇರ್ಕೊಂಡ್ವಿ. ಸೊ ಅಲ್ಲಿ ಮನೆ ಕೆಲಸ ಮಾಡಿಕೊಂಡು ಚಿಂದೋಡಿಲಿಲ್ಲ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಕೆಲಸಕ್ಕೆ ಅವ್ರು ಕರ್ಕೊಂಡು ಹೋದ್ರು ನನ್ನ. ಬೆಂಗಳೂರು ಇದು BTM ಲೇಔಟಲ್ಲಿ ಅವ್ರ ಮನೆ ಇದೆ. ಆಮೇಲೆ ನಾನು ಮೆಚ್ಚಿದಾದೆ. ಸೊ ಅದಾದಮೇಲೆ ಇಲ್ಲ, ನಾನು ಬಣ್ಣ ಹಚ್ತೀನಿ ಮತ್ತೆ ಅಂದ್ಬಿಟ್ಟು ರಂಗಭೂಮಿಗೆ ಎಂಟ್ರಿ ಕೊಟ್ಟೆ. ಸೊ ನಿಮ್ಮ ರಂಗಭೂಮಿ ಸಂಪರ್ಕ ಹೊರಟೋಗಿತ್ತು. ಚಿಕ್ಕ ಪಾತ್ರಗಳು ಮಾಡ್ತಾ ಇದ್ದೆ, ಅದು ಇದು ಎಲ್ಲ ಬಿಟ್ಟರೆ ಹೀಗೆ ಕೆಲ್ಸಕ್ಕೆ ಸೇರಿಸ್ಬಿಟ್ರೆ ಎಲ್ಲಿ ಪಾತ್ರ ಮಾಡ್ತೀರಾ? ಮನೆ ಕೆಲಸ ಮಾಡೋದೇ ಸರಿ ಹೋಗ್ತಾ ಇತ್ತು ನನಗೆ. ಆಮೇಲೆ ನಾನು ಅವ್ರ ಮನೇಲಿ ಇರೋದು ಸರ್. ನಿಮ್ಮ ತಾಯಿ ಬೇರೆ, ನೀವು ಬೇರೆ? ನಾನು ಬೇರೆ, ಅಮ್ಮನೇ ಬೇರೆ, ನಾನು ಬೇರೆ, ನನ್ನ ತಮ್ಮನೇ ಬೇರೆ. 3 ಜನ 3 ದಿಕ್ಕಲ್ಲಿ ಇದ್ವಿ ಸರ್ ನಾವು. ತಮ್ಮ ಎಲ್ಲಿದ್ರು? ತಮ್ಮ ಬಂದು ಚಿಂದೋಡಿಲಿಲ್ಲ ಅವ್ರ ಮನೇಲಿ. ಅವ್ರ ಮನೇಲಿ, ನಮ್ಮಮ್ಮ ಬಂದು ಸುಧೀರ್ ಅವ್ರ ತಮ್ಮನ ಮನೇಲಿ, ನಾನು ಬಂದು ಅವ್ರ ಇನ್ನೊಬ್ಬ ತಮ್ಮನ ಮನೇಲಿ ಮನೆ ಕೆಲಸ ಮಾಡ್ತಾ ಇದ್ವಿ ಸರ್ ಬೆಂಗಳೂರಲ್ಲಿ. ಯಾರಾದ್ರೂ ನಂತರ ರಾಮ್ ಗೋಪಾಲ್ ಅವ್ರ ಮಗಳು, ಚಿತ್ರನಟ ರಾಮ್ ಗೋಪಾಲ್ ಅವರ ಹೆಂಡತಿ ಮಗಳು ಬೆಂಗಳೂರಿನಲ್ಲಿ ಬೇರೆಯವ್ರ ಮನೆಯಲ್ಲಿ ಮನೆ ಕೆಲಸದವರು ಸರ್. ಇದಕ್ಕೆ ಸಾಕ್ಷಿ ಬೇಕಾದ್ರೆ ನೀವು ಮಾಲತಿ ಸುಧೀರ್ ಅವ್ರನ್ನ ಕೇಳ್ಬೋದು. ಅಲ್ಲೇ ಇದ್ದಿದ್ವಿ ನಾವು. ಅವ್ರು ಕೊಡೋ ಬಟ್ಟೆಗಳನ್ನ ಹಾಕ್ತಾ ಇದ್ದೆ ಸರ್. ಹೊಸ ಬಟ್ಟೆ ಅಂದರೆ ನನಗೇನೋ ಆನಂದ. ಹೊಸ ಬಟ್ಟೆನ ಅಂತಿದ್ದೆ, ಅಷ್ಟು ಖುಷಿ ಪಡ್ತಿದ್ದೆ ಹೊಸ ಬಟ್ಟೆ ಅಂದರೆ. ಅದಾದ ನಂತರ ಬಣ್ಣ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಡಿಮ್ಯಾಂಡು ಸ್ಟಾರ್ಟ್ ಆಯಿತು ನನಗೆ. ಒಂದು ರೇಂಜಿಗೆ ಇನ್ನೇನು ಹಿಂಗೆ ಬರ್ತಾ ಇದ್ದೀನಿ. 97. ಯಾವುದು ಫಸ್ಟ್ ನಾಟಕ ನೀವು ನಿಮ್ಮ ಬುದ್ಧಿ ಬಂದ ಮೇಲೆ? ನನಗೆ ಬುದ್ಧಿ ಬಂದ ಮಾಡಿರೋದು ಫಸ್ಟ್ ನಾಟಕ ಸರ್, ಬಸ್ ಕಂಡಕ್ಟರ್ ಉಮಾನ್ ಪಾತ್ರ. ಯಾರೋ ಡೈಲಾಗ್ ಜ್ಞಾಪಕ ಇದೆಯಾ ಅದ್ರದ್ದು? ಅದ್ರದ್ದು ಡೈಲಾಗ್ ಸರ್ ಇದೆ. ಡೈಲಾಗ್ಗಳು ಎಂತಿದ್ರೆ ಕೋಆರ್ಡಿನೇಷನ್ ಮಾತಾಡಿದ್ರೆ ಅದು ಹೇಳ್ಕೊಡಿ ನನಗೆ, ನಾನು ಟ್ರೈ ಮಾಡ್ತೀನಿ. ಫಸ್ಟು ಒಂದು ಮನೆಗೆ ಬರ್ತೀವಿ, ಎಂಟ್ರಿ ಕೊಡ್ತೀವಿ ನಾವು. ಬಂದಾಗ ಅವಳು ಟೀ ತೊಗೊಂಬಂದು ಕೊಡ್ತಾಳೆ, ನಾದ್ನಿ ಟೀ ತೊಗೊಂಬಂದು ಕೊಡ್ತಾಳೆ. ಟೀ ಕುಡಿತೀನಿ. ಅವರು ಮಾವ ಏನು ಹೇಳ್ತಾರೆ, ಅವಳು ಕುಂಟಿ ಇರ್ತಾಳೆ, ಇದನ್ನು ತೊಗೊಂಡು ಹೋಗಿ ಒಳಗಡೆ ಇಡಮ್ಮ ಅಂತಾಳೆ. ಈ ಮನೆ ಕಪ್ಪು ಬಸಿ ತೊಳೆದು ಕಸ ಹೊಡಿಲಿಕ್ಕೆ ಬಂದವಳಲ್ಲ ನಾನು,
ಅಂತ ಡೈಲಾಗ್ ಹೇಳ್ತೀನಿ ಅಲ್ಲಿ ನಾನು. ನೀವಾ? ಹೌದು. ರಪ್ಪ ಎತ್ಕೊಂಡು ಟಕ್ 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 ಅಂತ ಮೈಕ್ ಮುಂದೆ ಬಂದವಳೆ ಹಿಂಗೆ ತಿರುಗಿಸ್ಕೊಂಡು, ನಾನೇನು ನಿಮ್ಮ ಮನೆ ಕೆಲಸದವಳು ಅಂದ್ಕೊಂಡಿದ್ದೀರಾ, ನಿಮ್ಮ ಮನೆ ಕಪ್ಪು ಬಸ್ಸಿ ತೊಳೆಯೋಕೆ ಬಂದಿದ್ದೀನ ನಾನು ಅಂತ ಹೇಳಿ ಮಾತಾಡಿ ಗಂಡನ ಕರ್ಕೊಂಡು ಹೊರಗಡೆ ಹೋಗ್ಬಿಡ್ತೀನಿ. ಬನ್ನಿ ಟೀ ಕುಡ್ಕೊಂಬರೋಣ, ಕಾಫಿ ಡೇಗೆ ಹೋಗಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಆ ನಾಟಕ ನೋಡೋದಕ್ಕೆ ವಜ್ರಮುನಿ ಸರ್ ಬಂದಿದ್ರು. ADA ರಂಗಮಂದಿರ 96 ಅಲ್ಲಿ ಇದು. ವಜ್ರಮುನಿ ಸರ್ ಬಂದಿದ್ರು. ಅವ್ರ ಮುಂದೆ ಕೂತ್ಕೊಂಡಿದ್ರು. ಸರ್ ನಂಗೆ ಎಷ್ಟು ವಯಸ್ಸು ಗೊತ್ತಾ? 15 ವರ್ಷ. ಆ ಪಾತ್ರ ಮಾಡ್ಬೇಕಾದ್ರೆ 15 ವರ್ಷ ಇರೋದಿಟ್ಟು ಇಷ್ಟು ಎತ್ತರ ಹೀಲ್ಡ್ ಹಾಕಿದ್ದೀನಿ, ಪಾತ್ರ ಮಾಡಬೇಕು. ಅವ್ರ ಮುಂದೆ ಕೂತಿದ್ದಾರೆ. ಯಾರೇ ಆದರೂ ಒಬ್ಬ ಅವರು, ಎಸ್ ಸರ್, ಅಯ್ಯೋ ಅವ್ರ ಹೆಸರು ಕೇಳಿದ್ರೆ ನನಗೆ ಇವತ್ತು ನನಗೆ ಇನ್ಸ್ಪೈರ್. ಅವರೇ ವಿಲನ್ಗೆ ಕೂತಿದ್ದಾರೆ. ಡೈಲಾಗ್ ಅದು ಹೇಳ್ತಾ ಇದ್ದೀನಿ ಸರ್. ನಾಟಕ ನಡೀತಾ ಇದೆ ಸರ್. ಓಡ್ ಬಂದ್ಬಿಟ್ರು ಸ್ಟೇಜ್ ಮೇಲೆ. ನಾನು ಬಿತ್ತು, ನಾನು ಕೊಡ್ತಾರೆ 2 ಕೆನ್ನೆಗೆ ಅಂದ್ಬಿಟ್ಟು ನಾನು ಹಿಂಗೆ ಇಟ್ಕೊಳ್ಳೋದು ಕೆನ್ನೆನ. ಬಂದವ್ರೆ ಹಿಂಗೆ ಎತ್ತಿದ್ರು ಸರ್, ಫುಟ್ಬಾಲ್ ಎತ್ತದಂಗೆ ನನ್ನ ಸ್ಟೇಜ್ ಮೇಲೇ. ಅಲ್ಲೇ ಅನೌನ್ಸ್ ಮಾಡಿದ್ರು, ಹೀರೋಯಿನ್ ಮಾಡ್ಬೋದು, ಬಟ್ ಒಂದು ವಿಲನ್ ಪಾತ್ರ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ಪಾತ್ರ. ಬಟ್ ಆ ಹುಡುಗಿ ವಯಸ್ಸು ಮೀರಿ ಮಾಡಿದಾಳೆ ಅಂದ್ಬಿಟ್ಟು ಅವಾಗ ನನಗೆ 2,000 ಕೊಟ್ಟರು ಸರ್ ಅವರು. ನಂಗೆ 2,000 ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ತಗೊಳಂಗೆ ನನ್ನ ಕೈ ಕೊಟ್ಟೆ ನಾನು. ರಾಮ್ ಗೋಪಾಲ್ ಅವ್ರ ಮಗಳು ಅಂತ? ಇಲ್ಲ ಸರ್, ಗೊತ್ತಿಲ್ಲ ಸರ್ ಅವರಿಗೆ. ನಾನು ಹೇಳ್ಕೊಳ್ಳಿಲ್ಲ. ಅಂದರೆ ನನ್ನಲ್ಲಿ ಒಂದು ಹಠ ಇದೆ ಸರ್. ಚಿತ್ರರಂಗ ಆಗ್ಬೋದು, ಕಿರುತೆರೆ ಆಗಬಹುದು, ಅಥವಾ ನನ್ನ ರಂಗಭೂಮಿ ಆಗ್ಬೋದು, ರಾಮ್ ಗೋಪಾಲ್ ಮಗಳು ಅಂತ ಹೇಳಿ ಯಾರು ನನಗೆ ಅವಕಾಶ ಕೊಡೋದು ಬೇಡ ಸರ್. ನನ್ನೊಬ್ಳಿಗೊಬ್ಳು ಕಲಾವಿದೆ ಇದ್ದಾಳೆ, ಅವಳನ್ನೇ ಗುರುತಿಸಿಕೊಡಿ. ಎಸ್, ನನ್ನನ್ನು ಗುರುತಿಸಿಕೊಡಿ. ಈಗ ರಘುರಾಮ್ ಸರ್ ಕರೆದ್ರು ಅಂದರೆ ರಾಮ್ ಗೋಪಾಲ್ ಅವ್ರ ಬಗ್ಗೆನೇ ತೆಗೆದ್ರಿ ಹಿಂದೆಗಡೆ ಅವ್ರದ್ದು ಏನಿದೆ ಸತ್ಯಗಳು ಅಂತ ಗಂಗಾ ಗೊತ್ತಾದ್ಲು. ಇದು ಬೇರೆ. ಬಟ್ ಅವಕಾಶ ಅಂತ ಬಂದಾಗ ಮಾತಾಡ್ತಾ ಇರೋದು ಗಂಗನ್ ಬಗ್ಗೆ. ಹೌದು, ರಾಮ್ ಗೋಪಾಲ್ ಅವ್ರ ವಿಷಯ ಬಂದು ಹೋಗಿದೆ. ಯಾಕೆಂದ್ರೆ ನಾನು ನಿಮ್ಮ ಹತ್ರ ಫೋನಲ್ಲಿ ಸಾಮಾನ್ಯವಾಗಿ ಸ್ನೇಹಿತರು, ನಾನು ಯಾರನ್ನೇ ಸಂದರ್ಶನ ಮಾಡೋಕೆ ಮುಂಚೆ ಕೆಲವು ಸ್ವಲ್ಪ ಅವ್ರ ಜೊತೆ ಮಾತಾಡ್ತೀನಿ, ಸಂಪರ್ಕದಲ್ಲಿ ಇಟ್ಕೋತೀನಿ. ಆವಾಗ ಮೇಡಮ್ ಹೇಳಿದ್ದು, ನಮ್ಮ ತಂದೆಯವರು ಕಾಲ್ವಾದಾಗ ನನಗೆ 3 ವರ್ಷದ ಮಗು, ನನಗೇನು ಗೊತ್ತಿಲ್ಲ ಸರ್, ನಾನೇನು ಮಾತಾಡೋಕ್ಕಾಗಲ್ಲ. ಆಗ ಅವ್ರ ಚಿಕ್ಕಪ್ಪ ಅವ್ರ ಬಗ್ಗೆ ಹೇಳಿ. ಎಸ್, ನಮ್ಮ ಮಹೇಶ್ ಚಿಕ್ಕಪ್ಪ ಅವರು. ಯಾಕಂದ್ರೆ ಅವ್ರಿಗೆ ಜೊತೆಗೆ ಇದ್ರು, ಅಪ್ಪಾಜಿ ಜೊತೆಗೆ ಕೊನೆವರೆಗೂ ಇದ್ದಾರೆ. ಅವ್ರೊಬ್ಬರೇ ಸರ್. ಪ್ರತಿಯೊಂದು A to Z ನಮ್ಮ ತಂದೆ ಬಗ್ಗೆ ಏನಾದರೂ ಗೊತ್ತು ಅಂದರೆ ನಮ್ಮ ಚಿಕ್ಕಪ್ಪನಿಗೊಬ್ಬನಿಗೆ. ಅವ್ರನ್ನ ಬಿಟ್ಟರೆ ಇನ್ಯಾರಿಗೂ ಈ ಸತ್ಯಗಳು ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ತುಂಬ ದೂರ. ಸೊ ನನಗೆ ಅವಾಗ ಬಂದಿದ್ದು ಚಿಕ್ಕಪ್ಪನ ಹೆಸರು. ನಿಮ್ಮ ತಂದೆಯವರ ಅಂದರೆ, ನಾನು ನಿಮ್ಗೆ ಗೊತ್ತಿಲ್ಲದೆ ವಿಷಯದ ಅಂದರೆ ಪ್ರಸ್ತಾಪ ಮಾಡ್ತಾ ಇರೋದು, ಅವರ ಸಾವಿನ ವಿಚಾರದ ಬಗ್ಗೆ ತುಂಬ ಗೊಂದಲಗಳಿವೆ, ಸಾಕದೇನು ರಹಸ್ಯಗಳಿದೆ ಅಂತಾರೆ. ಇದನ್ನೆಲ್ಲ ನಾನು ಸೂಕ್ತವಾದ ವ್ಯಕ್ತಿ ತಮ್ಮ ಚಿಕ್ಕಪ್ಪ ಅವರನ್ನ ಕೇಳಬೇಕು. ಹೌದು ಸರ್, ಅವರಿಗೆ ಮಾತ್ರ ಈ ಸತ್ಯ ಗೊತ್ತಿದೆ. ಅವ್ರನ್ನ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಆ ಸತ್ಯ ಅವರೊಬ್ಬರೇ ಬಾಯ್ಬಿಡ್ಬೇಕು. ಸೊ ದಯವಿಟ್ಟು ಅವ್ರ ಸಂಪರ್ಕಕ್ಕೆ ಕರ್ಕೊಂಬನ್ನಿ. ನಾನು ಖಂಡಿತ ಮೇಡಮ್ದು ಸರಣಿ ಮುಗಿತಾ ಇರೋಂಗೆ ಮಹೇಶ್ ಸರ್ದು ನಾನು ಸರಣಿ ಮಾಡ್ತೀನಿ. ಅದರಲ್ಲಿ ರಾಮ್ ಗೋಪಾಲ್ ಅವರ ಕಂಪ್ಲೀಟ್ ಎಷ್ಟಾಗುತ್ತೆ ಡೀಟೇಲ್ಸ್ ಅವ್ರ ಹತ್ರ ತಗೋತೀನಿ. ಎಸ್, ಅಗೇನ್ ಕಮಿಂಗ್ ಬ್ಯಾಕ್, ವಜ್ರಮುನಿಯವರು ಆಮೇಲೆ ಬಂದರು ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಪಟ್ಟರು ಸರ್ ಅವರು. ನಮ್ಗೆ ಅವು ಹುಚ್ಚು ಪಾತ್ರಗಳಂದ್ರೆ ಒಂದು ಹುಚ್ಚು ಅಷ್ಟೇ. ಅದಾದಮೇಲೆ SP ಸಾಂಗ್ಲಿ ಅವ್ರ ಕೈಯಿಂದ ಸನ್ಮಾನ ಮಾಡಿಸ್ಕೊಂಡೆ, ಲೀಲಾವತಿ R ಪ್ರಸಾದ್ ಅವ್ರ ಕೈಯಿಂದ ಸನ್ಮಾನ ಮಾಡಿಸ್ಕೊಂಡೆ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಡೆಯಿಂದೆಲ್ಲ ಸನ್ಮಾನ ಆಗೋದು. ಯಾಕಂದರೆ ಚುರುಕು, ಹಸುವು, ಸಾಧನೆ ಮಾಡಬೇಕು ಅನ್ನೋ ಹಠ, ಈ 3 ನನ್ನಲ್ಲಿತ್ತು. ಆ 3 ಏನು ಮಾಡ್ತು ಅಂದರೆ ನನ್ನ ರಂಗಭೂಮಿ ಒಳಗಡೆ ತೊಗೊಂಡು ಹೋಗಿ ಒಂದು ರೇಂಜಿಗೆ ಹಿಂಗೆ ಹೋದೆ. ಹೃದಯ ಕಳ್ಳರು ಸಿನಿಮಾ ಸರ್, ದ್ವಾರಕೀಶ್ ಅವ್ರದ್ದು. ಆ ಸಿನಿಮಾಗೆ ನಾನು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದೆ. ಅದು ನನ್ನ ದುರಾದೃಷ್ಟ ಸರ್, ನನ್ನ ದುರಾದೃಷ್ಟ. ನನಗೂ ಸ್ವಲ್ಪ ಅದನ್ನು ಹೇಳ್ತಾರಲ್ಲ ಹಾಗೆ, ನಾನು ತೊಗೊಂಡು ಒಂದು ಚಿಕ್ಕ ತೀರ್ಮಾನ ನನ್ನ ಲೈಫ್ ಸ್ಟೈಲನ್ನೇ ಬದಲಿಸ್ಬಿಡ್ತು. ಏನು ಅಂದರೆ ಆಗ ಆಲ್ರೆಡಿ ಲವ್ಗೆ ಬಿದ್ದಿದ್ದೆ. ಎಸ್, ಯಾಕಂದರೆ ನಾನು ಇವತ್ತು ಅದನ್ನು ಓಪನ್ ಆಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾನು ಮಾಡಿರೋ ತಪ್ಪು ಈಗಿನ ಜನ್ರೇಷನ್ ಅವ್ರು ಯಾರು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೀನಿ. ಲವ್ ಮಾಡೋದು ತಪ್ಪಮ್ಮ, ಪ್ರೀಸೋದು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಸಾಧನೆ ಮಾಡ್ಬೇಕನ್ನೋರ್ಗೆ ಅದಲ್ಲ. ಆ್ಯಕ್ಚುಲಿ ಸಾಧನೆ ಮಾಡಬೇಕು ಅನ್ನೋದು ಏನಾದರೂ ನಮ್ಮ ತಲೆಯಲ್ಲಿದ್ದರೆ ಖಂಡಿತ ಈ ಲವ್ ತಪ್ಪು ಸರ್. ಹೆಂಗೆ? ಹೌದು ಸರ್, ಮದುವೆ ಆದವರು ಸಾಧನೆ ಮಾಡೋಕ್ಕಾಗಲ್ಲ ಸರ್, ತುಂಬ ಕಡಿಮೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ತಪ್ಪು ಅಂದರೆ ಸಂಸಾರದ ಜಂಜಾಟ. ಉದಾಹರಣೆಗೆ ನಮ್ಮ ತಂದೆನೇ ತಗೊಳ್ಳಿ ರೀ, ನೀವೇನೋ ಶೂಟಿಂಗಲ್ಲಿ ಇರ್ತೀರ ರೀ, ಸಕ್ಕರೆ ಖಾಲಿಯಾಗಿದೆ ರೀ, ಟೀ ಪುಡಿ ಖಾಲಿಯಾಗಿದೆ, ಮೈಂಡ್ ಈ ಕಡೆ ಡೈವರ್ಟ್ ಆಗುತ್ತೆ, ಆ ಕಡೆ ಡೈವರ್ಟ್ ಆಗುತ್ತೆ ಅಲ್ವಾ. ಸೊ ಸಾಧನೆಗೆ ಕಡಿಮೆ. 8 ಗಂಟೆಗೆ ಬರೋದು, ನಿಮಗೆ ಶೂಟಿಂಗ್ ಜಾಸ್ತಿ ಇದು ಟೈಮು, ಬರೋಕ್ಕಾಗಲಿಲ್ಲ. 8 ಗಂಟೆಗೆ ಯಾಕೆ ಬರಲಿಲ್ಲ? ಇಲ್ಲಿ ಆನ್ಸರ್ ಮಾಡ್ತೀರಾ, ಅಲ್ಲಿ ನಿಮ್ಮ ಗಮನನ ಕೊಡ್ತೀರಾ. ಸೊ ಸಾಧನೆ ನಾವು ಮಾಡಬೇಕು ಅಂದರೆ ಲವ್ ಮಾಡಲೇಬಾರ್ದು ಸರ್. ಟೋಟಲ್ ನಾನು ಹೇಳೋದೇ ಮಾಡಬೇಡಿ. ಸಾಧನೆ ಮಾಡಿದ್ಮೇಲೆ ಏನು ಬೇಕಾದರೂ ಮಾಡಿ. ಬಟ್ ನಾನು ಸಾಧನೆ ಮಾಡಬೇಕಾದ ವಯಸ್ಸಲ್ಲಿ ಲವ್ ಮಾಡಿ ಆ ಸಾಧನೆಗೆ ನಾನೇ ನನ್ನ ಕೈಯಾರೆ ಕಲ್ಲು ಹಾಕ್ಕೊಂಡೆ. ಅವರು ರಂಗಭೂಮಿಯವರ ಅಲ್ಲ ಸರ್, ಅವರು ರಂಗಭೂಮಿಯವರಲ್ಲ. ಆ ರಂಗಭೂಮಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾಕೆ ಆ ತಪ್ಪು ಮಾಡಿದೆ ಅಂದರೆ ತಂದೆ ಪ್ರೀತಿ ಇಲ್ಲ.
ಪ್ರೀತಿ ಹುಡುಗಾಟ ಆಯ್ತು. ಅವಾಗ ಏನಾಗ್ತು, ಯಾರೋ ಒಂದು ಪ್ರೀತಿ ಕೊಟ್ಟಾಗ ಅದು ಮನಸ್ಸು ಆಟೋಮೆಟಿಕ್ ಹಂಗೆ ವಾಲೋದು ಸಹಜ. ತಂದೆ ಇರ್ತಾನೆ ಅಲ್ಲಿ. ಒಂದು ಪ್ರೆಸ್, ಶಶಿಯಣ್ಣನ ಪ್ರೆಸ್ ಅಂತ ಆಯಿತು ಇಲ್ಲಿ ಮೆಜೆಸ್ಟಿಕ್ಕಲ್ಲಿ. ಡಿಂಗ್ರಿ ನಾಗರಾಜ್ ಅವರಿಂದ ಹಿಡಿದು ಹೊನ್ನವಳ್ಳಿ ಕೃಷ್ಣ ಅವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅದು ನಮಗೆ ಅಡ್ಡ. ಪ್ರತಿಯೊಬ್ಬರಿಗೂ ನಾಟಕ ಬುಕ್ ಮಾಡೋಕೆ ಅಲ್ಲಿಗೆ ಬರೋರು. ಬೆಂಗಳೂರಿಗೆ ಅನ್ನದಾತ ಸರ್ ಅವರು ಕಲಾವಿದರಿಗೆ, ಶಶಿಯಣ್ಣ ಅಂತಂದರೆ ಅನ್ನದಾತರು ಅವರು. ಅವ್ರ ಕಡೆಯಿಂದನೇ ನಾಟಕ ಬುಕ್ ಆಗ್ತಾಯಿತ್ತು ನಮಗೆಲ್ಲ. ಅಲ್ಲಿ ಕೂತ್ಕೋತಾ ಇದ್ವಿ. ಇವ್ರು ಅಲ್ಲಿಗೆ ಬರೋರು ನೋಡೋರು. ಇಷ್ಟಪಡ್ತೀನಿ ಅಂದರು. ಅವ್ರು ಪಡ್ತೀನಿ ಅಂದ ತಕ್ಷಣ ಸೀದಾ ಕರ್ಕೊಂಡೋಗಿ ನಮ್ಮ ಅಮ್ಮನ ಹತ್ರನೇ ಕರ್ಕೊಂಡೋಗಿದ್ದು. ಅಮ್ಮ ಇಷ್ಟಪಡ್ತಾ ಇದ್ದಾರಂತೆ ನೋಡು. ಆಯ್ತಪ್ಪ, ಇನ್ನು ಸ್ವಲ್ಪ ದಿನ ಹೋಗಲಿ, ಮದುವೆ ಮಾಡ್ಕೊಡ್ತೀನಿ ಅಂದರು. ಅದೇ ಸರ್ ತಪ್ಪಾಗಿದ್ದು. ಮದುವೆ ಮಾಡ್ಕೊಡ್ತೀನಿ ಅಂದಾಗ ನಂಗೆ ಗ್ರೀನ್ ಸಿಗ್ನಲ್ ಸಿಕ್ಕಂಗಾಯಿತು. ಸೊ ಲವ್ ಅಟ್ಯಾಚ್ ಆಯಿತು. ಅವರು ಫ್ಯಾಮಿಲಿ ನಾಟಕ ಮಾಡೋಕೆ ಬಿಡಲಿಲ್ಲ. ಅಂದ್ರೆ ನೀವು ಮದುವೆ ಮುಂಚೆನೇ ಬಿಟ್ಬಿಟ್ರಿ ನಾಟಕ? ಎಸ್ ಸರ್. ಮದುವೆ ಹೃದಯ ಕಳ್ಳರು ಬಂದಿದ್ದ? ಹೃದಯ ಕಳ್ಳರು ಸಿನಿಮಾ ಸರ್ ಕ್ಯಾನ್ಸಲ್ ಮಾಡ್ಕೊಂಡೆ. ಆ ಸಿನಿಮಾ ಮಾಡೋಕ್ಕೆ ಬಿಡಲಿಲ್ಲ ಅವ್ರು. ಇಲ್ಲ ಅಂತಂದ್ರೆ ಅದು ಸಿನಿಮಾ ಕ್ಯಾನ್ಸಲ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಸಿನಿಮಾ ಮಾಡಿದೆ ಸರ್ ನಾನು. ಅದು ಜಗಳದಲ್ಲೇ ಮಾಡಿದ್ದ ಅದು ಯಾವುದೋ ಇವ್ರದ್ದು ಶಿವಕುಮಾರ್ ಸರ್ದು ರಕ್ತ ರಾತ್ರಿನೋ ಏನೋ ಅಂತ ಒಂದು ಸಿನಿಮಾ ಬಂತು ಸರ್ ಅವ್ರದ್ದು. ಅದರಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೆ. ಉಮಾಶ್ರೀ ಅವರು ಅವಾಗ ಜಾಸ್ತಿ ಪೇಮೆಂಟ್ ಕೇಳಿದ್ರು ಅಂತ ನನ್ನ ಹಾಕ್ಕೊಂಡಿದ್ರು ಅವರು. ನನಗೆ ಕಾಂಬಿನೇಷನ್ ಬಂದು ಉಮೇಶ್ ಅಣ್ಣ, ಡಿಂಗ್ರಿ ನಾಗರಾಜ್ ಅಣ್ಣ, ಬ್ಯಾಂಕ್ ಜನಾರ್ದನ, ದೊಡ್ಡಣ್ಣ, 4 ಜನ ನನಗೆ ಕಾಮಿಡಿ. ಅವ್ರಿಗೆ ನಾನು ಉಮಾಶ್ರೀ ಅವ್ರ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ರು. ಆ ಸಿನಿಮಾನೂ ಕೂಡ ಅರ್ಧನೇ ಮಾಡಿದೆ ಸರ್, ಮುಗಿಸ್ಲಿಲ್ಲ. ಆಮೇಲೆ ಅವರಿಲ್ಲ ನಾವು ಕೋರ್ಟಿಗೆ ಕೇಸ್ ಹಾಕ್ತೀನಿ ಹಾಗೆ ಹಿಂಗೆ ಅಂದರೆ, ಯಾಕಂದರೆ ಅದು ಅಗ್ರಿಮೆಂಟ್ ಹಾಕಿದ್ದೆ ನಾನು, ಕಮಿಟ್ಮೆಂಟ್ ಆಗಿತ್ತು. ಆಮೇಲೆ ಅವರು ಇಲ್ಲ ಹೋಗಿ ಮಾಡು ಅಂದರೆ ಅದೊಂದು ಸಿನಿಮಾ ಮಾಡಿದೆ. ಅದು ನನ್ನ ದುರಾದೃಷ್ಟ, ರಿಲೀಸ್ ಆಗಲಿಲ್ಲ. ಆಮೇಲೆ 97 ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ಟೆ. ರಂಗಭೂಮಿ ಸಂಪೂರ್ಣವಾಗಿ ಬಿಟ್ಟು ಮದುವೆ ಮಾಡ್ಕೊಂಡು ಸೆಟ್ಲಾಗಿ ಮತ್ತೆ ರಂಗಭೂಮಿ ಎಂಟ್ರಿ ಕೊಟ್ಟಿದ್ದೆ ನಾನು 2008. ಅಂದರೆ 11 ವರ್ಷ ರಂಗಭೂಮಿಯಿಂದ ವಿದಾಯ ಹೇಳಿ ಬಣ್ಣ ಹಚ್ಚೋರ್ನು ಸಹಿತ ನಮ್ಮ ಮನೇಲಿ ಮಾತಾಡ್ಸೋಕೆ ಬಿಡ್ತಿರ್ಲಿಲ್ಲ. ಕಾರಣ ಅದೇನೋ ಗೊತ್ತಿಲ್ಲ ಸರ್ ಅವ್ರಿಗೆ. ಒಟ್ಟು ಅಷ್ಟು ಸ್ಟ್ರಿಕ್ಟು. 4 ಗೋಡೆ ಬಿಟ್ಟರೆ ನನಗೆ ಹೊರಗಡೆ ಏನೂ ಗೊತ್ತಿಲ್ಲ ಪ್ರಪಂಚ. ಹೌದು, ಅಂದರೆ ದೊಡ್ಡ ಫ್ಯಾಮಿಲಿ, 6 ಜನ ಮಕ್ಕಳು. ಸೊ ನಾನೇ 4ನೇದವಳು, 4 ಗಂಡು 2 ಹೆಣ್ಣು. ನಾನೇ ಕಿರಿ ಸೊಸೆ ಆ ಮನೆಗೆ. ಸೊ 4 ಗೋಡೆ ಬಿಟ್ಟರೆ ನನಗೆ ಹೊರಗಡೆ ಪ್ರಪಂಚ ಗೊತ್ತಿಲ್ಲ. 3 ಹೊತ್ತು ಬೇಯಿಸು ಮನೇಲಿರು. ಅದು ಇನ್ನು ಅತ್ತೆಯವರಂತೂ ತುಂಬ ಸ್ಟ್ರಿಕ್ಟು. ಆಮೇಲೆ ಅದೇ ರೀತಿ ನನಗೆ 2ನೇ ತಾಯಿನೂ ಹೌದು. ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸರ್. ಹಿಂಗೆ ಕೈ ಹಿಡಿದು ಊಟ ಬಡಿಸೋರು ಸರ್. ಒಂದು ಕಾಲದಲ್ಲಿ ಹಳಸಿದ ಅನ್ನ ತಿಂತಾ ಇದ್ದ ಗಂಗಾ ಕೈ ಹಿಂಗೆ ಹಿಡಿದು ಹಿಂಗೆ ಊಟ ಬಡಿಸೋರು. ತಿನ್ನೋ ವಯಸ್ಸು ನಿಂದು ತಿನ್ನೋ ಅನ್ನೋರು ಸರ್. ಗ್ರೇಟ್ ಲೇಡಿ. ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡು ನೋವು ನನ್ನನ್ನು ಕಾಡ್ತಾ ಇದೆ. ಅವರು ಕಲಿಸಿದ ಸಂಸ್ಕಾರ ಇವತ್ತು ನಾನು ಏನಾದರೂ ಇವತ್ತಿಷ್ಟೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ ಜೀವನದಲ್ಲಿ ಅಂದರೆ ಅವರಿಂದ ಕಲಿತ ಸಂಸ್ಕಾರ ಸರ್. ನನ್ನ 2ನೇ ತಾಯಿ ಅಂದರೆ ನನ್ನ ಮತ್ತೆ. ಎಸ್. ಅದಾದಮೇಲೆ ಬಣ್ಣದ ಬದುಕಿಗೆ ಮತ್ತೆ ಎಂಟ್ರಿ ಕೊಟ್ಟೆ. ಹೇಗೆ ಎಂಟ್ರಿ ಕೊಟ್ಟರೆ? ಅವಾಗ ಬಿಟ್ಟರೆ ಮನೇಲಿ ಒಪ್ಕೊಂಡ್ರ? ಮನೇಲಿ ಒಪ್ಕೊಳ್ಳಿಲ್ಲ ಸರ್. ಕೆಲವೊಂದು ಸತ್ಯಗಳು ಹೇಳದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಂದು ಮೇಲೆ ಯಾಕೆಂತಂದ್ರೆ ನೋಡಿಮ್ಮ, ಒಂದು ಎಮೋಷನ್ ಒಂದು ಮೂಮೆಂಟ್ ಅಲ್ಲಿ ಇವತ್ತು ನೀವು ಹೇಳ್ಬಿಡ್ತೀರಾ, ನಾನು ಕೆದಕ್ ಬಿಡ್ತೀನಿ. ಹೌದು. ಆದ್ರೆ ಮುಂದೆ ಫ್ಯೂಚರ್ಗೆ ಅದು ಡ್ಯಾಮೇಜ್ ಆಗಬಾರ್ದು. ಖಂಡಿತ. ಸೊ ನಮ್ಮ ಪ್ರೇಕ್ಷಕರು ಅದನ್ನ ಅರ್ಥ ಮಾಡ್ಕೊಂತಾರೆ ಅಂತ ಅನ್ಕೊಳ್ತೀನಿ. ಕೆಲವು ಸ್ನೇಹಿತರು, ವೀಕ್ಷಕರೇ, ಒಂದು ಕ್ಯಾಮ್ರಾ ಮುಂದೆ ಮಾತಾಡುವಂಥ ಕೆಲವು ವಿಚಾರಗಳಿರುತ್ತೆ, ಕ್ಯಾಮ್ರಾ ಹಿಂದೆನೇ ಇರಬೇಕಾಗಿರುವಂಥದ್ದು ಕೆಲವು ವಿಚಾರಗಳಿರುತ್ತೆ. ಸೊ ಮೇಡಮ್ ಆ ವಿಷಯದನ್ನ ನಾವು ರೆಸ್ಪೆಕ್ಟ್ ಮಾಡೋಣ. ನಾನು ಕೇಳಲ್ಲ ಮೇಡಮ್. ಖಂಡಿತ. ಅಮ್ಮನ ಹತ್ರ ಹೋಗೋ ಹಾಗೂ ಇಲ್ಲ ನಾನು. ಯಾಕಂದ್ರೆ ನಮ್ಮಮ್ಮ ಫಸ್ಟೇ ಹೇಳಿದ್ರು ಮದುವೆ ಮಾಡ್ಕೊಳ್ಳೋವಾಗ, ಕಷ್ಟನೋ ಸುಖನೋ ನೀನು ಅಲ್ಲೇ ಸಾಯಬೇಕು, ಅಲ್ಲಿಂದ ನೀನು ಹೊರಗಡೆ ಬಂದರೆ ನಮ್ಮ ಮನೇಲಿ ನಿನ್ನ ಜಾಗ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಅದು ಒಬ್ಬ ತಾಯಿಯಾಗಿ ಅವ್ರು ಮಾಡಬೇಕಾದ ಕರ್ತವ್ಯ ಸರ್. ನಿಮ್ಗೆ ಮಕ್ಕಳಾಗಿದ್ರ? 2 ಮಕ್ಕಳು ಸರ್ ನನಗೆ, 1 ಹೆಣ್ಣು 1 ಗಂಡು. ಮಗ ದೊಡ್ಡವನು, ಮಗಳು ಚಿಕ್ಕವಳು. ಏನು ಮಕ್ಕಳ ಹೆಸರೇನು? ಮಗನ ಹೆಸರು ಬಂದು ವಿನೀತ್ ಅಂತ, ಮಗಳ ಹೆಸರು ಬಂದು ಸ್ನೇಹ ಅಂತ. ಏನು ಮಾಡ್ತಿದ್ದಾರೆ ವಿನೀತ್ ಅವರು ಇವಾಗ? ವಿನೀತ್ ಈಗ ಪ್ರೆಸೆಂಟ್ ಅವನಿಗೆ ಹೋದ ವರ್ಷ ಮದುವೆ ಆಗಿದೆ. ಇಂಟ್ರೆಸ್ಟಿಂಗ್ ಆಗಿದೆ ಆ ವಿಷಯ. ಓಕೆ. ಹೊರಗಡೆ ಬಂದು ಮಗಳು ಈಗ ಡಿಗ್ರಿ ಕಂಪ್ಲೀಟ್ ಆಗಿ ಜಾಬ್ಗೆ ಹೋಗ್ತಾ ಇದ್ದಾಳೆ. ಸ್ನೇಹ ಅಂತ. ಅವ್ರಿಗೆ ಯಾರಿಗೂ ಆಕ್ಟಿಂಗ್ ಇಂಟ್ರೆಸ್ಟ್ ಇಲ್ಲ? ಯಾರಿಗೂ ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ಓಕೆ. ಎಸ್. ಮನೆಯಿಂದ ನೀವು ಆಚೆ ಬಂದ್ಮೇಲೆ ತುಂಬಾ ಸಫರ್ ಪಟ್ಟೆ ಸರ್. ತುಂಬಾ ಸಫರ್ ಅಂದ್ರೆ ಸುಮಂಗಲಿ ಸೇವಾಶ್ರಮ ಸೇರ್ಕೊಂಡೆ. ಸಿಟಿ ಹಾಸ್ಪಿಟ್ಲ್ ಪಕ್ಕದಲ್ಲಿ ಇದೆ ಸುಮಂಗಲಿ ಸೇವಾಶ್ರಮ ಅಂತ, ಅಲ್ಲಿ ಇದ್ದೆ. ಅಲ್ಲಿಂದ ಮನೆ ಕಟ್ಟೋ ಕೆಲ್ಸಕ್ಕೆ ಹೋದೆ 1 ವಾರ. ಅದು ಆಗಿ ಬರಲಿಲ್ಲ. ಯಾಕಂದ್ರೆ ಏನಮ್ಮ ನೋಡೋಕೆ ದೊಡ್ಡ ಮನೆಯವ್ರ ಥರ ಕಾಣ್ತೀಯ, ನೀನೇನು ಕೆಲಸ ಮಾಡ್ತೀಯ ಅನ್ನೋರು. ಅವಾಗ ನಿಮ್ಮ ತಾಯಿ ಥರ ಇದ್ದ ಅತ್ತೆಯವರಾಗಲಿ ಇವರಾಗಲಿ ಯಾರು ತಡೀಲಿಲ್ವಾ ನಿಮ್ಮನ್ನು? ಸರ್ ತುಂಬ ಸ್ವಾಭಿಮಾನ ಅನ್ನೋದೊಂದಿತ್ತು ಸರ್ ನನಗೆ. ಸ್ವಾಭಿಮಾನ ಹಿಂಗೆ ಅನ್ನಲ್ಲ ಯಾರ ಹತ್ರನೂ ಅನ್ನೋದೊಂದು ಭಾಳ ಹಠ ಇತ್ತು ನನಗೆ. ಅವ್ರಿಗೂ ಗೊತ್ತಿತ್ತು ಏನಾಗಿತ್ತು ಅಂತ. ನನಗೆ ಆ್ಯಕ್ಚುಲಿ ಬದುಕಬೇಕು ಅಂತ ಬಂದವಳಲ್ಲ ನಾನು. ಬದುಕಬೇಕು ಅಂತ ಬಂದಿದ್ರೆ ಏನೋ ಮಾಡ್ಬೋದಾಗಿತ್ತು. ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇವಳು ಈ ಡಿಶನ್ ತಗೋತಾಳೆ ಅಂತ.
ನಾನು ಆ್ಯಕ್ಚುಲಿ ಮನೆಯಿಂದ ಹೊರಗಡೆ ಫೆಬ್ರವರಿ 23 ನನ್ನ ಲೈಫಲ್ಲಿ ಮರೀದೇ ಇರುವಂಥ ಒಂದು ದುರ್ಘಟನೆ ಸರ್. ಫೆಬ್ರವರಿ 23 ನಮ್ಮ ಅಣ್ಣ ಸತ್ತ ದಿನ. ಫೆಬ್ರವರಿ 23 ನಾನು ಮನೆಯಿಂದ ಹೊರಗಡೆ ಕಾಲಿಟ್ಟ ದಿನ. ಈ 23 ಅನ್ನೋದು ನನ್ನ ಲೈಫಿಗೆ ನಾನು ಮರೀದೇ ಇರುವಂಥ ಒಂದು ಕರಾಳ ದಿನ ಸರ್. ಅದು ಎರಡೂ ಅದೇ ಫೆಬ್ರವರಿ, ಅದೇ ಫೆಬ್ರವರಿ, ಅದೇ ಡೇಟ್ ಸರ್. ಇದು 2008, ಇದು 2017, ಅಷ್ಟೇ ವ್ಯತ್ಯಾಸ ಸರ್. ಅಣ್ಣ ಅವ್ರ ಮನೆಗೂ ಹೋಗಲಿಲ್ಲ ನೀವು ಅವಾಗ? ಎಲ್ಲೂ ಹೋಗಲಿಲ್ಲ ಸರ್, ಸೀದಾ ಹೋಗಿ ರೈಲ್ವೆ ಹಳಿಗೆ ಬಿದ್ದಿದ್ದು ಸೂಸೈಡ್ ಮಾಡ್ಕೊಳ್ಳೋಕ್ಕೆ. ಹೌದಾ? ಹೌದು. ಹೋಗಿ ಕೆಂಗೇರಿ ಹತ್ರ ಇದ್ವಿ ನಾವು ಫಸ್ಟು, ದುಬಾಸಿಪಳ್ಳಿ ಅಂತ. ಅಲ್ಲಿಗೆ ಹೋದೆ, ಚರ್ಚಿಗೆ ಹೋದೆ, ಪ್ರೇಯರ್ ಮಾಡಿದೆ. ಅಮ್ಮ ಹೆಂಗಮ್ಮ ಹಂಗೆ ಮಾಡ್ಕೊಂಡ್ರೆ? ಇಷ್ಟು ಧೈರ್ಯವಾದ ಹೆಣ್ಮಗಳು ನೀವು, ನಿಮಗೆ ಮಕ್ಕಳಿದ್ದಾರೆ, ತಪ್ಪಮ್ಮ. ನೀವು ಆ ಡಿಸಿಷನ್ ಬಂದಿದ್ದು ತಪ್ಪು ನಿಮ್ಗೆ. ಈಗಿನ ಗಂಗಾ ಬೇರೆ, ಆಗಿನ ಗಂಗಾ ತುಂಬಾ ಮುಗ್ದೆ. ನೋ 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 ಆಗಿನ ಗಂಗಾ ಮುಗ್ದೆ ಕರೆಕ್ಟ್. ಆದ್ರೆ ಛಲಗಾತಿ, ಒಂದು ಸ್ವಾಭಿಮಾನಿ, ಕೂಲಿ ಕೆಲಸ ಮಾಡಿ ಜೀವನ ಮಾಡಿದಂಥವ್ರು ನೋ, ನಾನು ಒಪ್ಪಲ್ಲ ಇದನ್ನ. ನಿಮ್ಮಂತ ಹೆಣ್ಮಗಳು ಅಂತ ಸ್ಟ್ರಾಂಗ್ ಮಕ್ಕಳು ಹಂಗೆ ಯೋಚನೆ ಮಾಡೋದು ತಪ್ಪದು. ಬದುಕು ಬಿಡ್ಲಿಲ್ಲ ಸರ್. ಈಗ ನೀವೊಂದು ತುಂಬಾನೇ ಒಬ್ಬರನ್ನ ಪ್ರೀತಿಸ್ತೀರಾ, ಆ ವ್ಯಕ್ತಿಯಿಂದ ಏನೋ ಒಂದು ಆಗಿದೆ ಅಂದಾಗ ಆಘಾತ ತಡ್ಕೊಳ್ಳೋ ಶಕ್ತಿ ಇರಲ್ಲ ಸರ್ ಯಾರಿಗೂ. ಹೇಗೆ ಬದುಕಲಿ ಸರ್, ಹೇಗೆ ಬದುಕಲಿ? ಹೌದೇ ಸರ್, ರೈಲ್ವೆ ಹಳಿ ಬಿದ್ದೆ. ಯಾರೋ ಗೊತ್ತಿಲ್ಲ ಸರ್, ಪುಣ್ಯಾತ್ಮರು ಬಂದು ಕಾಪಾಡಬೇಕಾ ಆ ಟೈಮಿಗೆ. ತೇರಿಕೆ ಅಂದೆ ಸರ್. ನನ್ನ ಹತ್ರ ಮನೆಯಿಂದ ಬರಬೇಕಾದ್ರೆ 100 ರೂಪಾಯಿ ಸರ್. ನನ್ನ ತಾಯಿ ಮನೆಯಿಂದ ಕೊಟ್ಟಿರೋ ಸೀರೆನ ಉಟ್ಕೊಂಡು, ಕತ್ತಲಿರೋ ತಾಳಿಯಿಂದ ಹಿಡಿದು, ಕಾಲಂಗುರದಿಂದ ಹಿಡಿದು ಎಲ್ಲನೂ ತೆಗೆದಿಟ್ಟು, ಚಪ್ಪಲಿನೂ ಇಲ್ಲದೆ ಹೊರಗಡೆ ಬಂದಳು ಸರ್. ನಾನು ಯಾವುದೂ ನನಗೆ ಬೇಡ ಅಂತ ಬಂದು ಸ್ಕೂಲ್ ಹತ್ರ ಹೋಗಿ ಮಕ್ಕಳು ಮುಖ ನೋಡಿದೆ. ಸಮಾಧಾನ ಆಗೋವರೆಗೂ ಅತ್ತೆ ಮಗಳನ್ನ ತಪ್ಕೊಂಡು, ಏನು ಗೊತ್ತಾಗಬೇಕು ಮಕ್ಕಳಿಗೆ, ಸಣ್ಣ ಮಕ್ಕಳು. ಹೋದೆ, ರೈಲ್ವೆ ಹಳಿಗೆ ಬಿದ್ದೆ, ಅಲ್ಲಿ ಬದುಕಿಸಿದ್ರು. ಸೊ ಅಲ್ಲಿಂದ ಏನು ಮಾಡೋದು, ವಾಟ್ ನೆಕ್ಸ್ಟ್ ಅಂದ್ಕೊಂಡು ಸುಮಂಗ್ಲಿ ಸೇವಾಶ್ರಮಕ್ಕೆ ಬಂದೆ. ಒಂದೇ ಸೀರೆ, ಅದನ್ನೇ ಒಗೆಯೋದು, ಅದನ್ನೇ ಉಟ್ಕೊಳ್ಳೋದು. ಕೂಲಿ ಕೆಲಸಕ್ಕೆ ಹೋದೆ. ಅಲ್ಲಿ 1 ವಾರ ಮಾಡಿದೆ, ಸ್ವಲ್ಪ ದುಡ್ಡು ಬಂತು. ಸಂಡೇ ಮಾರ್ಕೆಟಲ್ಲಿ ಸೀರೆ ತೊಗೊಂಡು ಉಟ್ಕೊಂಡೆ ಸರ್. 100 ರೂಪಾಯಿಗೆ 3 ಸೀರೆ ಸಂಡೇ ಮಾರ್ಕೆಟಲ್ಲಿ ತೊಗೊಂಡು ಉಟ್ಕೊಂಡೆ. ಅಲ್ಲಿಂದ ಏನು ಮಾಡಲಿ, ನನಗೆ ಬಣ್ಣ ಹಚ್ಚಬೇಕು ಅನ್ನೋದೇ ತಲೆಗೆ ಬರ್ತಾ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ. ಏನು ಮಾಡಲಿ. ವಿಶಾಲಕ್ಕ ಅಂತ ಹೇಳಿ ಒಬ್ರು ಇದ್ದಾರೆ ಸರ್ ರಂಗಭೂಮಿಲಿ. ಆ ತಾಯಿ ಎಲ್ಲೇ ಇದ್ದರೂ ತುಂಬ ಚೆನ್ನಾಗಿರಬೇಕು ಸರ್. ಅವರು ಒಂದು ಹೆಣ್ಣು ಏನು ತ್ಯಾಗ ಮಾಡಬಾರ್ದು ಅದನ್ನು ಮಾಡಿ ನನ್ನ ಹಾಸ್ಟೆಲಿಗೆ ಕರ್ಕೊಂಡೋಗಿ ಸೇರಿಸಿದ್ರು ಸರ್ ಅವರು. ಶಂಕರ ಮಠದ ಹಿಂದೆ ಅನ್ನಪೂರ್ಣೇಶ್ವರಿ ಅಂತ ಒಂದು PG ಇದೆ, ನನ್ನ ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ರು. ಅಲ್ಲಿಂದ ಏರ್ಟೆಲ್ ಕಸ್ಟಮರ್ ಕೇರಲ್ಲಿ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೋಸ್ಟ್ ಪೇಡ್ ಕನೆಕ್ಷನ್ನು, ದಿನಕ್ಕೆ ಇಷ್ಟು ಕಾಲ್ ಅಂತ ನಾವು ಮಾಡಲೇಬೇಕು. ಸುಮಾರು 1 ರಿಂದ 2 ತಿಂಗಳು ಅದನ್ನು ಮಾಡಿದೆ. ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟು. ಹಲೋ ರಘುರಾಮ್ ಸರ್, ನಾನು ಏರ್ಟೆಲ್ ಕಸ್ಟಮರ್ ಕೇರಿಂದ ಗಂಗಾ ಮಾತಾಡ್ತಾ ಇರೋದು ಸರ್. ಪೋಸ್ಟ್ ಪೇಡ್ ಕನೆಕ್ಷನ್ ತುಂಬ ಚೆನ್ನಾಗಿದೆ ನೋಡಿ, ನೀವು 299 ಪ್ಲ್ಯಾನ್ ಹಾಕ್ಕೊಂಡ್ರೆ ನಿಮಗೆ 1 ಮಂತ್ ನಾವು ಡೇಟಾ ಫ್ರೀ ಕೊಡ್ತೀವಿ, ಅನ್ಲಿಮಿಟ್ ಕಾಲ್ಸ್ ಕೊಡ್ತೀವಿ. ಸೊ ಈ ಪ್ಲ್ಯಾನ್ನ ಆ್ಯಕ್ಟಿವೇಶನ್ ಮಾಡ್ಕೋತೀರಾ? ಈ ಥರ ವಾಯ್ಸ್ ಚೇಂಜ್ ಮಾಡಿ ಮಾತಾಡಬೇಕು ಸರ್. ಅಲ್ಲಿನೂ ತುಂಬ ಸ್ಟಾರ್ಗಳು ತುಂಬ ಕೊಡೋರು ನನಗೆ, ಅಂದರೆ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾಯಿದ್ದೆ. ಅಲ್ಲಿನೂ ಅಷ್ಟೇ ಥ್ರೋಟ್ ಇನ್ಫೆಕ್ಷನ್ ಆಯಿತು. ಡಾಕ್ಟ್ರ್ ಹೇಳಿದ್ರು ನೀವು ಜಾಸ್ತಿ ಮಾತಾಡಿದ್ರೆ ನಿಮ್ಗೆ ಇದಾಗುತ್ತೆ ಅಂತ. ಏನು ಮಾಡಲಿ, HDFC ಬ್ಯಾಂಕ್ ಎಕ್ಸಾಮ್ ಬರೆದೆ ಸರ್. ಓದಿರೋದು 4ನೇ ಕ್ಲಾಸು ಸರ್. ಎಕ್ಸಾಮ್ಗೆ ಹೋದೆ ಫಿನಾನ್ಷಿಯಲ್ ಅಡ್ವೈಸರ್ ಆಗಿ. ಎಕ್ಸಾಮ್ ಬರೀಬೇಕು. ಒಂದು ರೂಮಲ್ಲಿ 2 ಸರ್ ಇರೋದು ನಾವು. ಏನು ಬರೀಲಿ ಸರ್, ನಾನು ಓದಿದ್ರೆ ಅಲ್ವಾ ಸರ್ ಇಂಗ್ಲೀಷು. ಎದೆ ಸಿಡಿದ್ರೆ ಇಂಗ್ಲೀಷ್ ಅಕ್ಷರ ಬರೋಲ್ಲ ನನಗೆ. ಕನ್ನಡದಲ್ಲಿ ಕೊಟ್ಟಿದ್ರು, ಆ ಕನ್ನಡದಲ್ಲೇ ಟಿಕ್ ಮಾಡ್ಕೊಂಡು ಹೋಗೋದು. ಅದು ಮಾಡಿದೆ, ಅಲ್ಲಿಯೂ ಪಾಸ್ ಆದೆ ಸರ್. ಅಲ್ಲೂ 1 ತಿಂಗಳು ಕೆಲಸ ಮಾಡಿದೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಏನು ಮಾಡೋದು, ಬಣ್ಣ ಹಚ್ಚಲೇಬೇಕು ಅಂತ ಡಿಸೈಡ್ ಮಾಡಿದೆ. ಕಲಾಕ್ಷೇತ್ರಕ್ಕೆ ಬರೋಕ್ಕೆ ನನ್ನ ಹತ್ರ 1 ರೂಪಾಯಿ ಇಲ್ಲ ಸರ್. PG ರೆಂಟ್ ಕಟ್ಟಿಲ್ಲ, 2 ತಿಂಗಳಾಯಿತು. ಅವ್ರು ನೀವು ಯಾಕೆ ಕಟ್ಟಿಲ್ಲ ಅಂತ ಕೇಳಲಿಲ್ಲ, ಕಾರಣ ನನ್ನ ನಡವಳಿಕೆ. ಕೇಳಿಲ್ಲ ಅವರು. ಸರ್, ಶಂಕರ ಮಠದಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ನಡ್ಕೊಂಡು ಹೋಗಿದ್ದೀನಿ ಸರ್. ಇದ್ರ 2ರಷ್ಟು ಫ್ಯಾಟ್ ನಾನು ಅವಾಗ. ನಡ್ಕೊಂಡು ಹೋಗಿ ಹಿಂಗೆ ಕೈ ಕಟ್ಕೊಂಡು ನಿಂತೆ ಸರ್. ಒಬ್ಬರು ತುಂಬ ಆತ್ಮೀಯರು ನನ್ನ ಎತ್ತಾಡಿಸ್ತವ್ರು ಸರ್. ಅವರು ನನ್ನನ್ನು ಎತ್ತಿ ಆಡಿಸಿದಂಥ ವ್ಯಕ್ತಿ ಬರೋಕ್ಕೆ ಹೇಳಿದರು. ಹೋದೆ, ಅಣ್ಣ ಒಂದು ಅವಕಾಶ. ಏನು ಕೇಳ್ಬೇಕು ಸರ್ ಅವರು? ಇದ್ರೆ ಆಯ್ತಮ್ಮ ಹೇಳ್ತೀನಿ ಅಂತ ಇಲ್ಲಮ್ಮ ಯಾವುದು ನನ್ನ ಹತ್ರ. ಚಿಕ್ಕದ್ರಿಂದ ನನ್ನ ಮೇಲೆ ನನಗೆ ತುಂಬ ಆಸೆ ಇತ್ತು, ಕಮಿಟ್ ಆಗ್ತೀಯ ನನಗೆ ಅಂತ ಹೇಳಿದ್ರು ಸರ್. ಏನು ಮಾಡ್ತೀರಾ ಸರ್ ನೀವಾಗ? ನಿಮ್ಮನ್ನ ಎತ್ತಾಡಿಸ್ತಾರೆ. ನನ್ನ ಎತ್ತಿ ಆಡಿಸಿದ ವ್ಯಕ್ತಿ ಸರ್ ಈಗ ಸತ್ತು 3 ವರ್ಷ ಆಗಿರ್ಬೇಕಷ್ಟೇ ಆ ವ್ಯಕ್ತಿ. ನೀನು ಚಿಕ್ಕದ್ರಿಂದನೇ ನನಗೆ ತುಂಬ ಆಸೆ ಇತ್ತು, ಕಮಿಟ್ ಆಗು ನನಗೆ, ನಿನಗೇನು ಬೇಕೋ ಎಲ್ಲ ಮಾಡ್ತೀನಿ ಸರ್. ಹಿಂಗೆ ನಿಂತಿದ್ದೀನಿ ಸರ್, ಹೊಟ್ಟೆ ಹಸು, ನಡ್ಕೊಂಡೋಗಿ ಸುಸ್ತು. ಒಂದು ಟೀ ಕುಡಿಯೋಣ ಅಂದರೆ ಯಾರ ಹತ್ರ ಕೇಳ್ತೀರಾ? ಕುಡ್ಸಕ್ಕೆ ಭಾಳ ಜನ ಅಂದರೆ ಯಾರ ಹತ್ರ ಕೇಳ್ತೀರಾ? ಸ್ವಾಭಿಮಾನ, ಅಸಹ್ಯ ಅಲ್ವಾ
ಸರ್ ಅಲ್ಲಿಂದ ಅಳಕ್ಕೆ ಸ್ಟಾರ್ಟ್ ಮಾಡಿದವಳು ಶಂಕರ ಮಠವರೆಗೂ ಹತ್ತಿದ್ದೀನಿ ಸರ್. ವಾಟ್ ನೆಕ್ಸ್ಟ್? ಏನು 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 ಅದೇ ನಮ್ಮ ಅಣ್ಣನ ಹತ್ರ ಹೋದರೆ ನನಗೆ ನಾಟಕದಲ್ಲಿ ಅವಕಾಶಗಳು ಸಿಗುತ್ತೆ. ಬಟ್ ನನಗೆ ಹಠ. ಇದ್ರ ಮಧ್ಯದಲ್ಲಿ ನಿಮ್ಮ ಗಂಡನ ಮನೆಯವರಾಗಲಿ ಅಥವಾ ತಾಯಿ ಮನೆಯವರಾಗಲಿ ಅಣ್ಣ ಅಲ್ಲಿ ಸಂಪರ್ಕ ಮಾಡಲಿಲ್ವಾ? ಸರ್ ಸಂಪರ್ಕ ಮಾಡಿದ್ರು ಅನ್ನೋದಕ್ಕೆ ಅದನ್ನು ಹೇಳ್ತಾರಲ್ಲ ಸರ್, ನಮ್ಮ ಅಣ್ಣ ನನ್ನನ್ನು ಹುಡುಕಾಡಿದ್ರು. ಬಟ್ ನಾನು ಇದು ಮಾಡಲಿಲ್ಲ, ಹೋಗಲಿಲ್ಲ ನಾನು. ಕೊನೆಗೆ ನಮ್ಮ ಯಜಮಾನ್ರ ಕಡೆಯಿಂದನೂ ಇದು ಬಂತು. ನಾನು ಅಲ್ಲಿನೂ ನಂದೊಂದು ಕೆಟ್ಟ ಹಠ ಏನು ಅಂದರೆ ಸರ್, ಡಿಸಿಷನ್ ತೊಗೊಳ್ಳಲ್ಲ ಬೇಡ ಅಂತ ಯಾವುದನ್ನು. ಒಂದು ಸರಿ ನಾನು ಬೇಡ ಅಂತ ತೊಗೊಂಡ್ಬಿಟ್ರೆ ನಾನು ತಿರುಗಿ ನೋಡಲ್ಲ. ಅದು ವ್ಯಕ್ತಿ ಆದರೂ ಸರಿ, ವಸ್ತು ಆದರೂ ಸರಿ, ಯಾರೇ ಆದರೂ ಸರಿ. ಅದು ನನ್ನ ಒಂದು ಕೆಟ್ಟ ಹಠ. ಅಲ್ಲಿಂದ ಒಂದು ನಾಟಕದಲ್ಲಿ ಅವಕಾಶ ಸಿಕ್ತು ಸರ್, ಹವ್ಯಾಸಿ ನಾಟಕ. ಕರೆದ್ರು ನಮ್ಮ ಪೋಸ್ಟ್ ಆಫೀಸ್ ಆಂಜನೇಯ ಸರ್ ಅವರಿವತ್ತು ತುಂಬ ಜನ ಕಲಾವಿದರುಗಳನ್ನು ಸಾಕ್ತಾ ಇದ್ದಾರೆ. ನಾಟ್ಯರಾಣಿ ಶಾಂತಲಾ ಅಂತ ಹೇಳಿ, ಅವ್ರ ಜೊತೆ ನಾನು ಚಿಕ್ಕದ್ರಿಂದನೂ ಮಾಡಿದ್ದೆ. ಗಂಗಾ ಅವ್ರನ್ನ ಹಾಕ್ಕೊಳ್ಳೋಣ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಗಂಟೆ ಗೋವಿಂದರಾಜ ನಾಟಕ, ಆ ಪಾತ್ರ ಬೆಂಗಳೂರಲ್ಲೇ. ಆ ನಾಟಕ ಕೊಟ್ಟರು, ನಾನು ತುಂಬ ಚೆನ್ನಾಗಿ ಮಾಡಿದೆ. ಒಂದು ಇದ್ರ ಪಾತ್ರ ಸರ್, ಏಜ್ಡ್ ಪಾತ್ರ ಅದು ಮಾಡಿದೆ. ಅದು ಮಾಡ್ತಿದ್ದಂಗೆ ಅಲ್ಲಿ ಒಬ್ಬರು ಆನಂದ್ ಕಳಸ ಅಂತ ಬಂದಿದ್ರು. ಅವರು ನನ್ನ ಪಾತ್ರ ನೋಡಿದರು. ಅವರು ಮಧ್ಯಮ ಆಯೋಗದೊಳಗೊಬ್ಬ ದೂತ ಗಡೋದು ಗಜ ನಾಟಕ ಡೈರೆಕ್ಷನ್ಗೆ ಹುಡುಕ್ತಾ ಇದ್ರು, ನಾಟಕ ಮಾಡೋದಕ್ಕೆ ಹುಡುಕ್ತಾ ಇದ್ರು. ಅದರಲ್ಲಿ ಹಿಡಿಂಬೆ ಪಾತ್ರಕ್ಕೆ ನನ್ನ ಸೆಲೆಕ್ಟ್ ಮಾಡಿದರು. ಪರ್ಸ್ನಾಲಿಟಿನೂ ಹಾಗೆ ಇದ್ದೆ, ವಾಯ್ಸು ಹಾಗೆ ಇತ್ತು, ಸೆಲೆಕ್ಟ್ ಆದೆ. ನನಗೇನೋ ಗಂಗಾ ಹೋಗ್ಬಿಟ್ಟು ಎಲ್ಲಿ ಹಿಡಿಂಬೆ ಅಂತ ಇಡೀ ಕಲಾಕ್ಷೇತ್ರ ತುಂಬ ನನ್ನ ಕರೀತಾರೋ ಏನೋ, ನಾನು ಮಾಡೋದೇ ಇಲ್ಲ ಅಂತ ನಾನು. ಅವ್ರು ಫೋನ್ ಮಾಡೋರು, ಸರ್ ಇವತ್ತು ಅವ್ರು ಸತ್ತೋಗಿದ್ದಾರೆ, ಸರ್ ಇವತ್ತು ಇವ್ರು ಸತ್ತೋಗಿದ್ದಾರೆ ಅಂತ. ನನಗೆ ಆ ಒಂದು ಬ್ರ್ಯಾಂಡ್ ಬಂದ್ಬಿಡುತ್ತೇನೋ ಅಂತ. ಇನ್ನು 2 ದಿನ ಸರ್ ನಾಟಕ ಇರೋದು. ಫೈನಲ್ ಆಗಿ ನನಗೆ ಅನಿಸ್ತು, ನಾನು ಮಾಡ್ತಾ ಇರೋ ತಪ್ಪಿದು, ಹೋಗೋಣ ಆಗಿದ್ದಾಗಲೇ ಅಂತ. ನೀನಾಸಂ ಡೈರೆಕ್ಟರ್ ಕೃಷ್ಣಕುಮಾರ್ ಯಾದವ್ ಅಂತ, ತುಂಬ ಒಳ್ಳೆ ಡೈರೆಕ್ಟ್ರು ಸರ್, ಕೋಪಿಷ್ಟ. ಕರೆಕ್ಟಾಗಿ ನಾನು ಹಿಂಗೆ ಹೋಗಿದ್ದೀನಿ, ಅವ್ರು ಚಪ್ಪಲ್ ತೊಗೊಂಡೊಬ್ಬ ಕಲಾವಿದನಿಗೆ ಹಿಂಗೆ ಬೀಸಿ ಒಗೆದ್ರು. ನೋಡಿ ಎಕ್ದಮ್ ಸ್ಟನ್ನು. ಇಂಥವ್ರ ಹತ್ರ ನಾನು ಕೆಲಸ ಮಾಡೋದ, ನಮ್ಗೇನಾರು ಅಂದುಬಿಟ್ರೆ ಮೊದಲೇ ಇದು ಅಂದ್ಬಿಟ್ಟು ಬನ್ನಿ ಮೇಡಮ್ ಅಂದರು. ಅಂತಿದ್ದಂಗೆ ಹಾಗೆ ಹೋಗಿ ಕೂತ್ಕೊಂಡೆ, ಒಂದು ರೀಡಿಂಗ್ ಕೊಟ್ಟರು, ರೀಡಿಂಗ್ ತೊಗೊಂಡೆ, ಮಾಡಿ ಅಂದರು. ಅದು ನೋಡ್ತಿದ್ದಂಗೆ ಶೇಕಿಂಗು, ಏನೋ ಗೊತ್ತಿಲ್ಲ ಸರ್. ಮಾಡಿದೆ, ಮಾರನೇ ದಿವಸನೇ ನಾಟಕ. ಆ ನಾಟಕ ನಾನು ಏನು ಮಾಡಿದೆ, ರಿಟರ್ನ್ ಹಿಂಗೆ ತಿರುಗಿ ನೋಡಲಿಲ್ಲ ಸರ್, ನೋಡಲೇ ಇಲ್ಲ. ಗಂಗಾ ನಕ್ಷತ್ರ ಆಗಿದೆ. ಎಸ್ ಸರ್, ಅಭಿಮಾನಿಗಳು ಕೊಟ್ಟ ಬಿರುದೇ ನಕ್ಷತ್ರ ಅಂತ, ಮಿನುಗು ತಾರೆ ಅಂತ ಕೊಟ್ಟರು ಅವರು. ಆಮೇಲೆ ನಾನು ಅದನ್ನು ಸುಮ್ಮನೆ ಅದನ್ನೆಲ್ಲ ಇದು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆಮೇಲೆ ಅವರೇ ನಕ್ಷತ್ರ 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 ಅಂದ್ಬಿಟ್ಟು ಗಂಗಾ ನಕ್ಷತ್ರ ಹಾಗೆ ಆಡಾಗೋಯ್ತು ಸರ್. ನಾನು ಗಂಗಾ ಅಂದ್ರೂ ಗಂಗಾ ನಕ್ಷತ್ರನೇ ಹೇಳಬೇಕು ಅಂತಾರೆ. ಇವತ್ತು ಆ ಡೈರೆಕ್ಟರ್ ನಾನು ನೆನೆಸ್ಕೋತೀನಿ ಸರ್. ಪುಣ್ಯಾತ್ಮ ಎಲ್ಲಿದ್ರು ದೇವ್ರು ಚೆನ್ನಾಗಿಟ್ಟಿರಲಿ ಸರ್ ಅವ್ರನ್ನ. ಇವತ್ತು ನಾನು ಬಂದರೆ ಅವ್ರು ಹಿಂಗೆ ತಪ್ಕೊಳ್ಳೋ ಸರ್, ನನ್ನ ಮಗ ಬಂದ ಅಂತಾರೆ ನನಗೆ ಹೇಳೋದು ಸರ್ ಅವರು. ಬಾರೋ ನನ್ನ ಮಗನೋ ನೀನು ಅಂತಾರೆ. ಪಾತ್ರ ಏನೂ ಇಲ್ಲ ಸರ್, 5 ಡೈಲಾಗ್ ನಂದು ಆ ನಾಟಕದಲ್ಲಿ. ಇಡೀ ನಾಟಕದಲ್ಲಿ 5 ಡೈಲಾಗ್. ಹಿಡಿಂಬೆ, ಆ ಎಂಟ್ರಿ ಎಕ್ಸಿಟ್, ಆ ಕೂಗೋ ಸೌಂಡು. ಮಗ ಬೇಟೆ ಆಡಕ್ಕೆ ಹೋಗಿರ್ತಾನೆ, ತಾಯಿಗೆ ಬೇಟೆ ತೊಗೊಂಬರ್ಬೇಕು. ಆವಾಗ ನಾನೊಂದು ಕೂಗ್ತೀನಿ, ಘಟೋತ್ಕಚ ಅಂತ ಮ್ಯೂಸಿಕ್ಕು. ಮತ್ತೆ ಇದನ್ನೇ ಇನ್ನೊಂದ್ಸರಿ ಕೂಗ್ತೀನಿ, ಅಮ್ಮ ಅಂತಾನೆ, ಕಂದ ಭೋಂ 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 ಅಂತ ಹಿಂಗೆ ನಮಸ್ಕಾರ ಮಾಡೋದು. ಈ ಡೈಲಾಗ್ಗಳು. ಎಂಥ ವರ್ಣನ ಹುಡುಕಿ ತಂದಿರುವೆ, ಮನುಷ್ಯನು ಬ್ರಾಹ್ಮಣನೇ. ಇದೇ ಸರ್ ಡೈಲಾಗ್, ಇಷ್ಟೇ, ಜಾಸ್ತಿ ಏನೂ ಇಲ್ಲ ಸರ್. 5ರಿಂದ 6 ಡೈಲಾಗ್. ಬಟ್ ತುಂಬ ಒಳ್ಳೆ ಲೈಫ್ ಕೊಟ್ಬಿಡ್ತು ಸರ್. ಕಲಾಕ್ಷೇತ್ರದ 3 ಶೆಡ್ಡಲ್ಲೂ ಗಂಗಾ ನಕ್ಷತ್ರ ಬ್ಯುಸಿ. ಬೆಳಗ್ಗೆ 7 ಗಂಟೆಗೆ ನಾನು ರಿಹರ್ಸಲ್ ಅಟೆಂಡ್ ಆದೆ ಅಂದರೆ ಮನೆಗೆ ಬರ್ತಾಯಿದ್ದೆ ರಾತ್ರಿ 10 ಗಂಟೆಗೆ ಸರ್. 10 ಗಂಟೆಗೆ ಇಲ್ಲಿ ರಿಹರ್ಸಲ್, 9 ಗಂಟೆವರೆಗೂ ಒಂದು ಶೆಡ್ಡಲ್ಲಿ ರಿಹರ್ಸಲು, 9ರಿಂದ 1 ಗಂಟೆವರೆಗೂ ಒಂದು ಶೆಡ್ಡಲ್ಲಿ ರಿಹರ್ಸಲು, 1ರಿಂದ 3 ಗಂಟೆವರೆಗೂ ಒಂದು ಶೆಡ್ಡಲ್ಲಿ ರಿಹರ್ಸಲು, ನಾಟಕ ಮುಗಿಸ್ಕೊಂಡು ಬಾ. ಬೆಳಗ್ಗೆ ಒಂದು ನಾಟಕ, ಮಧ್ಯಾಹ್ನ ಒಂದು ನಾಟಕ, ರಾತ್ರಿ ಒಂದು ನಾಟಕ. ಈ ಥರ ಮಾಡಿದ್ದೀನಿ ಸರ್. ಇದೇ ಮೈ ಇಟ್ಕೊಂಡೆ. ನನಗೆ ಬದುಕು ಕೊಟ್ಟಿದ್ದು, ನನ್ನನ್ನು ಗುರುತಿಸಿದ್ದು ಹವ್ಯಾಸಿ ಸರ್. ಯಾಕಂದರೆ ವೃತ್ತಿರಂಗ ಭೂಮಿಗೆ ನಾನು ಇನ್ನೂ ಎಂಟ್ರಿ ಕೊಟ್ಟಿರಲಿಲ್ಲ. ಹವ್ಯಾಸಿನಲ್ಲೇ ನಾನು ಹೆಸರು ಮಾಡಿದೆ. ಈ ಮಧ್ಯದಲ್ಲಿ ನಮ್ಮ NST ಅವರು ನಾಯಿರಿ ಸರ್ ಅಂತ ಇದ್ದಾರೆ, ಗೋಪಾಲಕೃಷ್ಣ ನಾಯಿರಿ ಅವರಂತ. ಅವ್ರ ಕೈಯಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಅದಾದಮೇಲೆ ಡಾಕ್ಟರ್ SLN ಸ್ವಾಮಿ ಅವರು ಅಂತ, ತುಂಬ ಅದ್ಭುತವಾದ ನಿರ್ದೇಶಕರು ಸರ್. ನನ್ನ ಕೈಯಲ್ಲಿ ಅವರು ವರ್ಲ್ಡ್ ರೆಕಾರ್ಡ್ ಮಾಡಿಸಿದ್ರು, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿಸಿದ್ರು ಸರ್. ಏನು ರೆಕಾರ್ಡ್? ಅದು 2017ರಲ್ಲಿ 2.5 ಗಂಟೆಗಳ ಕಾಲ ಒಬ್ಬಳೇ ಏಕಪಾತ್ರ ಅಭಿನಯ ಮಾಡಿದ್ರು, ಸಿಂಗಲ್ ಪ್ಲೇ ಸರ್. ಇಡೀ ಸ್ಟೇಜನ್ನು ಬಳಸ್ಕೊಂಡು ಆ ನಾಟಕದಲ್ಲಿ ಬರ್ತಕ್ಕಂಥ ಅಷ್ಟೂ ಪಾತ್ರಗಳನ್ನು ಒಬ್ಬಳೇ ಮಾಡಬೇಕು. 2.5 ಗಂಟೆಗಳ ಕಾಲ ನಿರಂತರ. ಅದನ್ನ ಎಲ್ಲೂ ನಾವು ಅಲ್ಲಾಡಂಗೆ ಇಲ್ಲ ಸ್ಟೇಜ್ ಬಿಟ್ಟು. ಎಂಡ್ ಹೇಗಾಗುತ್ತೆ ಸಾರಿ, ಹೇಗೆ ಓಪನ್ ಆಗುತ್ತೋ ಎಂಡ್ ಆಗೋವರೆಗೂ ನಾನು ಸ್ಟೇಜ್ ಬಿಟ್ಟು ಕೆಳಗಡೆ ಇಳಿಯೋ ಹಾಗೆ ಇಲ್ಲ.
2.5 ಗಂಟೆಗಳ ಕಾಲ ನಿರಂತರವಾಗಿ ನನ್ನ ಕೈಲಿ ಆ ಪಾತ್ರ ಮಾಡಿಸಿ ನನ್ನೊಳಗಿನ ನಾನು ಅಂತ ನಾಟಕದ ಟೈಟ್ಲು ಸರ್. ಒಬ್ಬ ವೇಶ್ಯ ಕ್ಯಾರೆಕ್ಟರ್, ಸಮಾಜಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಚಿನ್ನಸ್ವಾಮಿಯವರು ಬಂದಿದ್ದರು, ರಾಘವೇಂದ್ರ ಅವರ ಅಪ್ಪಾಜಿ, ಎಸ್ ಅವ್ರು ಬಂದಿದ್ದರು. ಅವರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು, ನಾಟಕ ನೋಡಿ ಹತ್ತುಬಿಟ್ರು ಅವರು. ಅಂದರೆ ಆ ಪಾತ್ರ ಆಗಿತ್ತು. ಅಂದರೆ ಈಗಿನ ಜನ್ರೇಷನ್ಗೆ ಏನು ಕೊಡಬೇಕು ಅನ್ನೋದನ್ನು ಬರೆದಿದ್ರು ಸರ್ ಅವರು. ಅವ್ರದ್ದು ಸಂಭಾಷಣೆ ತುಂಬ ಅಂದರೆ ತುಂಬ ಟಫ್ ಆಗಿರುತ್ತೆ. ಅದನ್ನು ಅವ್ರ ಕಡೆಯಿಂದ ಅದೊಂದು ಸಾಧನೆ ಮಾಡಿದೆ. ಅದಾಗ್ತಾ ಆಗ್ತಾ ಆಗ್ತಾ ಬೆಂಗಳೂರಲ್ಲಿ ಹೀಗೆ ಡ್ರಾಮಾಗಳು ಮಾಡ್ತಾಯಿದ್ದೆ. ಅಂದರೆ ಬೆಂಗಳೂರಲ್ಲಿ ಸುಮ್ಮನೆ ಹೊಟ್ಟೆ ಓಕೆ ಅಂತ ಇತ್ತು. ಈ ಮಧ್ಯದಲ್ಲಿ ಉತ್ತರ ಕರ್ನಾಟಕಕ್ಕೆ ನನಗೊಂದು ಆಫರ್ ಬಂತು. ಮಗ ಹೋದ್ರು ಮಂಗಲ್ಯ ಒಂದು ನಾಟಕ. ಸೊ ಆರ್ಟಿಸ್ಟ್ನ ಹುಡುಕಾಡ್ತಾ ಇದ್ರು ಅವರು. ಸೊ ಮಾಲತಿ ಮೇಡಮ್ಗೆ ಫೋನ್ ಮಾಡಿದ್ದಾರೆ, ಸುಧೀರ್ ಮಾಲತಿ ಅವರಿಗೆ. ಮೇಡಮ್ ಮತ್ತು ಹಿಂಗೆ ಒಬ್ಬರು ಪಾತ್ರಕ್ಕೆ ಬೇಕು, ಹೀರೋಯಿನ್ ಪಾತ್ರಕ್ಕೆ ಅಂದಾಗ ಅವ್ರು ಬೇಗ ನನ್ನ ಸಜೆಸ್ಟ್ ಮಾಡಿದ್ದಮ್ಮ, ಇಲ್ಲ ಗಂಗಾ ನಕ್ಷತ್ರ ತುಂಬ ಚೆನ್ನಾಗಿ ಮಾಡ್ತಾಳೆ ಪಾತ್ರ, ಈ ಪಾತ್ರಕ್ಕೆ ಅವಳನ್ನೇ ಹಾಕೋ ಅಂತ. ಅವರು ನನ್ನ ಫೋಟೋ ನೋಡಿದ್ದಾರೆ, ನನ್ನನ್ನು ಡೈರೆಕ್ಟಾಗಿ ನೋಡಿಲ್ಲ, ಫೋಟೋ ನೋಡಿದ್ದಾರೆ. ನೋಡಿದ ತಕ್ಷಣ ಬುಕ್ ಮಾಡಿದ್ದಾರೆ. ನಾನು ದೊಡ್ಡ 2 ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. 1 ವಾರ ಅವ್ರು ಹೇಳಿದ್ದು ನನ್ನ ಬುಕ್ ಮಾಡಿದ್ದು. ಸರ್ ಹೋಗಿ ಹಿಂಗೆ ಇಳಿದೆ ಸರ್. ಆ ವ್ಯಕ್ತಿ ಒಂದು ಸರಿ ಹಿಂಗೆ ನೋಡ್ದೆ ಸರ್ ಅಷ್ಟೇ. ನನ್ನ ಕತ್ತಿಂಗ್ ಬಗಸ್ತಾನೆ, ಹತ್ತಿರ ಗಾಡಿನ ಅಂದರು. ಹಾಂ ಅಂದೆ. ತೊಗೊಂಡು ಒಂದು ರೂಮಲ್ಲಿ ಬೀಳಿಸಿದ್ರು ನನ್ನ, ಫ್ರೆಶ್ ಅಪ್ ಆಗಿ ಅಂತ. ವಾಪಸ್ ನಾನು ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. 3 ಗಂಟೆಗೆ ಶೋ ಸ್ಟಾರ್ಟ್. ಆ ವ್ಯಕ್ತಿಯ ಚಹರೆ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ನಾನು ಅವ್ನಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಸುಮ್ಮನಾದೆ. ಕೊನೆಗೆ ನಾನೇ ಫೋನ್ ಮಾಡಿದೆ. ಬಟ್ ನನಗೂ ಸ್ವಾಭಿಮಾನ ಹೊಡೀತು, ಯಾಕೆ ಮಾಡಬೇಕು ಅಂತ. ನನ್ನ ಇರುವಿಕೆಯನ್ನು ನಾನು ಗುರುತುಪಡಿಸ್ಬೇಕಾಗಿತ್ತು ಅಲ್ಲಿ. ಎಸ್, ನಾನು ಏನು ಅನ್ನೋದನ್ನು ಇವತ್ತು ಪ್ರೂವ್ ಮಾಡ್ತೀನಿ, ನಾಳೆ ನಾನು ಹೊರಟೋಗ್ತೀನಿ ಅಂತ ನಾನು ಮೆಂಟಲಿ ಡಿಸೈಡ್ ಆದೆ. ಹಾಗೆ ಅಲ್ಲಿ ಸತೀಶ್ ಅಂತ ಒಂದು ಹುಡುಗ ಇದ್ದ, ಅವ್ನಿಗೆ ಫೋನ್ ಮಾಡಿದೆ. ಎಲ್ಲಿದು? ಗೋಕಾಕ್ ಸರ್. ನನ್ನ ಪ್ರಥಮ ಎಂಟ್ರಿ ಸರ್, ಉತ್ತರ ಕರ್ನಾಟಕ ಇದು ಪ್ರಥಮ ಎಂಟ್ರಿ. ಸತೀಶ ಮತ್ತೆ ಫೋನ್ ತೆಗಿತಾ ಇಲ್ಲ. ಹೆಂಗೆ ಇಲ್ಲ ಚಾರ್ಜಿಗೆ ಹಾಕಿದಾಕ, ನೀನು ಬಾ ರಿಹರ್ಸಲ್ ಮಾಡ್ಕೊಳ್ಳೋಣ ಅಂದರು. ಹಿಂಗೆ ನೀವು ಕೂತಿದ್ದೀರಲ್ವ, ಹಿಂಗೆ ನಾ ಕೂತೆ. ನಾನು ಹಿಂಗೆ ಕೂತ ತಕ್ಷಣ ಟಣ್ ಅಂತ ಹರಿ ಈ ಕಡೆ ಬಂದು ಕೂತ್ಕೊಂಡ್ಬಿಡೋದ ಸರ್. ಆ ವ್ಯಕ್ತಿ ಹೀಗೆ ಕೂತವ್ರು ಸರ್, ಹಿಂಗೆ ಕೈ ಹಿಡ್ದು ಹಿಂಗೆ ಕೂತವ್ರು. ಹಿಂಗೆ ನನ್ನ ಮಗ ನೋಡಲಿಲ್ಲ ಸರ್. ಹಾಂ ಇದಿಷ್ಟು ಮಾಡಿರಿ. ಈ ಕಡೆ ಹೊರಗಡೆ ನಡೀತಾ ಇದೆ ಸರ್ಚಿಂಗ್. ಆರ್ಟಿಸ್ಟ್ನ ಹುಡುಕ್ತಾ ಇದ್ದಾರೆ ಅವತ್ತು ಪಾತ್ರ ಮಾಡ್ಸೋಕ್ಕೆ. 3 ಗಂಟೆಗೆ ಶೋ. ಆರ್ಟಿಸ್ಟ್ನ ಹುಡುಕ್ತಾ ಇದ್ದಾರೆ. ಏನು ಸರ್ ಎಂಥವ್ರನ್ನ ಕರ್ಕೊಂಬಂದಿರ, ಹೋಗಿ ಒಳ್ಳೆ ಸಿಂಟೆಕ್ಸ್ನ ಕರ್ಕೊಂಬಂದಿದ್ದೀರಲ್ಲ ಅಂತ ಅಲ್ಲಿ ಇರೋರು ಹೇಳ್ತಾ ಇದ್ದಾರೆ. ಅವರಿಗೆ ನನ್ನ ಕಿವಿಗೆ ಬೀಳ್ತಾ ಇದೆ. ಬಟ್ ನಾನು ಪ್ರೂವ್ ಮಾಡಲೇಬೇಕು ಅಂತ ನಾನು ಹಠ ಬಿಡಲಿಲ್ಲ. ನಾನು 3 ಗಂಟೆ ಆಯಿತು, ಹೋದೆ, ಮೇಕಪ್ ಮಾಡಿಕೊಂಡೆ, ಪಾತ್ರ ಮಾಡಿದೆ. ಕೊನೆಗೆ ಅವರೇ ನನಗೆ ಅಭಿನಯ ಶಾರದೇನೋ ಬಿರುದು ಕೊಟ್ಟರು ಸರ್. ಇವತ್ತು ಗಂಗಾ ನಕ್ಷತ್ರ ಉತ್ತರ ಕರ್ನಾಟಕದಲ್ಲಿ ಏನಾದ್ರು ಒಂದು ತನ್ನ ತಿಂತಾ ಇದ್ದಾಳಂದರೆ ಅದಕ್ಕೆ ರೇವಣ್ಣ ಕನಕಿ ಕೊಡಿಯವರೇ ಕಾರಣ ಸರ್. ಇವತ್ತು ಆ ರೇವಣ್ಣ ಕನಕಿ ಕೊಡಿಯವರಿಂದನೇ ನಾನು ಉತ್ತರ ಕರ್ನಾಟಕಕ್ಕೆ ಮನೆ ಮಗಳಾಗಿದ್ದೀನಿ. ಇವತ್ತು ಹೈಯೆಸ್ಟಾಗಿ ಆ ಕಡೆ ನಾಟಕ ಮಾಡ್ತಾ ಇದ್ದೀನಿ ಅಂದರೆ ಅದು ಆ ವ್ಯಕ್ತಿಯಿಂದ. ಅವಮಾನ ಮಾಡಿದ ಕಡೆಯಿಂದನೇ ಸನ್ಮಾನ ಮಾಡಿಸ್ಕೊಂಡಿದ್ದೀನಿ ಅಂದರೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ವಂಡರ್ಫುಲ್, ವಿ ಆರ್ ಪ್ರೌಡ್ ಆಫ್ ಯು. ನನಗೆ ನಿಮ್ಮ ಮಹೇಶ್ ಚಿಕ್ಕಪ್ಪ ಅವ್ರು ಹೇಳ್ತಾ ಇದ್ರು, ಉತ್ತರ ಕರ್ನಾಟಕದಲ್ಲಿ ನೀವು ನಾಟಕ ಮಾಡಬೇಕಾದ್ರೆ 150 ರೂಪಾಯಿ ಟಿಕೆಟ್ ಕೊಟ್ಟು ಬಂದಿರೋ ಜನ ನೀವು ಪಾತ್ರ ಮಾಡಿದ್ರೆ ಅಳ್ತಾರಂತೆ. ಹೌದು ಸರ್, ಕಣ್ಣಲ್ಲಿ ನೀರು ಹಾಕ್ತಾರಂತೆ. ಯಾವ ಪಾತ್ರ ಅದು ಸರ್? ಅದು ಮಗ ಹೋದ್ರು ಮಂಗಲ್ಯದಲ್ಲಿ ಬಂದು ನಮ್ಮ ಮಕ್ಕಳಿರಲ್ಲ, ಗಂಡ ಹೆಂಡತಿಗೆ ದೊಡ್ಡ ಜಮೀನ್ದಾರ್ ಕುಟುಂಬ ನಮ್ಮದು. ತುಂಬ ವರ್ಷಕ್ಕೊಬ್ಬ ಮಗ ಹುಡ್ತಾನೆ. ಅವನೊಂದು ಹುಡುಗಿನ ರೇಪ್ ಮಾಡಿರ್ತಾನೆ. ಊರಿಗೆ ನ್ಯಾಯ ಹೇಳೋ ನ್ಯಾಯಾಧೀಶ ನನ್ನ ಗಂಡ. ಕೊನೆಗೆ ನನ್ನ ಗಂಡ ಬಂದು ನನಗೆ ಹೇಳ್ತಾರೆ, ನಿನಗೆ ಮಗ ಬೇಕಾ ಮಂಗಲ್ಯ ಬೇಕಾ ಅಂತ. ಏನು ಆನ್ಸರ್ ಮಾಡಲಿ ಸರ್? ಮಂಗಲ್ಯನೇ ಬೇಕು ಅಂದಿನಿ. ತಗೋ ವಿಷ, ನಾನು ಮನೆಗೆ ಬರ್ದೊಳಗೆ ವಿಷ ಕೊಲೆ ಮಾಡ್ಬೇಕು ನೀನು ಅಂತಾರೆ. ಹೇಗೆ ಮಾಡ್ತೀರಾ ಸರ್? ಮಗನ್ನ ಕೊಲೆ ಮಾಡಲೇಬೇಕು, ಇಲ್ಲ ನನಗೆ ಹಾಕು, ಇಲ್ಲ ಮಗನಿಗೆ ಹಾಕು. ಏನು ಮಾಡಲಿ ನೆಕ್ಸ್ಟ್? ಉತ್ತರ ಕರ್ನಾಟಕದಲ್ಲಿ ನೀವು ನಾಟಕ ಮಾಡಬೇಕಾದ್ರೆ 150 ರೂಪಾಯಿ ಟಿಕೆಟ್ ಕೊಟ್ಟು ಬಂದಿರೋ ಜನ ನೀವು ಪಾತ್ರ ಮಾಡಿದ್ರೆ ಅಳ್ತಾರಂತೆ. ಹೌದು ಸರ್, ಕಣ್ಣಲ್ಲಿ ನೀರು ಹಾಕ್ತಾರಂತೆ. ಯಾವ ಪಾತ್ರ ಅದು ಸರ್? ಅದು ಮಗ ಹೋದ್ರು ಮಂಗಲ್ಯದಲ್ಲಿ ಬಂದು ನಮ್ಮ ಮಕ್ಕಳಿರಲ್ಲ, ಗಂಡ ಹೆಂಡತಿಗೆ ದೊಡ್ಡ ಜಮೀನ್ದಾರ್ ಕುಟುಂಬ ನಮ್ಮದು. ತುಂಬ ವರ್ಷಕ್ಕೊಬ್ಬ ಮಗ ಹುಡ್ತಾನೆ. ಅವನೊಂದು ಹುಡುಗಿನ ರೇಪ್ ಮಾಡಿರ್ತಾನೆ. ಊರಿಗೆ ನ್ಯಾಯ ಹೇಳೋ ನ್ಯಾಯಾಧೀಶ ನನ್ನ ಗಂಡ. ಕೊನೆಗೆ ನನ್ನ ಗಂಡ ಬಂದು ನನಗೆ ಹೇಳ್ತಾರೆ, ನಿನಗೆ ಮಗ ಬೇಕಾ ಮಂಗಲ್ಯ ಬೇಕಾ ಅಂತ. ಏನು ಆನ್ಸರ್ ಮಾಡಲಿ ಸರ್? ಮಂಗಲ್ಯನೇ ಬೇಕು ಅಂದಿನಿ. ತಗೋ ವಿಷ, ನಾನು ಮನೆಗೆ ಬರ್ದೊಳಗೆ ವಿಷ ಕೊಲೆ ಮಾಡ್ಬೇಕು ನೀನು ಅಂತಾರೆ. ಹೇಗೆ ಮಾಡ್ತೀರಾ ಸರ್? ಮಗನ್ನ ಕೊಲೆ ಮಾಡಲೇಬೇಕು, ಇಲ್ಲ ನನಗೆ ಹಾಕು, ಇಲ್ಲ ಮಗನಿಗೆ ಹಾಕು. ಏನು ಮಾಡಲಿ ನೆಕ್ಸ್ಟ್? ಹಾಕ್ತೀನಿ ಅಂತೀನಿ. ಆ ಸನ್ನಿವೇಶ ಇದೆ ಸರ್, ಪ್ರತಿ ಒಬ್ಬರ ಕಣ್ಣಲ್ಲೂ ನೀರು ಬರುತ್ತೆ ಆ ಸನ್ನಿವೇಶ. ತಾಯಿ ಮಾತಾಡೋದ ಮಗನ ಜೊತೆಗೆ? ಹೌದು ಸರ್. ಅಂದರೆ ವಿಷ ಹಾಕಕ್ಕೆ ರೆಡಿ ಆಗಿಬಿಡ್ತಾಳೆ ಅವಳು. ಅವತ್ತು ಮಗನ ಬರ್ತಾಳೆ, ಗಂಡ ವಿಷ ಕೊಟ್ಟು ಹೋಗ್ತಾನೆ ಸರ್. ಅಲ್ಲಿ ಒಂದು ಡೈಲಾಗ್ ಹೇಳ್ತಾಳೆ ಬ್ರಹ್ಮನಿಗೆ ಅವಳು. ಬ್ರಹ್ಮ ತಾಯಿ ಬರಿಬೇಕು, ಸಾರಿ, ಹೇ ಬ್ರಹ್ಮ. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳಿರೋದು, ಬ್ರಹ್ಮನ ಬರಹವನ್ನು ಬಲ್ಲವರು ಯಾರು ಅಂತ. ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನ ನನ್ನೊಳಗೆ ಹಾಕಿ ರಣಹದ್ದುಗಳ ಕಣ್ಗಳಿಂದ ರಕ್ಷಿಸಿಕೋ ಎಂದು ಎಚ್ಚರ ವಹಿಸಿದೆ. ಈಗ ನನ್ನನ್ನೇ ಹಸಿದ ಹುಲಿಯನ್ನಾಗಿಸಿ ಹಸೆ ಮಾಂಸವನ್ನ ತಿನ್ನುವ ಹಾಗೆ ಮಾಡಿದೆ.
ಹಸಿ ಮಾಂಸ ತಿನ್ನಲು ಹೋದರೆ ಅದು ವಿಷ ಎಂಬುದು ನಾನರಿಯೆ. ತಿನ್ನದೆ ಹೋದರೆ ನರಕಕ್ಕೆ ದಾರಿ ಎಂದು ಕಟ್ಟಾದೆ. ಯಾವುದನ್ನ ಒಪ್ಪಿಕೊಳ್ಳಲಿ, ಯಾವುದನ್ನ ತಿರಸ್ಕರಿಸಲಿ? ಇಲ್ಲ ಇಲ್ಲ, ಈ ಭಾರತ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾನು ಪಾಪದ ಮುಕುಟವನ್ನು ಧರಿಸಿಕೊಳ್ಳಲಿ? ಇಲ್ಲ ಇಲ್ಲ, ನಾನು ನನ್ನ ಪತಿಯಾಜ್ಞೆಯನ್ನು ಪಾಲಿಸಲೇಬೇಕು. ನನ್ನ ಸತಿ ಧರ್ಮವನ್ನು ಪಾಲಿಸಲೇಬೇಕು. ಪಾಲಿಸ್ತೇನೆ. ಇದು ಸರ್. ಓ ಮೈ ಗಾಡ್, ಓ ಮೈ ಗಾಡ್. ನನ್ನ ಕಣ್ಣಲ್ಲಿ ನೀರು ತರಿಸಿದ್ರಿ ನೀವು. ನನ್ನ ಕಣ್ಣಲ್ಲಿ ನೀರು ತರಿಸಿದ್ರಿ ನೀವು ವಿತೌಟ್ ಗ್ಲಿಸರಿನ್. ಎಸ್ ಸರ್, ಇವತ್ತು ಯೂಸ್ ಮಾಡಿಲ್ಲ ಸರ್, ಇವತ್ತು ಯೂಸ್ ಮಾಡಿ. ಅಯ್ಯೋ ದೇವ್ರೆ, ನಿಜವಾಗ್ಲೂ ತಾಯಿ ಶಾರದೆ ಸರಸ್ವತಿ ನಿಮ್ಮ ಚಿಕ್ಕಪ್ಪ ಅವ್ರು ಹೇಳಿದ್ರೆ ಸತ್ಯ ಅಂತ ಗೊತ್ತಾಯ್ತು. ನಾವು ನಾಟಕ ಇಟ್ಕೊಂಡು ನೋಡೋನಲ್ಲ, ಅಂದ್ರೆ ಯಾವ್ದು ಅಹಂಕಾರದಿಂದ ಹೇಳ್ತೀರಾ, ನಾನು ನೋಡಿಲ್ಲಮ್ಮ ಯಾವುದನ್ನು. ತುಂಬಾ ಇಲ್ಲ ಸರ್, ಈ ನಾಟಕ ನನಗೆ ತುಂಬಾ ಒಳ್ಳೆ ಹೆಸರು ಕೊಡ್ತು ಸರ್. ಅಲ್ಲಿ ತುಂಬಾ ಅಂದ್ರೆ ಈ ಒಂದು ವರ್ಷದಲ್ಲೇನೆ 2 ವರ್ಷದಲ್ಲಿ ಒಂದು 300 ಪ್ರಯೋಗ ಮಾಡ್ಬಿಟ್ಟೆ ಸರ್ ನಾಟಕ. ಇದನ್ನ ಒಂದು 300 ತುಂಬಾ ಅದ್ಭುತವಾದ ಕಲಾವಿದ್ರಮ್ಮ ನೀವು. ತುಂಬಾ ಅದ್ಭುತ. ಇಷ್ಟು ದಿವಸದ ಈ ಪ್ರತಿಭೆ ನಾವು ಯಾಕೆ, ನಮ್ಗೆ ನಾಚಿಕೆ ಆಗುತ್ತೆ ಸಿನಿಮಾದವರಾಗಿ. ನಾವು ಸಿನಿಮಾ ರಂಗ ಅಂತ ಹೇಳಿದ್ರೆ ಅಲ್ವಾ ಸರ್, ಒಂದು ಹೇಳ್ಬಿಡ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ನೀವು ಚಿತ್ರರಂಗದವರೇ, ನಮ್ಮ ಫ್ಯಾಮಿಲಿನೂ ಚಿತ್ರರಂಗನೇ. ಸರ್ ಏನಾಯ್ತು ಗೊತ್ತಾ ಸರ್, ಅವಕಾಶ ಕೇಳ್ಕೊಂಡು ಹೋದೆ ಸರ್ ಚಿತ್ರರಂಗಕ್ಕೆ. ಸುಮಾರು ಕಡೆ ನಾನು ಸೆಲೆಕ್ಟು ಆದೆ. ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ ಸರ್, ಕಮಿಟ್ಮೆಂಟ್ ಅನ್ನೋರು ಸರ್. ಎಲ್ಲ ಸೆಲೆಕ್ಟ್ ಆಗಿ ನಾನು ಬೆಳಗ್ಗೆ ಶೂಟಿಂಗ್ ಹೋಗ್ಬೇಕು ಸರ್. ಮೇಡಮ್ ಕಮಿಟ್ಮೆಂಟ್ ಓಕೆ. ನನಗೆ ಪೆದ್ದಸು ಕಮಿಟ್ಮೆಂಟ್ ಆದರೆ ಗೊತ್ತಿಲ್ಲ ಸರ್. ಈ ವರ್ಡ್ನ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ. ಕಮಿಟ್ಮೆಂಟ್ ಅಂದರೆ ನಾವೇನಕ್ಕೆ ಹೇಳ್ತೀವಿ ಸರ್? ಎಸ್, ಕಮಿಟ್ಮೆಂಟಿಗೆ ಒಂದು ಜಾಬಿಗೆ ಇಲ್ಲ ನಾನು ಕಮಿಟ್ ಆಗಿದ್ದೀನಿ ಕಣೋ, ಹಿಂಗೆ ವರ್ಕ್ ಮಾಡಬೇಕು ಅದಕ್ಕೆ ಅನ್ಕೋತೀವಿ ನಾವು. ಸೊ ಕಮಿಟ್ಮೆಂಟ್ ಅಂದರೆ ಇದು ಅಂತ ನನಗೆ ಗೊತ್ತಿಲ್ಲ ಸರ್. ಕಮಿಟ್ಮೆಂಟಿಗೆ ಓಕೆನಾ ಆದರೂ, ಕಮಿಟ್ಮೆಂಟ್ ಆದರೆ ನನಗೇನು ಸರ್, ಇವಾಗ ಒಂದು ಸೀರಿಯಲ್ ಕಮಿಟ್ ಆಗಿರ್ತೀವಿ, ಆ ಥರ ಕಮಿಟ್ ಅಂದ್ರೆ ನಾವು ನನ್ನ ಮೈಂಡಿಗೆ ಬರೋದು ಅದೇ ಅಲ್ವಾ? ಎಸ್, ಓಕೆ ಸರ್ ಅಂದೆ. ಆಮೇಲೆ ಪಕ್ಕದಲ್ಲಿ ಇರೋರು ಕೇಳಿದ್ರು, ನೀನು ಕಮಿಟ್ಮೆಂಟಿಗೆ ಒಪ್ಪಿಗೆ ಕೊಟ್ಟಾದ್ರು, ಯಾಕೆ ತಪ್ಪೇನಿದೆ ಅಂತ ಕೇಳಿದೆ ನಾನು. ಕಮಿಟ್ಮೆಂಟ್ ಅಂದರೆ ಏನು ಅಂತ ಗೊತ್ತಾ ಅಂದ್ರೆ, ಅದೇ ಕಣೋ ಹಿಂಗೆಲ್ಲ ನಾವು ಅದು ಇದು ಮಾಡ್ತೀವಲ್ಲ ಅದೇ ತಾನೇ. ಅಯ್ಯೋ ಪೆದ್ದು ಸರ್, ಕಮಿಟ್ಮೆಂಟ್ ಅಂದರೆ ಅದೇ ಅಲ್ಲ ಇದು ಅಂತ ಹೇಳಿ. ಬದುಕು ಮಾಡಿದೆ ಸರ್, ಸುಕನ್ಯಾ ಮಾಡಿದೆ, ಸಾಗುತ್ತ ದೂರ ದೂರ, ಸುಪ್ರಭಾತ, ಇಷ್ಟು ಸೀರಿಯಲ್ ಮಾಡಿದೆ ಸರ್. ಕೊನೆಗೆ ರಾಧೇಶ್ಯಾಮ ಇವಾಗ ಪ್ರೆಸೆಂಟಾಗಿ ಮಾಡಿ, ಕೊನೆಗೆ ಯಾವಾಗ ಕಮಿಟ್ಮೆಂಟು ಅಂತ ಹೇಳಿದ್ರು ಸರ್, ಅಲ್ಲಿಂದನೇ ಬಂದವಳೆ ರಂಗಭೂಮಿ ಸಕ್ರಿಯವಾಗಿ ತೊಡಗಿಸ್ಕೊಂಡೆ ಸರ್. ಈಗಲೂ ಕೇಳ್ತಾರೆ ಸರ್, ಬೇಕಾದ್ರೆ ರೆಕಾರ್ಡಿಂಗ್ ಮಾಡಿ ಕಳಿಸ್ತೀನಿ ಸರ್ ನಿಮಗೆ ನಾನು ಬೇಕಾದ್ರೆ. ಈಗ ಜಾಸ್ತಿ ಅಲ್ಲ ಸರ್, ಈಗ ಒಂದು 5 ತಿಂಗಳಿಂದ ನಡೆದ ಘಟನೆ ಸರ್ ನನಗಿದು. 5 ತಿಂಗಳು ಹೀರೋ ತಾಯಿ ಕ್ಯಾರೆಕ್ಟರ್ ಸೆಲೆಕ್ಟ್ ಆದವಳು ಸರ್. ಫೋಟೋಸ್ ನೋಡಿದ್ರು, ಪರ್ಫಾರ್ಮೆನ್ಸ್ ನೋಡಿದ್ರು, ಎಲ್ಲ ನೋಡಿದ್ರು, ಎಲ್ಲ ಓಕೆ ಮೇಡಮ್. ಇದು ಓಕೆನಾ? ನಾನು ಒಂದೇ ಮಾತು ಹೇಳಿದೆ ಸರ್, ಕೊಡೋ ದುಡ್ಡಲ್ಲಿ ಒಂದು 100 ರೂಪಾಯಿ ಕಡಿಮೆ ಕೊಡಿ, ಒಪ್ಕೋತೀನಿ. ಇದಾದರೆ ಬೇಡ ಸರ್. ರಂಗಭೂಮಿ ಅನ್ನ ಆಗ್ತಾಯಿದೆ, ನಾನು ಅದರಲ್ಲೇ ಮುಂದುವರಿತೀನಿ. ಭಗವಂತ ಕೊಟ್ಟರೆ ಮುಂದೆ ನೋಡ್ತೀನಿ ಅಂದ್ಬಿಟ್ಟು ನಂಬರ್ ಬ್ಲಾಕ್ ಮಾಡಿದೆ ಸರ್. ಪ್ರೆಸೆಂಟ್ ಈಗ 5 ತಿಂಗಳಿಂದ ನೋಡಿ ಸರ್ ನಡೆದಿರೋದಿದೆ. ಚಿತ್ರರಂಗದಲ್ಲಿ ಗುರುತಿಸ್ಕೋಬೇಕು, ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಆಸೆ ತುಂಬ ಇತ್ತು. ಅಂದರೆ ತಂದೆಯ ಒಂದು ಹೆಸರನ್ನ ಉಳಿಸ್ಬೇಕು ಅನ್ನೋ ಒಂದು ಆಸೆಗೋಸ್ಕರ. ಬಟ್ ಚಿತ್ರರಂಗ ಯಾಕೋ ನನ್ನ ಸ್ವೀಕರಿಸಲಿಲ್ಲ ಸರ್. ಯಾವುದು ಸಿನಿಮಾನೇ ಮಾಡಲಿಲ್ವಾ ನೀವು? ಇಲ್ಲ ಸರ್, ಮಾಡಲಿಲ್ಲ. ಒಂದು ಮಾಡಿದೆ ಸರ್, ಇವ್ರದ್ದು ಪೇಪರ್ ದೋಣಿ ಮಾಡಿದೆ, ನವೀನ್ ಕೃಷ್ಣ ಅವ್ರದ್ದು. ಅದಾದಮೇಲೆ ರಾಜಿ ಅಂತ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ಪರಂಪರೆ ಅಂತ ಒಂದು ಸಿನಿಮಾ ಮಾಡಿದೆ. ನನ್ನನ್ನು ನಾನು ಗುರುತಿಸ್ಕೊಳ್ಳುವಂಥ ಕ್ಯಾರೆಕ್ಟರ್ಗಳು ಸಿಗಲಿಲ್ಲ, ಚಿಕ್ಕ ಪುಟ್ಟ. ನನಗದು ಇಷ್ಟ ಆಗಲಿಲ್ಲ ಸರ್. ಯಾಕಂದ್ರೆ ನನಗೆ ಒಂದೇ ಮಾಡಿದ್ರು ನನ್ನನ್ನು ನಾನು ಗುರುತಿಸ್ಕೋಬೇಕು. ಅಟ್ಲೀಸ್ಟ್ ಸ್ಕ್ರೀನ್ ಮೇಲೆ ನನ್ನ 2 ನಿಮಿಷ ಬಂದರೂ ನನ್ನ ಜನಗಳ ಮನಸ್ಸಲ್ಲಿ ಉಳಿಯುವಂಥ ಒಂದು ಪಾತ್ರಕ್ಕಾಗಿ ಹುಡುಕಾಟ ನಡೆಸಿದೆ. ಆಮೇಲೆ ಈಗ ಕೆಲವೊಂದು ಸೀರಿಯಲ್ಗಳು ಬಂತು, ಅದು ನನಗೆ ಡ್ರಾಮಾ ಇರುವಾಗ ಅವ್ರು ಶೂಟಿಂಗ್ ಹೇಳೋರು. ಅದು ಹೀಗಾಗಿ ಕೆಲವೊಂದು ಸೀರಿಯಲ್ಗಳಿಂದನೂ ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಟ್ಟೆ. ಎಂಥ ಪ್ರತಿಭೆ ನೀವು ಸರ್. ಪ್ರತಿಭೆ ನೋಡಲ್ವಲ್ಲ ಸರ್ ಅಲ್ಲಿ. ಪ್ರತಿಭೆ ನೋಡೋದಿದ್ರೆ ಖಂಡಿತ ಸರ್ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಮಾಡ್ತಿದ್ವಿ. ನಾನು ಹೇಳ್ತೀನಿ ಕೇಳಿಮ್ಮ, ನಾನು ಯಾವುದೇ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ನಿಮ್ಮ ಈ ಸಂದರ್ಶನ ನಮ್ಮ ಜನಗಳು, ನಮ್ಮ ಸಿನಿಮಾದವರು, ನನ್ನ TV ಸ್ನೇಹಿತರು ಖಂಡಿತ ನೋಡ್ತಾರೆ. ನಿಮ್ಮ ಪ್ರತಿಭೆಗೆ ಪುರಸ್ಕಾರ ಬಂದೇ ಬರುತ್ತೆ. ಒಳ್ಳೆ ಪಾತ್ರ ನಿಮ್ಗೆ ಸಿಕ್ಕೇ ಸಿಗುತ್ತಮ್ಮ, ಖಂಡಿತ ಸಿಗುತ್ತೆ, ನಿಮ್ಗೆ ಆಗುತ್ತೆ, ನಿಮ್ಗೆ ಒಳ್ಳೇದಾಗತ್ತಮ್ಮ. ಒಳ್ಳೆ, ಯಾಕೆಂದ್ರೆ ಗಂಗಾ ಅನ್ನೋ ಶುದ್ಧವಾಗಿರೋ ಹೆಸರಿಟ್ಕೊಂಡಿದ್ದೀರ. ಶುದ್ಧವಾಗಿರೋ ಮನಸ್ಸಿಗೆ, ಶುದ್ಧವಾಗಿರೋ ವ್ಯಕ್ತಿತ್ವಕ್ಕೆ ಯಾವತ್ತೂ ಒಳ್ಳೇದಾಗುತ್ತೆ. ನಾನು ಹೇಳ್ತೀನಿ ಕೇಳಿಮ್ಮ, ನಾನೇ ಹೇಳ್ತೀನಮ್ಮ, ನಾನು ಅದನ್ನು ಹೇಳ್ತೀನಿ. ನಾನು ಈ ಕಮಿಟ್ಮೆಂಟ್ ಕೊಡ್ತಾ ಇದ್ದೀನಿ, ಬೇರೆ ಕಮಿಟ್ಮೆಂಟ್ ಅಲ್ಲ. ಆಮೇಲೆ ಈ ಕಮಿಟ್ಮೆಂಟ್ ಕೊಡ್ತಾ ಇದ್ದೀನಿ ನನ್ನ ಕೆಲವು ಸ್ನೇಹಿತರಿಗೆ. ನಿಮ್ಮ ಬಗ್ಗೆ ನಾನೇ ಹೇಳ್ತೀನಿ, ಇವ್ರನ್ನ ತಗೊಳ್ಳಿ, ಇವ್ರನ್ನ ಮಾಡಿ ಅಂತ. ನಾನು ದೇವರ ದಯದಿಂದ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿದ್ರೆ ಖಂಡಿತ ನಾನು ಪ್ರಾಜೆಕ್ಟ್. ಇಂಥ ಪ್ರತಿಭೆಗಳು ನೀವು ನಿಜವಾಗ್ಲೂ, ನಾವು ಎಲ್ಲೆಲ್ಲೋ ಹುಡುಕ್ತೀವಿ ಪ್ರತಿಭೆಗಳನ್ನ, ಪಕ್ಕದಲ್ಲೇ ಇರ್ತೀರ. ನನಗೆ 1 ಸೆಕೆಂಡಲ್ಲಿ ಏನೂ ಇಲ್ಲದೆ ಆ ನಾಟಕ ಗೊತ್ತಿಲ್ಲ, ಆ ಕತೆ ಗೊತ್ತಿಲ್ಲ, ನೀವು 1 ನಿಮಿಷದಲ್ಲಿ ನೀವು ಹೇಳಿದ್ದು
ನೀವು ಅಳದಲ್ದೆ ನನ್ನ ನಡೆಸಿದ್ರೆ ನಾನು ಜನರಲಿ ಅಳಲ್ಲ, ಹಂಗೆಲ್ಲ ಪರ್ಟಿಕ್ಯುಲರ್ಲಿ ಈ ಕಾರ್ಯಕ್ರಮ ಮಾಡಬೇಕಾದ್ರಂತೂ ನಾನು ಹಂಗೆಲ್ಲ ಕಣ್ಣೀರು ಹಾಕಲ್ಲ. ಬಟ್ ನಿಮ್ಮ ಅಭಿನಯ, ನಿಮ್ಮ ಭಾವ ನೋಡಿ ನನ್ನ ಕಣ್ಣೆಲ್ಲ ನೀರು ಬಂತು. ನಿಜವಾಗ್ಲೂ ನೀವು ತುಂಬ ಅದ್ಭುತವಾದ ಪ್ರತಿಭೆ. ನನ್ನ ಕಡೆಯಿಂದ ಡೆಫಿನೆಟ್ಲಿ ನಾನು ಮಾಡ್ತೀನಮ್ಮ. ಸರ್ ಇನ್ನೊಂದು ಏನು ಅಂದರೆ ನೋವು ನನಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಅಂದರೆ ಇದನ್ನು ಯಾಕೆ ನೋಡ್ತೀರಾ ನೀವು? ತುಂಬ ಅವಮಾನ ಇದೆ ಸರ್ ನನಗಾಗ್ತಾರೆ. ನಿಮ್ಗೆ ಹಂಗೂ ಮಾಡಿದಾರಾ? ಅಯ್ಯೋ ಇವಾಗಲೇ ಹೇಳಿದ್ನಲ್ಲ ಸರ್, ಇದಾಯ್ತಾ ಮೊನ್ನೆ ರೀಸೆಂಟಾಗಿ ಈಗ ಒಂದು ವಾರದ ಹಿಂದೆ ಒಂದು ನಾಟಕಕ್ಕೆ ಹೋದೆ ಸರ್. ಒಂದು ವಾರದ ಹಿಂದೆ ನಾನು ಸಿಂಪಲ್, ನನಗೆ ಲಿಫ್ಟಿಕ್ ಹಾಕೋದಾಗ್ಲಿ, ಮೇಕಪ್ ನಾನು ಬರೋದೇ ಹಿಂಗೆ. ನನಗೆಲ್ಲ ಮುಖಕ್ಕೆ ಬಟ್ಟೆ ಕಟ್ಕೊಡ್ರಿ ನೀವು ಅಂತಾರೆ ಸರ್. ನನ್ನ ಅಲ್ಲಿಗೆ ಹೋದರೆ ಮುಖಕ್ಕೆ ಬಟ್ಟೆ ಕಟ್ಕೊಡ್ರಿ, ನಾಳೆ ನಮ್ಗೆ ನಾಟಕ ಸಿಗಲ್ಲ. ಪಾತ್ರ ಮುಗಿದ್ಮೇಲೆ ಬಂದು ಕೈ ಮುಗಿತಾರೆ. ಮೊನ್ನೆ ಹೋಗಿದ್ದೀವಿ, ಮ್ಯೂಸಿಕ್ ಸೆಟ್ನವ್ರು ಬುಕ್ ಮಾಡಿದ್ರಿ, ಪಾತ್ರ ಅಂದರೆ ಗಂಗಾ ಅಂತ ಹೇಳಿ. ರೀ ಎಂಥವ್ರನ್ನ ಕರ್ಕೊಂಬಂದಿದ್ದೀರಿ, ಹೋಗಿ ಸರ್ ನನ್ನ ಕಿವಿಗೆ ಬೀಳ್ತಾ ಇದೆ ಇದು. ಸುಮ್ಮನೆ ಬಣ್ಣ ಹಚ್ಕೊಂಡೆ ಸ್ಟೇಜಿಗೆ ಹೋದೆ. ಅದೇ ವ್ಯಕ್ತಿ 500 ರೂಪಾಯಿ ಆಯರ ಮಾಡಿ ನಾಟಕ ಮುಗಿದ್ಮೇಲೆ ಬಂದು, ಮೇಡಮ್ ನಾನು ಹಿಂಗೆ ಅಂದೆ, ನಿಮಗೆ ತಪ್ಪಾಯಿತು ಅಂತ ಕೈ ಮುಗಿದ್ರು. ಇದು ತುಂಬ ಇನ್ಸಿಡೆಂಟ್ ಇದು ನಡೆದಿದೆ ಸರ್. ನಾನು ಅದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದು. ಅದೇ ಹೇಳಿದಾರಲ್ಲ ದೊಡ್ಡವ್ರ ಮುಖ ನೋಡಿ ಮೊಳ ಹಾಕಬೇಡಿ, ಗುಣ ನೋಡಿ ಕಲಿ. ಆದರೆ ನಾನು ಹೇಳೋದು ಒಂದೇ, ದಯವಿಟ್ಟು ಔಟ್ಲುಕ್ ನೋಡಿ ಯಾರನ್ನೂ ಅವಮಾನ ಮಾಡಬೇಡಿ. ನನಗೆ ತಡ್ಕೊಳ್ಳೋ ಕೆಪಾಸಿಟಿ ಇದೆ. ಯಾಕಂದರೆ ಇದು ಕುಳಿಪೆಟ್ಟು ಬಿದ್ದು 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 ಸ್ಟ್ರಾಂಗ್ ಆಗಿಬಿಟ್ಟಿದೆ ಸರ್. ಇದು ಯಾರು ಏನೇ ಅವಮಾನ ಮಾಡೋದು ಜಗ್ಗಲ್ಲ ಇದೀಗ, ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ. ಬಟ್ ಬೇರೆಯವ್ರಿಗೆ ಮಾಡಬೇಡಿ, ಯಾಕಂದರೆ ಎಲ್ಲರ ಮನಸ್ಥಿತಿ ಒಂದೇ ಥರ ಇರಲ್ಲ. ತುಂಬ ಇನ್ನೋಸೆಂಟ್ ಇರ್ತಾರೆ ಕೆಲವೊಬ್ಬರು. ಮಾನಸಿಕವಾಗಿ ಅದನ್ನು ತೊಗೊಂಡಾಗ ಅವ್ರು ಅನುಭವಿಸೋ ನೋವಿದೆಯಲ್ಲ ಸರ್, ತುಂಬ ಚಿತ್ರಹಿಂಸೆ ಕೊಡುತ್ತೆ ಸರ್. ಅವಾಗ ರಾಂಗ್ ಡಿಸಿಷನ್ಗಳು ತೊಗೊಳೋದಕ್ಕೂ ಕಾರಣ ಆಗ್ಬಿಡುತ್ತೆ ಸರ್. ಇದು ನಾವು ಮಾಡ್ಕೊಂಡಿದ್ದ ಸರ್, ನಾವು ಮಾಡ್ಕೊಂಡಿದ್ದ, ಭಗವಂತ ಕೊಟ್ಟಿದ್ದು ಸರ್. ಏನು ಮಾಡೋಕ್ಕೆ ಸಾಧ್ಯ? ಭಗವಂತ ಕೊಟ್ಟಿದ್ದೇನೇನು ಅಷ್ಟೊಂದು ಕುರುಪವಾಗಿದ್ದೀವ ನಿಮಗೆ? ಯಾಕೆ ಔಟ್ಲುಕ್ ನೋಡ್ತೀರಾ? ಕಲೆ ನೋಡಿ ಅವಕಾಶ ಕೊಡಿ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ. ಎಷ್ಟು ಜನ ಮಾತಾಡ್ತಾರೆ ಸರ್ ಇವತ್ತು ಕಣ್ಣಲ್ಲಿ ಕಣ್ಣಿಟ್ಟು? ಯಾಕಂದ್ರೆ ನಿಮ್ಗೆ ಆ ಧೈರ್ಯ ಇರಲ್ಲ. ಯಾಕಂದ್ರೆ ಇದನ್ನು ನೋಡ್ತೀರಾ ನೀವು, ಇದನ್ನು ನೋಡೋರು ಅಷ್ಟೇ ಸರ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೆ ಸಾಧ್ಯ. ಯಾರಲ್ಲಿ ಕಲ್ಮಶ ಇಲ್ವೋ ಅವರಷ್ಟೇ ಸರ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ. ಯಾಕಂದ್ರೆ ಅಬ್ಸರ್ವ್ ಮಾಡಿ ಸರ್, ಸತ್ಯ ಅಲ್ವಾ ಸರ್ ಇದು? ಇಷ್ಟು ಅವಮಾನಗಳನ್ನು ಅನುಭವಿಸಿ ಈ ಬಂಡೆಕಲ್ಲಿ ಇವತ್ತು ನಿಮ್ಮ ಮುಂದೆ ಬಂದು ಕೂತಿದೆ ಸರ್. ಪ್ರೆಸೆಂಟ್ ಈವರೆಗೂ ಅನುಭವಿಸಿದ್ದೀನಿ ನೋಡಿ ಸರ್. ಇಲ್ಲಿಂದ ಹೋಗ್ತೀನಿ ಅಲ್ಲಿಗೆ, ಆ ಮಾತುಗಳು ಕಣ್ಣನ್ನು ನೀರಲ್ಲ ಸರ್, ರಕ್ತ ಬರುತ್ತೆ. ಹಾಂ, ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು, ಪ್ರೂವ್ ಮಾಡ್ತೀನಿ. ಕೊನೆಗಲ್ಲಿ ಸನ್ಮಾನ ಆಗುತ್ತೆ, ಬರ್ತೀನಿ. ಇಷ್ಟು ದಿವಸ ಯಾಕೆ ಶೋಷಣೆ ಮಾಡ್ತೀರಾ ಇನ್ನೂ ಹೆಣ್ಮಕ್ಳನ್ನ ನೀವು? ಬಿಡಿ, ಅದರಿಂದ ಹೊರಗೆ ಬನ್ನಿ. ಅವಳಲ್ಲಿ ಕಲೆ ಇದೆಯಾ ಬುಕ್ ಮಾಡಿ, ಇಲ್ವಾ ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಇನ್ನು ಎಷ್ಟು ಸರ್ ಅನುಭವಿಸ್ಬೇಕು ಹೇಳಿ? ಇದಕ್ಕೇನಾದ್ರು ಮಾಡ್ಕೊಳಕ್ಕೆ ಸಾಧ್ಯ ಇದ್ರೆ ಮಾಡ್ಕೊಳ್ಳಲ್ಲ ಸರ್. ನಾನು ಏನು ಮಾಡ್ಕೊಳಕ್ಕೆ ಬರಲ್ಲ, ನಾನು ಏನು ಮಾಡಲಿ? ಇದು ನನ್ನ ಈ ಥರ ತುಂಬ ಅನುಭವಿಸಿದ್ದೀನಿ ಸರ್. ಒಂದು ರೀತಿ ನನ್ನ ಕೈ ಹಿಡಿದವರೇ ಗಂಡಸರು ಸರ್. ನನ್ನ ಅಣ್ಣತಮ್ಮದಿರ, ಹೆಣ್ಣು ಮಕ್ಕಳಿಗಿಂತ ನನ್ನ ಅಣ್ಣತಮ್ಮದಿರೇ ಇವತ್ತು ನನ್ನನ್ನು ಒಂದು ಸ್ಟ್ರಾಂಗ್ ಮಾಡಿರೋದು. ಒಂದು ಕಡೆ ಪರಿಚಯ ಮಾಡಿದ್ರೆ ಅಕ್ಕ ಇದ್ದಾರೆ, ಅಕ್ಕನ ಹಾಕ್ಕೊಳ್ಳಿ, ಇಲ್ಲ ಅಮ್ಮ. ಜಾಸ್ತಿ ನನ್ನ ಕರೆಯೋದು ಉತ್ತರ ಕರ್ನಾಟಕದಲ್ಲಿ ಅಮ್ಮ. ಪ್ರತಿಯೊಬ್ಬರು ಕರೆಯೋದು ಅಮ್ಮ ಅಂತಾನೆ. ಅಷ್ಟು ಪ್ರೀತಿ ಮಾಡ್ತಾರೆ ಅಲ್ಲಿ ಮಕ್ಕಳೆಲ್ಲ. ಅಮ್ಮ ಬಂದರು, ಅಮ್ಮ ಅಂತ ಹೇಳಿ. ಕೆಲವೊಬ್ರು ಮಾತ್ರ ಈ ಥರ ಒಂದು. ಈಗ ತಮ್ಮ ತಾಯಿಯವರು ನಿಮ್ಮ ಇದನ್ನು ನೋಡಿ, ಸಾಧನೆನ ನೋಡಿ ಏನಂತಾರೆ? ಅಳ್ತಾರೆ ಸರ್. ನಾನು ಹೆಣ್ಣು ಹಡಿಲಿಲ್ಲ, ಗಂಡು ಹಡಿದೆ ಅಂತ ಸಂತೋಷ ಪಡ್ತಾರೆ. ಬಹುಶಃ ನಾನದು ಮನೆಯಿಂದ ಹೊರಗಡೆ ಬರೆದಿದ್ರೆ ನನ್ನ ತಾಯಿ ಅನಾಥರಾಗ್ತಿದ್ರು ಏನೋ ಗೊತ್ತಿಲ್ಲ ಸರ್. ನನ್ನ ಜೊತೆಗೆ ಇದ್ದಾರೆ ಅಮ್ಮ. ನನ್ನ ಕೊನೆ ಉಸಿರಿರೋರ್ಗೂ ಅವ್ರು ನನ್ನ ಜೊತೆಗೆ ಇರ್ತಾರೆ. ಇದೆಲ್ಲ ಆದಮೇಲೆ ಅಮ್ಮನ ಹತ್ರ ಯಾವಾಗ ಮತ್ತೆ ನೀವು ಸೇರಿಕೊಂಡಿದ್ದೀರಿ ಸರ್? ಇದಾದಮೇಲೆ 2010 ಇವರು ಬೆಂಗಳೂರಿಗೆ ಬಂದರು. ಮಾಲ್ತೀಸ್ ಇದ್ದಿರೋರ ಕಂಪ್ನಿ ಗುಬ್ಬಿ ಬಿರೇಡಾದಲ್ಲಿ ಅವರು ಟೆಂಡರ್ ತೊಗೊಂಡಿದ್ರು. ಅಮ್ಮಂಗೆ ಹುಷಾರೆಲ್ಲ ಸೀರಿಯಸ್ ಆಗಿಬಿಟ್ಟಿದೆ ಅಂತ ಫೋನ್ ಮಾಡಿದ್ರು. ತಾಯಿ ಅಲ್ವಾ ಸರ್, ಓಡ್ ಬಂದೆ. ಬಂದು ನೋಡಿದ್ರೆ ನಮ್ಮ ಅಮ್ಮಂಗೆ ಸೀರಿಯಸ್ ಇಲ್ಲ, ಏನೂ ಇಲ್ಲ. ನೋಡಿದ್ರೆ ಇವರೆಲ್ಲ ಸೇರಿ ಇದು ಮಾಡಿದ್ದು, ಅದೆಲ್ಲ ಇಲ್ಲ ಹಾಗೆ ಹಿಂಗೆ ಅನ್ನೋದು ಸರಿ ಅಂತ ಅಣ್ಣನ ಜೊತೆ ಸೇರಿಕೊಂಡೆ. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಮಾಡಿದೆ, ಒಡನಾಟ. ಹಾಗೆ ಅಣ್ಣನ ಜೊತೆಗೂ ಇದ್ದೆ. ವೃತ್ತಿರಂಗಭೂಮಿ ಹವ್ಯಾಸ ಹೀಗೆ ಜರ್ನಿ ಹೋಗ್ತಾ ಇತ್ತು. ಪ್ರೆಸೆಂಟ್ ಈಗ 2 ವರ್ಷದಿಂದ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದೆ. ಈ ಸಿನಿಮಾ ಅನ್ನೋ ವಿಚಾರದಲ್ಲಿ ತುಂಬ ನೋವು ತಿಂದಿದ್ದಕ್ಕೆ ಸಿನಿಮಾ ಫೀಲ್ಡೇ ಬಿಟ್ಬಿಟ್ಟೆ. ನಾನು ಬೇಡ, ಅಸೋಸಿಯೇಟಾಗಿ ವರ್ಕ್ ಮಾಡಿದೆ, ಅಸಿಸ್ಟೆಂಟ್ ಕ್ಯಾಮ್ರಾ ವುಮನ್ ಆಗಿ ವರ್ಕ್ ಮಾಡಿದೆ ಸರ್. ಟೆಲಿಫಿಲಮ್ಗಳು ಸರ್ ಅದೆಲ್ಲ. ಆಮೇಲೆ ದೂರದರ್ಶನದಲ್ಲಿ ಈ ದೇವಸ್ಥಾನಗಳನ್ನು ಶೂಟ್ ಮಾಡೋರು ಸರ್ ಅವಾಗ. ಅದಕ್ಕೆ ಅಸಿಸ್ಟೆಂಟ್ ಕ್ಯಾಮ್ರಾ ವುಮನ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸರ್. ಇಲ್ಲಿಂದ ಎಲ್ಲಿವರೆಗೂ ಅಂದರೆ ಸರ್, ತೆಲಂಗಾಣ 900 ಕಿಲೋಮೀಟರ್ ದೂರದವರೆಗೂ ಹೋಗಿದ್ದೀನಿ ಸರ್. ಕ್ಯಾಮ್ರಾ ಎಲ್ಲ ನಮ್ಗೆ ಹೊರಕ್ಕಾಗಲ್ಲ, ಆದರೂ ಮಾಡ್ತಿದ್ದೆ ಸರ್. ಹಸುವು ಏನಾದ್ರು ಸಾಧನೆ ಮಾಡಬೇಕು, ಸಿನಿಮಾ ಫೀಲ್ಡಲ್ಲಿ ಏನಾದ್ರು ಮಾಡಬೇಕು ಅಂತ ಕೈ ಹಿಡಿಲಿಲ್ಲ ಸರ್. ಆವಾಗಲೇ ಅದು ಬಿಟ್ಟೆ. ಕಲರ್ ಬಾರಿಂಗ್ ಅಂತೆ ಅದು ಇದು ಎಲ್ಲ ಬರ್ಕೊಳ್ಳೋದು, ಕೂತ್ಕೊಂಡು ನೋಟ್ ಮಾಡ್ಕೊಳ್ಳೋದು. ನನಗೆಷ್ಟು ಓದಿದ್ದೀನೋ ಅಷ್ಟರಲ್ಲೇ ಗೊತ್ತಿಲ್ಲ ಸರ್. ಇದೆ ಈ ವಿಚಾರ, ಈ ವಿಚಾರಕ್ಕೇನೆ ಎಲ್ಲದರಿಂದ ಅಸಹ್ಯ ಬಂದ್ಬಿಡ್ತು ಸರ್ ನನಗೆ. ಅಂದ್ರೆ ನಿಮ್ಗೇನು ಫ್ರಾಂಕ್ ಆಗಿ ಕೇಳ್ತೀನಿ, ಏನು ಒಂದು ಗಂಡಸಂದ್ರೇನೆ ಅಸಹ್ಯ ಬಂದ್ಬಿಟ್ಟು? ಎಸ್ ಸರ್, ಟೋಟಲಿ ನನಗೆ ಅದೇ ಇದೆ ಸರ್ ಮೈಂಡಲ್ಲಿ.
ಅದಕ್ಕೋಸ್ಕರನೇ ಇವತ್ತು ನಾನು ದೇಹದಿಂದ ಹೆಣ್ಣಾಗಿರ್ಬೋದು ಅಷ್ಟೇ ಸರ್, ದೇಹದಿಂದ ಹೆಣ್ಣು, ಬಟ್ ಮೆಂಟಲಿ ನಾನೊಂದು ಗಂಡು ಹುಡುಗ ಸರ್. ನಾನು ಅದಕ್ಕೆ ಯಾರು ಕಡ್ರೆ ಬರ ಮಗನೇ ಅಂತಲೇ ಕರಿತೀನಿ. ಯಾಕಂದ್ರೆ ನನ್ನ ಮೈಂಡಲ್ಲಿ ನಾನು ಹೆಣ್ಣು ಅನ್ನೋದನ್ನೇ ಟೋಟಲ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನಾನು ಸೀರೆ ಉಟ್ಟು ವೇದಿಕೆಗೆ ಹೋದರೆ ಅಷ್ಟೇ ಸರ್. ಇನ್ನೆಷ್ಟೋ ಜನ ಹೇಳ್ತಾರೆ ನಿನ್ಗೆ ಯಾರಮ್ಮ ಹೆಣ್ಣು ಅಂತಾರೆ, ಒಂದರ ಲಕ್ಷಣ ಇದೆ, ಎಲ್ಲ ಗಂಡಸಿದ್ದಂಗೆ ಇರ್ತೀಯ ನೀನು ಅಂತಾರೆ. ಟೋಟಲಿ ಗಂಡು ಹುಡುಗ ಇದ್ದಂಗೆ ಇದ್ದೀನಿ ಸರ್. ಬಂದ್ಬಿಡ್ತು ಸರ್ ನಂಗೆ ಆ ಮೈಂಡ್ ಸೆಟ್ಟು, ಅದು ನೋಡಿ ನೋಡಿ ಕೇಳಿ ಕೇಳಿ ಎಸ್ ಸರ್. ಸೇಡ್ ತೀರಿಸ್ಕೋಬೇಕು ಅನ್ನೋದು ಒಂದು ಕಡೆ ಚಿ ಇದೆಲ್ಲ ಏನಕ್ಕೆ ಅದೇನೋ ಹೇಳ್ತಾರಲ್ಲ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಮುಖಕ್ಕೆ ಸಿಡಿಯುತ್ತೆ ಅನ್ನೋದು ಒಂದು ಕಡೆ. ಟೋಟಲಿ ನಾನೇ ಚೇಂಜ್ ಆಗಿಬಿಟ್ಟೆ, ಟೋಟಲಿ ಚೇಂಜ್ ಆಗಿ ಇವಾಗ ಬಂಡೆಕಲ್ ಗಂಗಾ ಆಗಿ ನಿಂತಿದ್ದೀನಿ ಸರ್, ಒಂದು ರೀತಿ ಹೇಳಬೇಕು ಅಂದರೆ. ಇಲ್ಲ ನೋಡಿ, ನಿಮಗೆ ತಾಯಿ ಜನ್ಮ ಕೊಟ್ಟರು, ಗಂಗಾ ಅಂತ ಹೆಸರಿಟ್ರು, ಗಂಗೂಬಾಯಿ ಇದ್ರಿ, ಗಂಗಾ ಆದ್ರಿ. ಹೌದು, ನಿಮಗೆ ಮರು ಜನ್ಮ ಕೊಟ್ಟಿದ್ದು ನಿಮ್ಮ ರಂಗಭೂಮಿ ಅನ್ನೋ ತಾಯಿ, ಗಂಗಾ ನಕ್ಷತ್ರ ಮಾಡಿದ್ರು ಆ ತಾಯಿ ಸರ್. ಹಿಡಿದ್ಲು ಸರ್, ಕೈ ಹಿಡಿದ್ಲು ಅಲ್ವಾ? ಆ ಒಂದು ಇದು ಯಾಕಂದರೆ ಅವಳು ಎಲ್ಲರೂ ಕೈ ಬಿಸಿ ಕರೀತಾಳೆ, ಬಟ್ ಕೆಲವ್ರನ್ನ ಮಾತ್ರ ಅಪ್ಕೊತಾಳೆ. ಆ ಕೆಲವರಲ್ಲಿ ನಾನು ಒಬ್ಳು ಸರ್. ಆ ತಾಯಿ ಒಂದೊಂದು ಸತ್ಯ ಸರ್. ನಾನಿವತ್ತು ಕೋಟೀಶ್ವರಿ ಆಗ್ತೀನೋ ಅಥವಾ ಹಿಂಗೆ ಇರ್ತೀನೋ ನನಗೆ ಗೊತ್ತಿಲ್ಲ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಬಣ್ಣದ ಬದುಕನ್ನು ಮಾತ್ರ ಬಿಡಲ್ಲ, ಇದು ಸತ್ಯ. ನೀವು ಬಣ್ಣನ ಬಿಡಲ್ಲಮ್ಮ, ಬಣ್ಣನೂ ನಿಮ್ಮನ್ನು ಬಿಡಲ್ಲ. ಅದೆರಡು ವೈಸ್ ವರ್ಸ. ಯಾಕೆಂದ್ರೆ ಸರಸ್ವತಿ ತಾಯಿಯ ಶಾರದೆ ನಿಮ್ಮ ಒಳಗಡೆ ಇದ್ದಾರೆ. ಸೊ ಸರಸ್ವತಿ ಶಾರದೆ ಎಲ್ಲಿರುತ್ತೋ ಅಲ್ಲಿ ಆ ಬಣ್ಣ, ಕ್ಯಾಮ್ರಾ, ಲೈಟು, ಮೇಕಪ್ಪು ಎಲ್ಲವೂ ಇರ್ತವೆ. ಸೊ ತುಂಬ ಒಂಥರ ಇನ್ಸ್ಪೈರಿಂಗ್, ನೀವು ತುಂಬ ಇನ್ಸ್ಪೈರಿಂಗು. ಇನ್ನು ಮಕ್ಕಳು ವಿಚಾರ ನಾವು ಮಾತಾಡೋದಾದ್ರೆ ಮ್ಯಾಮ್, ಮಗನಿಗೆ ಮದುವೆ ಅಂತ ಹೇಳಿದ್ರೆ, ಮಗನ ಮದುವೆದೇ ಒಂಥರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ಮಗ ದೊಡ್ಡವರು, ಮಗಳು ದೊಡ್ಡವರು? ಮಗ ದೊಡ್ಡವನು ಸರ್. ಏನ್ ಅವನು PUC ಎಕ್ಸಾಮ್ ಕಟ್ಟದ, ಅದು ಎಕ್ಸಾಮ್ ಫೇಲ್ ಆಗೋಯ್ತು ಒಂದು. ನಾನು ಇನ್ನೊಂದ್ಸರಿ ಕಟ್ಕೊ ಮಗನೇ ಅಂದೆ, ಎಲ್ಲ ಹಿಂಗಾಗೋಯ್ತು ಅಂದ. ಆಲ್ರೆಡಿ ಒಂದು ಹುಡುಗಿ ಲವ್ ಮಾಡ್ತಾ ಇದ್ದ. ಏನೋ ಲವ್ ಮಾಡೋ ವಯಸ್ಸೇನೋ ನಿಂದು ಒಂದು ಏನು ಗೊತ್ತಾಗುತ್ತೆ ಮಕ್ಕಳು. ನಾನು ಇಲ್ಲಮ್ಮ ಅದು ಹಂಗೆ ಅಮ್ಮ, ಅವಳು ಇಲ್ಲ ಅಂದ್ರೆ ನಾನು ಇರೋಲ್ಲಮ್ಮ, ಹಂಗೆ ಹಿಂಗೆ ಅಂದ. ಇರೋದೊಬ್ಬ ಗಂಡು ಮಗು ಏನಾದ್ರು ಮಾಡ್ಕೊಂಡು, ಯಾಕಂದ್ರೆ ಈಗಿನ ಜನ್ರೇಷನ್ ತುಂಬ ವೀಕ್ ಮೈಂಡ್ ಜಾಸ್ತಿ. ಅವ್ರ ತಂದೆಗೆ ಇಷ್ಟ ಇಲ್ಲ ಹಾಂ ಅಂತ ಕೊನೆಗೆ ಹೋಗಿ ಆ ಹುಡುಗಿ ಜಾತಕ ತರಿಸಿ ನೋಡಿ, ಆ ಹುಡುಗಿ ಜಾತಕದಲ್ಲಿ ಈ ತಿಂಗಳಲ್ಲಿ ಮದುವೆ ಇಲ್ಲ ಅಂದರೆ ಇನ್ನು 5 ವರ್ಷ ಕಂಕಣ ಭಾಗ್ಯ ಇಲ್ಲ ಅವಳಿಗೆ. ಆ ಹುಡುಗಿನೂ ಬೆಂಗಳೂರವಳೆ. ಏನು ಮಾಡೋಣ ಅಂದ್ಕೊಂಡು ಒಂದೇ ತಿಂಗಳದಲ್ಲೇ ಇಮಿಡಿಯೇಟಾಗಿ ಡೇಟು ಫಿಕ್ಸ್ ಮಾಡಿ ಚೌಟ್ರನ್ನು ಬುಕ್ ಮಾಡಿ ಅವತ್ತೆಲ್ಲ ನನ್ನ ಫ್ರೆಂಡ್ ಸರ್ಕಲ್ಸಿಗೆ ಫೋನ್ ಮಾಡಿದ್ದು ಅಷ್ಟೇ ಸರ್. ಎಲ್ಲ ಹಿಂಗೆ ಕೊಟ್ಟರು ಸರ್, ಸಾಲ ತಗೋ ಮಗ ಅಂತ ಕೊಟ್ಟರು. 1 ತಿಂಗಳಲ್ಲಿ ಮದುವೆ ಮಾಡಿ ಎಲ್ಲವೂ ಮುಗಿಸಿ ಅವರೊಂದು ಸಪ್ರೇಟಾಗಿ ಈಗ ಮನೆ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಅವನು ಕೆಲ್ಸಕ್ಕೆ ಹೋಗ್ತಾನೆ. ಅವರು ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಯಾವಾಗ ಮದುವೆ ಆಗಿದ್ದು? ಅವ್ರಿಗೆ ಮದುವೆ ಆಗಿದ್ದು ಈಗ 2 ವರ್ಷ ಆಯಿತು ಸರ್. ಮಗಳದ್ದು ಈಗ ಡಿಗ್ರಿ ಕಂಪ್ಲೀಟ್ ಆಯಿತು. ಈಗ ಅವಳು ಜಾಬಿಗೆ ಸೇರಿದ್ದಾಳೆ. ಸ್ನೇಹ ಅಲ್ಲ? ಹೌದು, ಸ್ನೇಹ ಅಂತ ಕೆಲಸ ಮಾಡ್ತಾ ಇದ್ದಾಳೆ. ಅವಳದು ಯಾವುದು ಒಂದೇ ಒಂದು ನಾಟಕ ಬಂದಿದ್ಲು ಸರ್ ನೋಡೋಕ್ಕೆ. ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡೋದ್ನಲ್ಲ, ಅದೊಂದು ನಾಟಕ ನೋಡಿದ್ಲು. ಆಮೇಲೆ ಇನ್ನೊಂದು ನಾಟಕ ಗೌಡ್ರ ಗದ್ಲ ನಾನು ಮಾಡಿಸಿದ್ದೆ, ಬಂದಿದ್ಲು. ಅದರಲ್ಲಿ ಸೂಳೇನೋ ವರ್ಡ್ಸ್ ಯೂಸ್ ಮಾಡ್ತಾರೆ, ಅದು ಅವಳಿಗೇನೋ ತುಂಬ ಹರ್ಟ್ ಆಯಿತು. ಇಂಥ ನಾಟಕಕ್ಕೆಲ್ಲ ನನ್ನ ಕರಿಬೇಡಮ್ಮ ಅಂತ ಎದ್ದು ಹೋಗ್ಬಿಟ್ಲು. ನನ್ನ ಮಗಳು ನೋಡಿದ್ದು ಅದೆರಡೇ ಸರ್. ಆತ್ತಿಂದ ಅವತ್ತು ಯಾವುದು, ಯಾಕಂದರೆ ನಾನು ನಾಟಕದ ವಿಚಾರ ಮನೇಲಿ ಮಾತಾಡಲ್ಲ ಜಾಸ್ತಿ. ಯಾಕಂದರೆ ಯಾವುದು ಇಷ್ಟ ಇರಲ್ವೋ ಅದನ್ನು ನಾವು ಇದು ಮಾಡೋಕ್ಕೆ ಹೋಗಬಾರ್ದು. ಹೀಗಾಗಿ ಇಲ್ಲ. ರಂಗಭೂಮಿ ನಿಮಗೆ ಪಾಠ ಕಲಿಸಿದೆ, ಕೆಲಸ ಕಲ್ತಿದೆ, ಊಟ ಕೊಟ್ಟಿದೆ, ಧೈರ್ಯ ಕೊಟ್ಟಿದೆ, ಜವಾಬ್ದಾರಿ ಕೊಟ್ಟಿದೆ. ಈಗ ಒಂದು ಹೆಣ್ಣು ಮಗಳಾಗಮ್ಮ, ಹೆಣ್ಣು ಅಂದ್ರೇ ಒಂದು ಸೆನ್ಸಿಟಿವ್, ತುಂಬ ಒಂದು ಮೃದು ಸ್ವಭಾವದವರು, ಸೂಕ್ಷ್ಮವಾದವರು. ನೀವು ಹೇಳಿದ್ರಿ ಅವಾಗಲೇ, ನಾನು ಒಬ್ಬ ಗಂಡು ಹುಡುಗಂತರ ಪರಿವರ್ತನೆ ಆಗುತ್ತೆ ಅಂದರೆ ಒಂದು ಯಾರು ಇಲ್ಲದೆ ನೀವು ಸುತ್ತಾಟ ನಾನು ನೋಡಿಲ್ಲ, ಕೇಳಿದ್ದೀನಿ. ನೀವು ಫೋನ್ ಮಾಡಿದ್ರೆ ನಾನು ಸರ್ ಇಲ್ಲಿದ್ದೀನಿ ಸರ್, ನನ್ನ ವಾಯ್ಸು ನೋಡಿದ್ರಿ ಒಮ್ಮೆ. ಹೇಳಿದೆ ಅಮ್ಮ ರೆಸ್ಟ್ ತಗೊಳ್ಳಿ ಅಂತ ಕೂಡ ಹೇಳಿದೆ ನಾನು ನಿಮಗೆ. ಅಂಥದ್ರಲ್ಲಿ ಹೋಗಿ ಪಾತ್ರ ಮಾಡಿದ್ದೀನಿ ಅಂದರೆ ಇನ್ನು ಯಾವ ರೀತಿ ಇರ್ಬೋದು ಸರ್. ಎಷ್ಟು ಚಾಲೆಂಜ್ ಆಗಿದೆಯಮ್ಮ ನಿಮ್ಮ ಜೀವನ? ಪ್ರತಿ ಕ್ಷಣನೂ ಹೋರಾಟನೇ ಸರ್ ನನ್ನ ಜೀವನ. ಪ್ರತಿ ಕ್ಷಣ ಈವರೆಗೂ ಹೋರಾಟ ನಡೆಸ್ತಾನೆ ಇದ್ದೀನಿ, ಹೋರಾಟ ಮಾಡ್ತಾನೆ ಇದ್ದೀನಿ. ಗೊತ್ತಿಲ್ಲ ಸರ್, ಬಟ್ ಏನಾದರೂ ಒಂದು ಅಚೀವ್ ಮಾಡೇ ಸಾಯ್ತೀನಿ. ರಂಗಭೂಮಿ ನಿಮಗೆ ಪಾಠ ಕಲಿಸಿದೆ, ಕೆಲಸ ಕಲ್ತಿದೆ, ಊಟ ಕೊಟ್ಟಿದೆ, ಧೈರ್ಯ ಕೊಟ್ಟಿದೆ, ಜವಾಬ್ದಾರಿ ಕೊಟ್ಟಿದೆ. ಹೌದು ಸರ್. ಈಗ ಒಂದು ಹೆಣ್ಣು ಮಗಳಾಗಮ್ಮ, ಹೆಣ್ಣು ಅಂದ್ರೇ ಒಂದು ಸೆನ್ಸಿಟಿವ್, ತುಂಬ ಒಂದು ಮೃದು ಸ್ವಭಾವದವರು, ಸೂಕ್ಷ್ಮವಾದವರು. ನೀವು ಹೇಳಿದ್ರಿ ಅವಾಗಲೇ, ನಾನು ಒಬ್ಬ ಗಂಡು ಹುಡುಗಂತರ ಪರಿವರ್ತನೆ ಆಗುತ್ತೆ ಅಂದರೆ ಒಂದು ಯಾರು ಇಲ್ಲದೆ ನೀವು ಸುತ್ತಾಟ ನಾನು ನೋಡಿಲ್ಲ, ಕೇಳಿದ್ದೀನಿ. ನೀವು ಫೋನ್ ಮಾಡಿದ್ರೆ ನಾನು ಸರ್ ಇಲ್ಲಿದ್ದೀನಿ ಸರ್, ನನ್ನ ವಾಯ್ಸು ನೋಡಿದ್ರಿ ಒಮ್ಮೆ. ಹೇಳಿದೆ ಅಮ್ಮ ರೆಸ್ಟ್ ತಗೊಳ್ಳಿ ಅಂತ ಕೂಡ ಹೇಳಿದೆ ನಾನು ನಿಮಗೆ. ಅಂಥದ್ರಲ್ಲಿ ಹೋಗಿ ಪಾತ್ರ ಮಾಡಿದ್ದೀನಿ ಅಂದರೆ ಇನ್ನು ಯಾವ ರೀತಿ ಇರ್ಬೋದು ಸರ್. ಎಷ್ಟು ಚಾಲೆಂಜ್ ಆಗಿದೆಯಮ್ಮ ನಿಮ್ಮ ಜೀವನ? ಪ್ರತಿ ಕ್ಷಣನೂ ಹೋರಾಟನೇ ಸರ್ ನನ್ನ ಜೀವನ. ಪ್ರತಿ ಕ್ಷಣ ಈವರೆಗೂ ಹೋರಾಟ ನಡೆಸ್ತಾನೆ ಇದ್ದೀನಿ, ಹೋರಾಟ ಮಾಡ್ತಾನೆ ಇದ್ದೀನಿ. ಗೊತ್ತಿಲ್ಲ ಸರ್, ಬಟ್ ಏನಾದರೂ ಒಂದು ಅಚೀವ್ ಮಾಡೇ ಸಾಯ್ತೀನಿ. ಅಯ್ಯಯ್ಯೋ.
ಇಲ್ಲ ಸರ್, ಲೈಫು ತುಂಬ ಚಿಕ್ಕದು. ಆ ಭಗವಂತ ನಮಗೆ ಕೊಟ್ಟಿರೋ ಗಿಫ್ಟ್ ಸರ್ ಇದು. ಬಟ್ ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ 4 ಗೋಡೆಗಳ ಮಧ್ಯೆ ಇದ್ದಾಗ ಗಂಡ, ನನ್ನ ಮಕ್ಕಳು, ನಮ್ಮ ಅತ್ತೆ, ನನ್ನ ಮನೇಲಿರೋರ್ಗಷ್ಟೇ ಪರಿಚಯ. ಸೊ ಈಗ ಮನೆಯಿಂದ ಹೊರಗಡೆ ಬಂದಮೇಲೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗಂಗಾ ನಕ್ಷತ್ರ ಗೊತ್ತು. ಸೊ ಅದೇ ರೀತಿ ನಾನು ಏನಾದರೂ ಒಂದು ಸಾಧನೆ ಮಾಡಿ ಇನ್ಸ್ಪೈರ್ ಆಗಬೇಕು, ಬೇರೊಬ್ಬರಿಗೆ ನಾನು ಮಾರ್ಗದರ್ಶಿ ಆಗಬೇಕು, ಆ ಒಂದು ಹಠ ನನ್ನಲ್ಲಿ ಇದೆ ಸರ್. ಏನಾದರೂ ಒಂದು ಸಾಧನೆ ಮಾಡಬೇಕು. ನಾನು ಸುಮ್ಮನೆ ಬಂದೆ, ಎಲ್ಲರ ಥರ ನಾನು ಹುಟ್ಟಿದೆ, ನನ್ನ ಮನೆಗೆ ಏನು ಬೇಕೋ ನಾನು ಮಾಡಿಕೊಂಡೆ, ಅದೆಲ್ಲ ಸರ್ ಜೀವನ. ₹1 ಸಂಪಾದನೆ ಮಾಡಿದ್ರೆ ಅದರಲ್ಲಿ ಒಂದು 50 ಪೈಸಾ ಇಲ್ಲ ಅಂದ್ರೂ ಒಂದು 5 ಪೈಸಾನಾದರೂ ಏನಾದರೂ ಮಾಡಬೇಕು ಅನ್ನೋ ಒಂದು ಇದೆ ಸರ್ ನನಗೆ. ಅನಾಥಾಶ್ರಮ ಮಾಡಬೇಕು ಅನ್ನೋದು ಬಹುದೊಡ್ಡ ಕನಸು ನನಗೆ. ಮಜಾ ಟಾಕೀಸರು ಕೂಡ ಎಸ್ ಸರ್, ಮಜಾ ಟಾಕೀಸ್ ಅದು ಸರ್ ನೋಡಿ, ಅಲ್ಲಿಂದ ನನಗೊಂದು ಟರ್ನಿಂಗ್ ಪಾಯಿಂಟೇ ಸಿಕ್ತು. ಅದು ನಾನು ಮಾಡೋವಂಥದ್ದು ಅಲ್ಲ ಸರ್ ಮಜಾ ಟಾಕೀಸ್. 3 ಮುತ್ತುಗಳು ನಮ್ಮ ಅಣ್ಣನ ಪರಿಚಯ ಅವರು. ಅದು ಅಶ್ವಿನಿ ಮೇಡಮ್ ಮಾಡಬೇಕಾಯ್ತು, ಶ್ವೇತಾ ಚಂಗಪ್ಪ ಅವ್ರು ಮಾಡಬೇಕಾಯ್ತು. ಆ ಟೈಮಲ್ಲಿ ಏನೋ ಅವ್ರಿಗೆ ಕೊರೋನಾ ಅಟ್ಯಾಕ್ ಆಯಿತು ಅಂತ ಏನೋ ಸುದ್ದಿ ಬಂತು, ಅವ್ರು ಮಾಡಲಿಲ್ಲ. ಅದಾದಮೇಲೆ ರ್ಯಾಂಬೋ ಅವ್ರಿಗೆ ಹೋಯಿತು. ಅದಾದಮೇಲೆ ಇನ್ನೊಬ್ರು ಯಾರಿಗೋ ಹೋಯಿತು. ಕೊನೆಗೆ ಆಗಲೇ ಇಲ್ಲ. ಅದು ಏನು ಮಾಡೋದು, ಬೆಂಗಳೂರಲ್ಲಿ ಗಂಗಾ ನಕ್ಷತ್ರ ಇದ್ದಾರೆ, ಅವರನ್ನು ಕರೆಸೋಣ. ಏನೂ ಗೊತ್ತಿಲ್ಲ ಸರ್. ಇಮಿಡಿಯೇಟಾಗಿ ಫೋನ್ ಮಾಡಿದ್ರು, ಮೇಡಮ್ ನೀವು ಬರಲೇಬೇಕು ಹಿಂಗೆ ಅಂದರು. ಸೀದಾ ಹೋದೆ, ಸ್ಕ್ರಿಪ್ಟ್ ಹೇಳಿದ್ರು, ಹಿಂಗಿದೆ ಹಿಂಗೆ ಅಂತ ಹೇಳಿ. ಸರ್ ಒಂದೇ ಟೇಕಲ್ಲಿ ಹೋಗಿರೋದು ಸರ್, ಇಡೀ ಅದು ಏನಿದೆಯಲ್ಲ ಸ್ಕಿಟ್ಟು, ಒಂದು ಟೇಕಲ್ಲಿ ಹೋಗಿರೋದು ಸರ್. ಅವ್ರೇನು ಕೊಡೆ ಹಿಂಗೆ ಹಿಡಿತಾರಲ್ಲ, ಅಲ್ಲಿವರೆಗೂ ಒಂದೇ ಟೇಕ್, ಕ್ಯಾಮ್ರಾ ಆಫೇ ಇಲ್ಲ. ಅವ್ರೇನು ಹೇಳ್ಕೊಟ್ರು ಅದು ತೊಗೊಂಡೆ. ಅಲ್ಲಿಂದ ಮತ್ತೊಂದು ಸುಮಾರು ಜನಕ್ಕೆ ಪರಿಚಯ ಆದೆ ನಾನು. ಆಮೇಲೆ ಕಂಟಿನ್ಯೂ ಯಾಕೆ ಮಾಡಿಲ್ಲ ಜಾಸ್ತಿ ನೀವು? ಇಲ್ಲ ಸರ್, ಅವ್ರಿಗೆ ಇದಿದೆ, ಅದೊಂದು ಎಪಿಸೋಡ್ ಕೊಟ್ಟಿದ್ರು ಮಜಾ. ಇದು 3 ಮುತ್ತುಗಳ ತಂಡದಿಂದ ಕರೆಸಿ ಸ್ಪೆಷಲ್ ಎಪಿಸೋಡ್ ಅಂತ ಕೊಡ್ತಾರೆ ಅವರಿಗೆ. ಸೊ ಹಾಗೆ ಕೊಟ್ಟಾಗ ಅದು ಹಾಗೆ ಮಾಡಿದ್ದು. ಅಲ್ಲಿ ಸೃಜನ್ ಲೋಕೇಶ್ ಅವ್ರಿಗೆ ನಾನು ಹೇಳಿಲ್ಲ ರಾಮ್ ಗೋಪಾಲ್ ಅವ್ರ ಮಗಳು ಅಂತ. ಇಲ್ಲ, ಗಿರ್ಜಾ ಲೋಕೇಶ್ ಅಮ್ಮಂಗೆ ಗೊತ್ತು, ರಾಮ್ ಗೋಪಾಲ್ ಅವ್ರ ಮಗಳು ಅಂದರೆ ಅವ್ರಿಗೆ ತುಂಬ ಪ್ರೀತಿ. ಅಮ್ಮಂಗೂ ನಾ ಹೇಳಲಿಲ್ಲ. ಅಯ್ಯೋ. ಆಮೇಲೆ ಸೃಜನ್ ಅವ್ರಿಗೂ ನಾ ಹೇಳಿಲ್ಲ ರಾಮ್ ಗೋಪಾಲ್ ಅವ್ರ ಮಗಳು ಅಂತ. ಯಾಕೆಂದ್ರೆ ಗಿರ್ಜಮ್ಮನವರಾಗ್ಲಿ ಅಪ್ಪಾಜಿ ಜೊತೆಗೆಲ್ಲ ಒಡನಾಟ ಇದೆ ಅವರಿಗೆ. ಆಮೇಲೆ ಗಿರ್ಜಮ್ಮನವರು ತುಂಬ ಸಹಾಯಗಳು ಮಾಡಿದ್ದಾರೆ ಕಲಾವಿದರುಗಳಿಗೆ. ಅಂದರೆ ಅವರು ಸೃಜನ್ ಲೋಕೇಶ್ ಅವರಾಗಲಿ, ಗಿರ್ಜಮ್ಮನವ್ರು ಮಾಡೋದಾಗಲಿ, ಬಲಗೈಲಿ ಮಾಡೋದು ಎಡಗೈ ಗೊತ್ತಾಗಲ್ಲ. ಯಾಕೆಂದರೆ ನಮಗೆ ಗೊತ್ತದು ಸಿನಿಮಾದಲ್ಲಿ ಇರೋದ್ರಿಂದ. ಖಂಡಿತ ನೀವು ಅವ್ರ ಮಗಳು ಅಂತ ಗೊತ್ತಾಗಿದ್ದರೆ ನಿಮ್ಮನ್ನು ಒಂದು ಬೇರೆ ರೀತಿಯಲ್ಲೇ ಅವರು ನಿಮ್ಮ ಕಲೆನ ಯೂಟಿಲೈಸ್ ಮಾಡ್ಕೊಂಡ್ರು. ಎನಿವೆ ಲೇಟ್ ಆಗಿಲ್ಲ, ಇವಾಗ ಗೊತ್ತಾಗುತ್ತೆ ನೀವು ಯಾರ ಮಗಳು ಅಂತ. ಇವಾಗ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಸ್ನೇಹಿತರಿಗೆಲ್ಲ. ಇದ್ರ ಮಧ್ಯದಲ್ಲಿ ಇನ್ನೊಂದು ನಾನು ಕೇಳ್ಪಟ್ಟೆ, ನೀವೇ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು, ಒಬ್ಬ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಿದ್ರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಆಲ್ರೆಡಿ ಕತೆ ರೆಡಿ ಆಗಿದೆ, ಡೈಲಾಗ್ ವರ್ಷನ್ಸ್ ಮುಗಿದು ಹೋಗಿದೆ. ಯಾವ್ದ್ರ ಬಗ್ಗೆ ಸಬ್ಜೆಕ್ಟ್? ಯಾರು ಡೈರೆಕ್ಟ್ರು? ಡೈರೆಕ್ಟ್ರು ಬಂದು ಹೊಸಬ ಸರ್. ನೈಸ್. ಹೊಸಬ್ರು. ಜೊತೆಗೆ ಯಾಕಂದ್ರೆ ಇವಾಗ ಇನ್ನೊಬ್ಬರಿಗೆ ದುಡ್ಡು ಕೊಟ್ಟು ನಾವು ಇದು ಮಾಡೋಷ್ಟು ಇಲ್ಲ. ಯಾಕಂದ್ರೆ ಒಂದು 30 ರಿಂದ 40 ಲಕ್ಷ ಬಜೆಟಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋದು. ಹೊಸ ಪ್ರತಿಭೆಗಳು ಇವತ್ತು ತುಂಬ ಇದೆ ಸರ್. ಎಲ್ಲವೂ ಹುಡುಕಾಟದಲ್ಲಿದ್ದಾರೆ. ಅಂಥವರನ್ನು ಗುರುತಿಸಿ ಅವರನ್ನು ಕರೆದು ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ನನ್ನ ಆಸೆ. ಕತೆ ರೆಡಿಯಾಗಿದೆ, ಡೈಲಾಗ್ ವರ್ಷನ್ಸ್ ರೆಡಿಯಾಗಿದೆ, ಎಲ್ಲವೂ ರೆಡಿಯಾಗಿದೆ, ಸ್ಕ್ರಿಪ್ಟು ಪೂಜೆ ಆಗಿದೆ. ಬಜೆಟ್ಟು ಸ್ವಲ್ಪ ನಾನು ಅದನ್ನೇ ಹೇಳಕ್ಕೆ ಬಂದೆ. ಒಂದು ತುಂಬ ನೇರವಾಗಿ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಮ್ಮ, ಸಿನಿಮಾ ವ್ಯಾಪಾರ ಅನ್ನೋದು ಇವತ್ತು ಬೇರೆ ಅಳತೆಗೆ ಹೋಗ್ಬಿಟ್ಟಿದೆ. ಹೌದು, ಮಾಡಿ ಒಂದು ಹೊಸಬರಿಗೆ ಅವಕಾಶ ಕೊಡಬೇಕು. ನೀವು ಮಾಡ್ತಿರೋದನ್ನೋದೇ ಒಂದು ಒಳ್ಳೆ ಇಂಟೆನ್ಷನ್ ಮಾಡಿ. ಆದರೆ ವ್ಯಾಪಾರನ ಕಷ್ಟಪಟ್ಟಿದ್ದೀರಮ್ಮ, ಒಂದೊಂದು ರೂಪಾಯಿಗೂ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ. ದುಡ್ಡು ನಿಮಗೆ ಈಸಿಯಾಗಿ ಒಲ್ದಿಲ್ಲ. ಇವತ್ತು ಏನೋ ಕಷ್ಟಪಟ್ಟು ಯಾರೋ ಇನ್ನೊಬ್ರಿಗೆ ಹೊಸಬ್ರಿಗೆ ಬದುಕು ಕಟ್ಕೊಡೋಣ ಅನ್ನೋ ಒಂದು ನಿಮ್ಮ ಶುದ್ಧವಾದ ಯೋಚನೆಯಿಂದ ಸಿನಿಮಾ ಮಾಡೋಕ್ಕೆ ಹೋಗಿದ್ದೀರಾ. ದಯವಿಟ್ಟು ನಿಮ್ಮ ಹಣನ ನೀವು ಏನೇ ಹೂಡಿಕೆ ಮಾಡೋಕ್ಕೆ ಮುಂಚೆ 1ಕ್ಕೆ 100 ಸತಿ ಯೋಚನೆ ಮಾಡಿಬಿಟ್ಟು ಹೂಡಿಕೆ ಮಾಡಿ. ಅಷ್ಟೇ ನಾನು ಒಂದು ಸಿನ್ಸಿಯರ್ ಆಗಿ ಹೇಳೋದು. ಒಬ್ಬ ಸಿನಿಮಾದಲ್ಲಿ ಇದ್ದು ಸಿನಿಮಾ ಮಾಡಿ, ಯಾಕೆ ಅಂತಂದರೆ ವ್ಯಾಪಾರ ಆಗಲಿ ವ್ಯವಹಾರ ಆಗಲಿ ಎಲ್ಲವೂ ನಾವು ಇಲ್ಲಿ ಕೂತ್ಕೊಂಡಾಗ ಹಂಗಾಗೋಗ್ಬಿಡುತ್ತೆ ಹಿಂಗಾಗೋಗ್ಬಿಡುತ್ತೆ ಅಂತ ಲೆಕ್ಕಾಚಾರಗಳು ಅನ್ಕೊತೀವಿ. ಆದರೆ ಅದು ಅಷ್ಟು ಸುಲಭವಾಗಿ ಸ್ಮೂತಾಗಿ ಆಗಲ್ಲ. ಸ್ವಲ್ಪ ನೋಡ್ಕೊಂಡು ತುಂಬ ಕಷ್ಟಪಟ್ಟಿದ್ದೀರ. ಆ ಕಷ್ಟದ ದಿನಗಳಲ್ಲಿ ನೀವು ಮಾಡಿದಂಥ ಸ್ಯಾಕ್ರಿಫೈಸ್ಗಳು ಅಥವಾ ಆ ಕಷ್ಟದ ದಿನಗಳಲ್ಲಿ ನೀವು ಕಲೆ ಹಾಕಿದಂಥ ಸಂಪಾದನೆ ಮಾಡಿದಂಥ ದುಡ್ಡನ್ನು ದಯವಿಟ್ಟು ಒಂದೇ ಸತಿಗೆ ಕಳ್ಕೊಳಕ್ಕೆ ಹೋಗ್ಬೇಡಿ. ಇದನ್ನ ಈ ಸಿನಿಮಾ ಟೀಮ್ನವ್ರು ಯಾರೋ ನೋಡ್ತಿದ್ರು, ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟು ನಿಮ್ಗೆ ಒಳ್ಳೇದಾಗಬೇಕು, ನೀವುಗಳು ಗೆಲ್ಲಬೇಕು ಅಂದ್ಬಿಟ್ಟು ನಾನು ಕ್ಯಾಮ್ರಾ ಆಫ್ ಆದಾಗ ಮೇಡಮ್ಗೆ ಬಂದ್ಬಿಟ್ಟು ಸಿನಿಮಾ ನೋಡ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಆ ಕ್ಯಾಮ್ರಾ ಮುಂದೆನೇ ಹೇಳ್ತೀನಿ, ದುಡ್ಡು 30-40 ಲಕ್ಷ ಒಂದು ಹೆಣ್ಮಗಳು ಇನ್ವೆಸ್ಟ್ ಮಾಡ್ತಾಳೆ ಅಂತಂದರೆ, ಒಬ್ಬ ಡೈರೆಕ್ಟರ್ ಆಗಿರೋರಾಗಲಿ ಅಥವಾ ಸಿನಿಮಾ ಕೆಲಸ ಮಾಡೋರಾಗಲಿ ಆ ದುಡ್ಡಿಗೆ ನಾವು ಎಷ್ಟು ಸಂಪಾದನೆ ಮಾಡ್ಕೊಡ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಆ ದುಡ್ಡು ಅವ್ರು ಹೋಗದಿರೋ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೊ ನೋಡಿಕೊಂಡು ಮಾಡಿ. ಇದು ನಾನು ಒಬ್ಬಳೇ ಮಾಡ್ತಾ ಇಲ್ಲ ಸರ್, ಯಾಕಂದ್ರೆ ಅಷ್ಟು ಹೂಡಿಕೆ ಮಾಡೋಷ್ಟು ಗಂಗಾ ಇನ್ನೂ ಬೆಳೆದಿಲ್ಲ. ಇನ್ನೂ ತುಂಬ ಒಂದು ಕಷ್ಟದಲ್ಲೇ ಇದ್ದೀನಿ. ಸೊ ಹುಡುಕಾಟ ಅಂದರೆ ಇನ್ವೆಸ್ಟ್ ಮಾಡೋರು ಮುಂದೆ ಬರ್ತಾ ಇದ್ದಾರೆ ಯಾರಾದ್ರೂ ಅಂಥವ್ರನ್ನ ನೋಡಿ. ಯಾಕಂದ್ರೆ ಅವ್ರಿಗೂ ಎಸ್ ಎಲ್ಲದಕ್ಕೂ ನಾನೇ ನಿಲ್ಬೇಕು, ಮೇನ್ ಪಿಲ್ಲರ್ ನಾನೇ. ಅದು ಹೋದ್ರೂ ನಾನೇ ತೀರಿಸ್ಬೇಕು. ಅದಕ್ಕೆ ತುಂಬ ಯೋಚನೆ. ಎಸ್ ಹುಷಾರಾಗಿ ಮಾಡೋದು ತಪ್ಪಲ್ಲ ಖಂಡಿತ. ನೋಡಿ ಅಂದರೆ
ತಪ್ಪು ತಿಳ್ಕೊಳ್ಕೋಬಿಡಿ. ಯಾಕೆಂದರೆ ನಾನು ಸಿನಿಮಾ ಮಾಡಿದ್ದೀನಿ, ನಾನು ಮಾಡಿರೋ ಸಿನಿಮಾಗಳು ಓಡಿಲ್ಲ, ನಾನು ಮಾಡಿರೋ ನಿರ್ಮಾಪಕರಿಗೆ ಪಿಕ್ಚರ್ ಲಾಸ್ ಆಗಿದೆ. ಸೊ ಇವಾಗ ಇನ್ನೊಂದು ಸಿನಿಮಾ ಯಾರು ಬರ್ತಾರೆ, ನನಗೂ ಕೇಳ್ಕೊಂಡು ಮಾಡೋದಕ್ಕೆ ನನ್ನ ಸಿನಿಮಾ ಇಲ್ಲ ಅಂತಲ್ಲ, ಕೇಳ್ಕೊಂಡು ಬರ್ತಿಲ್ಲ ಅಂತಲ್ಲ, ಬರ್ತಾರೆ. ಬಟ್ ನನಗೆ ಭಯ ಬಂದ್ಬಿಟ್ಟಿದೆ, ಏನೋ ಮಾಡಿರೋ 3 ಪಿಕ್ಚರು ಹೋಗಿಲ್ಲ, ಮತ್ತೆ ಯಾರನ್ನೋ ಕರೆಯೋಣ ಹಾಕೋಣ, ಯಾಕೆ ಆ ಕಷ್ಟಕ್ಕೆ ತರಬೇಕು ಅನ್ನೋ ಒಂದು ಭಯ ತುಂಬ ಕಾಡುತ್ತೆ ನನಗೆ. ಎಲ್ಲವೂ ಚೆನ್ನಾಗಿ ಮಾಡಿಕೊಂಡು ಇಷ್ಟು ಮಾಡ್ತೀನಿ, ಇಷ್ಟು ದುಡ್ಡು ಗ್ಯಾರಂಟಿ ಇದೆ, ಓಕೆ ಇಷ್ಟು ಮಟ್ಟಿಗೆ ರಿಸ್ಕ್ ತೊಗೊತೀನಿ, ಯಾವುದು ನಮ್ಗೆ 100% ಪ್ರಾಫಿಟ್ ಆಗೋಲ್ಲ. ನಾವೊಂದು 50 ಲಕ್ಷ ಇನ್ವೆಸ್ಟ್ ಮಾಡಿದ್ವಾ, ಅಥವಾ ನಾವೊಂದು 5 ಕೋಟಿ ಇನ್ವೆಸ್ಟ್ ಮಾಡಿದ್ವಾ, ನಾವು 5 ಕೋಟಿ ಇನ್ವೆಸ್ಟ್ ಮಾಡಿದಾಗ ನಾನು ನನ್ನ ನಿರ್ಮಾಪಕನಿಗೆ ಅಟ್ಲೀಸ್ಟ್ ಒಂದು 3.5-4 ಕೋಟಿ ರೂಪಾಯಿ ಗ್ಯಾರಂಟಿ ಕೊಡಬೇಕು. ಇನ್ನು 1 ಕೋಟಿ ರೂಪಾಯಿ ರಿಸ್ಕ್ ಇದ್ದೇ ಇರುತ್ತೆ. ಹಾಗೆ ನೀವು ಒಂದು 50 ಲಕ್ಷ ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು 30 ಲಕ್ಷ ನಿಮ್ಗೆ ಗ್ಯಾರಂಟಿ ಬರೋವಾಗ ಒಂದು 20 ಲಕ್ಷ ರಿಸ್ಕ್ ಇದ್ದೇ ಇರುತ್ತೆ. ರಿಸ್ಕ್ ಇಲ್ಲದೆ ಯಾವ ಬಿಸ್ನೆಸ್ ಇಲ್ಲ. ಇವತ್ತು ನಾವು ಇದು ಮಾಡ್ತೀವಿ, 2 ಕ್ಯಾಮ್ರಾ ತರ್ತೀವಿ, ಪ್ರೋಗ್ರಾಮ್ ಮಾಡ್ತೀವಿ, ಹಾಕ್ತೀವಿ, ಜನ ನೋಡ್ತಾರೆ ಅನ್ನೋ ನಂಬಿಕೆನಲ್ಲಿ ಮಾಡ್ತೀವಿ. ನೋಡಿದ್ರ ಸಂತೋಷ, ನೋಡಲಿಲ್ವಾ ನಾವು ಆ ಲಾಸ್ನ ಬೇರ್ ಮಾಡ್ಕೊಳ್ಳೋ ಇದರಲ್ಲಿ. ಓಕೆ, ಕರೆಕ್ಟ್ ಸರ್. ಸೊ ಇದನ್ನ ಒಂದು ಇದಾಗಿ ಹೇಳ್ತಿದ್ದೀನಿ, ಯಾಕೆಂದರೆ ನಿಮ್ದು ಇಷ್ಟೆಲ್ಲ ಕತೆ ಕೇಳಿ ಇಷ್ಟು ನೀವು ಕಷ್ಟಪಟ್ಟಿರೋ ಹೆಣ್ಮಗಳು, ನೀವು ದುಡ್ಡು ಹಾಕ್ಬೋದು, ನಿಮ್ಮ ಮಾತು ಕೇಳಿ ಇನ್ಯಾರೋ ದುಡ್ಡು ಹಾಕ್ಬೋದು, ಆದರೆ ಫೈನಲಿ ಆನ್ಸರಬಲ್ ನೀವು. ನಾನೇ ಸರ್, ಅದಂತೂ ಸರ್. ಅದು ನೋಡಿಕೊಂಡು ಮಾಡಿ ಕರೆಕ್ಟಾಗಿ ವ್ಯವಹಾರನ ತಿಳ್ಕೊಂಡು ಆಳ ಅಗಲನ ತಿಳ್ಕೊಂಡು ಕೈ ಹಾಕಿ. ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ನಿಮ್ಗೆ ಹೇಳಬೇಕು ಅನ್ನೋ ಇಲ್ಲ ಖಂಡಿತ. ಯಾಕಂದರೆ ನಾನು ಪಟ್ಟಿರೋ ಸಫರ್ ಅದು ಆ ಥರ ಇದೆ. ಯಾಕಂದ್ರೆ ಮುಂದೆನೂ ಮತ್ತೆ ಈ ವಯಸ್ಸು ಇನ್ನೂ ಇರಲ್ಲ ಸರ್, ಹೋಗ್ತಾ ಇದೆ. ಆ ಸಾಲ ತೀರಿಸ್ಬೇಕಂದ್ರೆ ನಾನು ಇನ್ನೂ ಮತ್ತೆ ಎಷ್ಟು ವರ್ಷ ಆಗುತ್ತೋ ನನಗೆ ಗೊತ್ತಿಲ್ಲ. 100% ಅಲ್ವಾ. ಈಗಲೇ ನನಗೆ ಆ ಬ್ಯಾಗ್ ಹೊತ್ಕೊಂಡು ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಅರ್ಧ ಆಗಿರ್ತೀನಿ ಸರ್. ಸಂಕಟ ಆಗುತ್ತೆ. ಕೂತ್ರೆ ಹೇಳೋಕ್ಕಾಗಲ್ಲ, ಮಂಡಿ ನೋವು ಸರ್ ನನಗೆ. ಕೂತ್ರೆ ಹೇಳೋಕ್ಕಾಗಲ್ಲ, ಮಂಡಿ ಅಷ್ಟು ಊತ. ಆ ಬಸ್ಸಲ್ಲಿ ಬರೋದು, ಆ ಕೂತ್ಕೊಂಡು, ಆ ಹಿಂಸೆ ಯಾರಿಗೂ ಬೇಡ. ಇಷ್ಟೆಲ್ಲ ಮಾಡ್ತೀರಾ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀರಾ? ಖಂಡಿತ ಕೊಟ್ಟಿಲ್ಲ. ನಮ್ಮ ಮನೇಲಿ ಬೈತಾ ಇರ್ತಾರೆ, ನನಗೆ ಮೂಗು ಆಪ್ರೇಷನ್ ಮಾಡಿಸ್ಬೇಕು, ದುರ್ಮಾಂಸ ಬೆಳೆದ್ಬಿಟ್ಟು ಮೊನ್ನೆ ನೈಟ್ ಎಕ್ದಮ್ ಉಸಿರುಗಟ್ಬಿಡ್ತು ನನಗೆ. ಮನೇಲೆಲ್ಲ ಫುಲ್ ಹೆದರ್ಕೊಂಡ್ಬಿಟ್ರು. ಅದನ್ನ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ನನ್ನ ಕೈಲಿ ಆಗ್ತಾಯಿಲ್ಲ ಸರ್. ಹಾಸ್ಪಿಟ್ಲಿಗೆ ಹೋಗಿ ನನಗೆ ತೋರಿಸ್ಕೊಳ್ಳೋಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಮಂಡಿ ಊತ ಬಂದು ನನಗೆ 1 ತಿಂಗಳ ಮೇಲಾಯಿತು. ಇದನ್ನು ಸಹಿತ ನಾನು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡಿಲ್ಲ. ಅಂದರೆ ಅಷ್ಟು ನೆಗ್ಲೆಕ್ಟ್ ಇದ್ದೀನಿ ನನ್ನ ಬಗ್ಗೆ. ನನಗೆ ಕಲೆ ಒಂದು ಬಿಟ್ಟರೆ ಏನೂ ಇಲ್ಲ ಸರ್. ನಾಟಕ ಬಂತ ಯಾವ ಆಸ್ಪತ್ರೆನ ಬೇಡ, ಬ್ಯಾಗ್ ಎತ್ಕೊ ಹೋಗು ಅಷ್ಟೇ. ನೀವು ಆರೋಗ್ಯವಾಗಿದ್ರೆ ಇವೆಲ್ಲ ಅದನ್ನ ಫಸ್ಟ್ ಚೆನ್ನಾಗಿ ನೋಡ್ಕೋಬೇಕಲ್ವಾ. ಸ್ವಲ್ಪ ಬ್ರೇಕ್ ತಗೊಳ್ಳಿ, ಆರೋಗ್ಯದ ಕಡೆ ಗಮನ ಕೊಡಿ. ಇಲ್ಲ ಸರ್, ಈಗ ಅದು ನೋಡ್ಕೋತೀನಿ ಸ್ವಲ್ಪ. ಅದನ್ನ ಹೆಲ್ತ್ ಇಸ್ ವೆಲ್ತ್ ಯಾವಾಗ್ಲೂ, ಮಿಕ್ಕಿದೆಲ್ಲವೂ ಬರುತ್ತೆ. ಸೊ ಹೆಲ್ತನ್ನ ಹುಷಾರಾಗಿ ನೋಡ್ಕೊಳ್ಳಿ. ಈಗ ಅಂದರೆ ನಿಮ್ಮ ಅಣ್ಣನ ಮಗಳಿರ್ಬೋದು, ತಮ್ಮನಿಗೆ ಎಷ್ಟು ಜನ ಮಕ್ಕಳು? ಅವನಿಗಿಬ್ರು ಸರ್. ಅವ್ರೇನು ಮಾಡ್ತಾರೆ? ಓದ್ತಾ ಇದ್ದಾರೆ ಮಕ್ಕಳು, ರಮ್ಯಾ ಮತ್ತು ಚೇತು ಅಂತ. ಓಕೆ, ಅವ್ರುಗಳೆಲ್ಲರೂ ನಿಮ್ಮ ಫ್ಯಾಮಿಲಿಗೆ ಅಫ್ಕೋರ್ಸ್ ಈ ಪ್ರೋಗ್ರಾಮ್ ನೋಡಿದಾಗ ಸಾಕಷ್ಟು ಜನ ಹೆಣ್ಮಕ್ಳಿಗೆ ನೀವು ಇನ್ಸ್ಪೈರ್ ಆಗ್ತೀರಾ. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಇನ್ಸ್ಪಿರೇಷನ್ ನಿಮ್ಮ ಮಕ್ಕಳಿಗೆ, ನಿಮ್ಮ ತಮ್ಮನ ಮಕ್ಕಳಿಗೆ, ನಿಮ್ಮ ಅಣ್ಣನ ಮಗಳಿಗೆಲ್ಲ? ಸರ್, ಅವರು ನನ್ನ ಅಣ್ಣನ ಮಗಳು, ಅವಳು ನನ್ನನ್ನೇ ಇದು ಸರ್. ನಮ್ಮ ಅತ್ತೆ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ, ನಾನು ಏನಾದರೂ ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವಳು ತುಂಬ ಗಮನ ಕೊಟ್ಟಳು ಸರ್. ಇವತ್ತು ಅವಳ ಹೆಸರು ಬಂದು ಅನು ಅಂತ. ಇವತ್ತು ಅವಳೊಂದು ಗಂಡನ ಕಂಪನಿಗೆ ಅವಳು ಸೂಪರ್ವೈಸರಾಗಿ ಹೋಗಿದ್ದಾಳೆ ಅಂದರೆ ಲೆಕ್ಕ ಹಾಕಿ. ಅವ್ನ ಮ್ಯಾನೇಜರ್, ಇವಳು ಸೂಪರ್ವೈಸರ್. ವಂಡರ್ಫುಲ್. ಆರು ಟಾಪ್ 1 ಇವಳೇ ಇದ್ದಾಳೆ ಅಂತ ಹೇಳ್ತಾಳೆ ಫೋನ್ ಮಾಡಿ. ಅಮ್ಮ ನಾನು ಈ ಥರ ಇದ್ದೀನಿ, ಅಮ್ಮ ಅಂತಲೇ ಕರೀತಾಳೆ. ಅಮ್ಮ ನಾನು ಈ ಥರ ಇದ್ದೀನಿ, ಅಮ್ಮ ನಾನು ಈ ಥರ ಇದ್ದೀನಿ. ಖುಷಿ ಆಗುತ್ತೆ ಮಗಳೇ. ನಾನೇ ಸ್ವಲ್ಪ ದೂರ ಎಲ್ಲದರಿಂದ, ಒಂದು ಸ್ವಲ್ಪ ಫ್ಯಾಮಿಲಿ ಅಟ್ಯಾಚ್ಮೆಂಟಿಂದ ಸ್ವಲ್ಪ ದೂರನೇ. ಯಾಕೆ ನನಗೆ ಏನೋ ಒಂದು ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ನಾಳೆ ನನ್ನ ಅಟ್ಯಾಚ್ಮೆಂಟಿಂದ ನನಗೆ ತೊಂದರೆ ಆಗುತ್ತೇನೋ, ಯಾವ ಸೆಂಟಿಮೆಂಟು ನನಗೆ ಬೇಡ ಅಂದ್ಬಿಟ್ಟು ನಾನು ಸ್ವಲ್ಪ ದೂರ ಸರ್. ಅಮ್ಮ ಮಾತಾಡ್ತಾರೆ, ನಾನು ತುಂಬ ದೂರ. ಯಾಕಂದ್ರೆ ನನ್ನಿಂದ ಯಾರೂ ಕೊರಗಬಾರ್ದು, ನಾಳೆ ನನಗೆ ಏನಾರು ಆದರೆ ಅವ್ರುಗಳಿಗೆ ನೋವಾಗಬಾರ್ದು. ಆ ಒಂದು ಇದರಿಂದ ನಾನು ಸ್ವಲ್ಪ ದೂರ, ಎಲ್ಲದರಿಂದನೂ ತುಂಬ ಸ್ಟ್ರಿಕ್ಟ್. ಅವ್ರು 10 ಮಾತಾಡಿದ್ರೆ ಏನು ಸರಿ ಆಯಿತು ಇಷ್ಟೇ. ಪ್ರೀತಿ ಕೊಡ್ತೀನಿ ಎಲ್ಲ ಟೈಮಲ್ಲೂ. ಆ ಥರ. ಈಗ ಸಾಕಷ್ಟು ಜನ ಮಕ್ಕಳು, ಹೆಣ್ಮಕ್ಳು ಚಿತ್ರರಂಗಕ್ಕೆ, ರಂಗಭೂಮಿಗೆ, ಟೆಲಿವಿಷನ್ಗೆ ಬರಬೇಕು ಅಂತಿರ್ತಾರೆ. ಕೆಲವರು ನಿಮ್ಮ ಥರ ದೃಢ ನಿರ್ಧಾರ ಮಾಡ್ಕೊಳ್ಳೋರು ಇರ್ತಾರೆ. ಇನ್ನು ಕೆಲವರು ಆ ಮೂಮೆಂಟ್ರಿ ಡಿಸಿಷನ್ಗೆ ತಪ್ಪು ಮಾಡೋದು ಇರ್ತದೆ. ಎಸ್ ಸರ್, ಅದನ್ನು ಮಾಡಬೇಡಿ ಅಂತ ಹೇಳಿ. ಅಂಥ ಹೆಣ್ಮಕ್ಳುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ತೀರ್ಮಾನ ಅನ್ನೋದು 1 ಸೆಕೆಂಡಲ್ಲಿ ನಮ್ಮ ಲೈಫನ್ನು ಬದಲಾಯಿಸುತ್ತೆ. 1 ಸೆಕೆಂಡ್ ಸಾಕು ಸರ್. ಅವತ್ತು ಆ 1 ಸೆಕೆಂಡ್ ನಾನು ಕೆಟ್ಟ ಮನಸ್ಸು ಮಾಡಿದರೆ ಇವತ್ತು ನಿಮ್ಮ ಮುಂದೆ ಬಂದು ನಾನು ಇಲ್ಲಿ ಕೂರ್ತಾ ಇರಲಿಲ್ಲ. 1 ಸೆಕೆಂಡ್ ಆ ಯೋಚನೆ ಅವ್ರು ಕರೆದ್ರಲ್ಲ, ಓಕೆ ರೈಟ್ ಅಂದ್ಬಿಟ್ಟಿದ್ರೆ ಇವತ್ತು ಆ ಗಂಗಾ ನಕ್ಷತ್ರಕ್ಕೆ ವ್ಯಾಲ್ಯೂ ಇರ್ತಿರ್ಲಿಲ್ಲ, ತೂಕ ಇರ್ತಿರ್ಲಿಲ್ಲ ಆ ನಕ್ಷತ್ರನಿಗೆ. ಬಟ್ ಅವತ್ತು ನಾನು ತೊಗೊಂಡ ಹಠ, ಅವರೇ ನನ್ನನ್ನು ಬುಕ್ ಮಾಡಿ ನನ್ನ ಹತ್ರ ಡೇಟ್ ಕೇಳಬೇಕು, ಅದನ್ನು ನಾನು ಕೇಳಿಸ್ತೀನಿ ಅಂತ ಅವತ್ತೇನು ಹತ್ಕೊಂಡು ನಾನು ಬಂದಲ್ಲ, ವಾಪಸ್ ಅವರೇ ನನ್ನ ಡೇಟ್ ಕೇಳಿ ನಾಟಕ ಇಟ್ಕೊಂಡಿದ್ದಾರೆ ಸರ್. ಅಮ್ಮ ನಿನ್ನ ಡೇಟ್ ಬೇಕು ಈ ಪಾತ್ರಕ್ಕೆ, ನಿನ್ನ ಡೇಟ್ ಬೇಕು, ನನ್ನ ಡೇಟ್ ಕಾಯ್ದಿದ್ದಾರೆ ಸರ್. ಕಾಯಿಸಿ ಡೇಟ್ ಕೊಟ್ಟಿದ್ದೀನಿ. ಆ ಹಠ ಪ್ರತಿಯೊಬ್ಬರಲ್ಲೂ ಬರಬೇಕು. ದಯವಿಟ್ಟು ಏನೋ ಮಾಡಬೇಕು ಅಂತ ಬರ್ತೀರಾ, ಸಡನ್ನಾಗಿ ದುಡುಕಿ ಒಂದು ತೀರ್ಮಾನ ತೊಗೋಬೇಡಿ.
ಲೇಟ್ ಆಗ್ಬೋದು 2 ದಿನ. ಖಂಡಿತ ನೀವು ಮಾಡ್ತೀನಿ ಅನ್ನೋ ದೃಢ ಸಂಕಲ್ಪ ನಿಮ್ಮಲ್ಲಿದ್ದರೆ ಖಂಡಿತ ನೀವು ಸಾಧಿಸ್ತೀರ. ಬಟ್ ಬೇಗ ದುಡುಕ್ಬಿಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೊಳ್ಬೇಡಿ. ಎಲ್ಲ ಕಡೆನೂ ಇರುತ್ತಮ್ಮ ಹೆಣ್ಮಕ್ಳನ್ನ ನೋಡೋ ರೀತಿ, ಎಲ್ಲರೂ ಅಲ್ಲ, ಮೋಸ್ಟ್ ಆಫ್ ದ ಪೀಪಲ್ ಅವ್ರನ್ನ ಬಳಸ್ಕೊಳ್ಳೋ ರೀತಿ, ಅವ್ರನ್ನ ಬೆಳೆಸೋ ರೀತಿ, ಇದು ಎಲ್ಲ ಕಡೆನೂ ಇರುತ್ತೆ. ಈ ಸಂದರ್ಭಗಳಲ್ಲಿ ಒಂದು ಹೆಣ್ಣು ಮಗಳಾಗಿ ನಿಮ್ಮ ಅನುಭವದಲ್ಲಿ ಹೇಗೆ ಫೇಸ್ ಮಾಡಬೇಕು, ಆ ಒಂದು ಪರಿಸ್ಥಿತಿಗಳನ್ನ ಹೇಗೆ ನಿಭಾಯಿಸಬೇಕು, ಹೇಗೆ ಧೈರ್ಯ ತಗೋಬೇಕು, ಹೇಗೆ ಒಂದು ಚಾತಿಯಿಂದ ಇರಬೇಕು? ಸರ್ ಪ್ರೀತ್ ಸರ್ ಒಂದಿನ ಅಂತ ಒಂದು ಮೂವಿ ಸರ್, ಕೋಲಾರದಲ್ಲಿ ಶೂಟಿಂಗು. ಚಿಕ್ಕಣ್ಣ ಸರ್ ಅದು ಕಾಮಿಡಿ ಆ್ಯಕ್ಟ್ರು, ನಾನು ಕಾಮಿಡಿಯಾಗಿ ಹೋಗಿದ್ದೆ. ಅದ್ರ ಡೈರೆಕ್ಟರ್ ಹೆಸರು ಏನೋ ಗೊತ್ತಿಲ್ಲ. ಹೋದ್ವಿ, ಮೇಕಪ್ ಹಾಕಿದ್ಮೇಲೆ ನೋಡಿದ್ರು. ಏನೋ ಅವಳು ಸರ್ ಹಿಂಗೆ ಅಂದಿದ್ದು ಸರ್, ಅವನು ಸಖತ್ತಾಗವಳೆ ಸರ್ ಹಿಂಗೆ ಅಂದಿದ್ದವರು. ನಂಗೆ ಏನು ಸಖತ್ತಾಗಿ ಕಾಣ್ತಾಳೆ ಗುರು, ಅವಲ್ಲೇ ನೋಡೋಕೆ ಹಿಂಗಿದ್ಲು, ಏನು ಮೇಕಪ್ ಹಾಕಿದ್ರೆ ಈ ರೇಂಜಿಗೆ ಕಾಣ್ತಾವಳಲ್ಲ ಅಂತ ಸರ್. ನೈಟ್ ಆದರೆ ನನ್ನ ಕಮಿಟ್ಮೆಂಟು. ಏನು ಮಾಡ್ತೀರಾ ಸರ್ ನೀವು? ಕೋಲಾರದಲ್ಲಿ ಶೂಟಿಂಗಲ್ಲಿ ಇದ್ದೀನಿ, ಏನು ಮಾಡ್ತೀರಾ? ಹೇಗೆ ತಪ್ಪಿಸ್ಕೊತೀರಾ? ನನಗೆ ಹೆಲ್ಪ್ ಮಾಡಿದವರು ಸರ್ ಗಂಡಸರು, ಅಲ್ಲಿಯ ಮೇಕಪ್ ಮ್ಯಾನ್. ಅಮ್ಮ ನಿಮ್ಗೆ ಈ ಥರ ನಡೀತಾ ಇದೆ, ಇಮಿಡಿಯೇಟ್ ನೀವು ಹೊರಟ್ಬಿಡಿ. ಬ್ಯಾಗು ಕೊಡಲಿಲ್ಲ ಸರ್ ನಂಗೆ ಅವರು, ಬ್ಯಾಗು ಕೊಡಲಿಲ್ಲ. ಬ್ಯಾಗು ನೀವೇ ಇಟ್ಕೊಳ್ಳಿ ಅಂತ ರಾತ್ರಿ ಅಲ್ಲಿಂದ ಎಸ್ಕೇಪ್ ಆಗಿ ಬಂದಿದ್ದೀನಿ ಸರ್ ನಾನು. ಆ ಚಿತ್ರ ಬೋರ್ಡ್ಗೆ ಇಲ್ದಂಗೆ ಆಗೋಯ್ತು ಸರ್. 2 ದಿನಕ್ಕೆ ಶೂಟಿಂಗೇ ನಿಂತೋಯ್ತು ಅದು. ಆ ಥರ ಎಲ್ಲ ಟಾರ್ಚರ್ ಅನುಭವಿಸಿದ್ದೀನಿ. ಬರುತ್ತೆ ಸರ್, ಆ ಥರ ಬಂದಾಗ ಏನು ಮಾಡಬೇಕು, ಆ ಸಂದರ್ಭ ಅಂತ ಸಿಚುವೇಶನ್ ಬಂದಾಗ ಆಯಿತು ಸರ್, ಓಕೆ ಸರ್ ಅಂತ ತಪ್ಪಿಸ್ಕೊಂಬಿಡಿ ಅಲ್ಲಿಂದ. ನೀವು ರ್ಯಾಶ್ ಆದಷ್ಟು ಏನೇ ಆದರೂ ಗಂಡಸು ಸರ್, ಹೆಣ್ಣೆ ಅಲ್ವಾ? ನಾವು ಅವ್ರನ್ನ ಆ ಟೈಮಲ್ಲಿ ನಾವು ಏನು ಮಾಡೋಕ್ಕೂ ಆಗಲ್ಲ, ಬಲಹೀನತೆ ಆಗ್ಬಿಡ್ತಾಳೆ ಅವಳು. ಏನೇನೋ ಅವ್ನು ಸ್ಟ್ರಾಂಗ್ ಇದ್ದೀನಿ ಅಂದ್ರೂ ಅವನೊಂದು ಹಿಂಗೆ ಹಿಡಿದು ಹಿಂಗೆ ಕೊಟ್ಟ ಅಂದರೆ ನಾವು ಕೆಳಗೆ ಬೀಳಲೇಬೇಕು. ಆ ಟೈಮನ್ನು ಹೇಗೆ ನಿಮ್ಗೆ ಆ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯದಿಂದ ತಪ್ಪಿಸ್ಕೊಳ್ಳಿ, ಬದುಕಿ ತೋರಿಸಿ ಛಲದಿಂದ. ಬೇಡ ಅದೇ ಲೈಫಲ್ಲ ಸರ್. ಹೆಣ್ಣು ತಪ್ಪು ಮಾಡೋದು 2 ಇದೆ ಸರ್. ಒಂದು ಶೋಕಿಗೋಸ್ಕರ ಮಾಡ್ತಾಯಿದ್ದಾರೆ ಸರ್ ಇವತ್ತಿನ ಜನ್ರೇಷನ್, ಶೋಕಿಗೋಸ್ಕರ. ಅದಕ್ಕೆ ಕ್ಷಮೆನೇ ಇಲ್ಲ ಸರ್. ಬಲಹೀನತೆಗೊಳಗಾಗಿ ಏನೋ ಗೊತ್ತಿಲ್ಲ, ಪರಿಸ್ಥಿತಿನೋ ಸಂದರ್ಭನೋ ಅವಶ್ಯಕತೆನೋ, ಅದಕ್ಕೆ ಖಂಡಿತ ದೇವರಲ್ಲಿ ಕ್ಷಮೆ ಇದೆ. ಬಟ್ ಅದೇ ಮಾಡಿ ಬದುಕಬೇಕು ಅನ್ನೋದು ಜೀವನ ಅಲ್ಲ. ಜೀವನ ತುಂಬ ದೊಡ್ಡದಿದೆ. ಅವತ್ತು ನಾನು ಚಿತ್ರರಂಗ ಬಿಟ್ಟು ಇವತ್ತು ರಂಗಭೂಮಿಲಿ ನನ್ನ ಹೆಸರು ಮಾಡಲಿಲ್ವಾ ಸರ್? ಇದು ಕೈ ಹಿಡಿಲಿಲ್ವಾ ಸರ್? ಹಿಡಿತಲ್ವ ಸರ್? ಹಾಗೆ ಯಾವುದೋ ಒಂದು ಇಷ್ಟ ಇರುತ್ತೆ, ಅಲ್ಲಿ ಮೊಸರನ್ನ ಸಿಕ್ಕಿಲ್ಲ ಅಂದರೂ ಇಲ್ಲಿ ಚಿತ್ರಾನ್ನ ಆದರೂ ಸಿಗುತ್ತೆ, ತಿನ್ಬೋದಲ್ವಾ? ಸೊ ಆಯ್ಕೆ ನಮ್ಮ ಕೈಯಲ್ಲಿರಬೇಕು ಅಷ್ಟೇ. ನಾವು ದುಡುಕ್ತೀವಿ ಅಂದರೆ ಆ ದುಡುಕು ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ ಸರ್. ವಂಡರ್ಫುಲ್. ಈಗ ಒಂದು ಕಾಲ್ಪನಿಕ ಪ್ರಸಂಗ, ನೀವು ಸ್ಪಾಂಟೇನಿಯಸ್ ಆರ್ಟಿಸ್ಟು, ಪಟ್ ಅಂತ ಎಲ್ಲ ಆ್ಯಕ್ಟ್ ಮಾಡ್ತೀರಾ, ಇದು ಮಾಡ್ತೀರಾ. ನಾನೇ ಇವಾಗ ರಾಮ್ ಗೋಪಾಲ್ ಅವರು, ನಾನೇ ನಿಮ್ಮ ತಂದೆ. ಅಕಸ್ಮಾತ್ ನಿಮ್ಮ ಎದುರುಗಡೆ ಬಂದ್ಬಿಟ್ಟಿದ್ದೀನಿ, ನೀವು ಇಷ್ಟು ವರ್ಷದಿಂದ ನಿಮ್ಮ ತಂದೆ ನೋಡಿಲ್ಲ, ನಾನೇ ನಿಮ್ಮ ತಂದೆ. ನನ್ನ ಹತ್ರ ನೀವೇನು ಮಾತಾಡ್ತೀರಿ? ನಾನು ಗಿಫ್ಟು ಏನೂ ಕೊಟ್ಟಿಲ್ಲ, ಇಲ್ಲಿ ಸ್ಪಾಂಟೇನಿಯಸ್ಸಾಗಿ ಇವಾಗ ಹೇಳ್ತಾ ಇರೋದು ಇದು ಮಾಡಿಮ್ಮ. ನಾನು ನಿಮ್ಮ ತಂದೆ. ಮಗಳೇ ಹೆಂಗಿದ್ಯಮ್ಮ? ಅಪ್ಪ ಇಷ್ಟು ವರ್ಷ ನಮ್ಮನ್ನು ಬಿಟ್ಟಿರೋದು ನಿಂಗೆ ಮನ್ಸಾದ್ರೆ ಹೆಂಗೆ ಬಂತು? ಏನು ಮಾಡಿದ್ವಿ ನಾವು ನಿಮಗೆ? ಅಮ್ಮ ಏನು ಪಾಪ ಮಾಡಿದ್ರು ಅಂತ ಅವ್ರಿಗೆ ದ್ರೋಹ ಮಾಡಿದೆ ಅಲ್ಲಪ್ಪ. ನಿನ್ನ ಖುಷಿ ನಿನ್ನ ಸಂತೋಷಕ್ಕೋಸ್ಕರ ನಮ್ಮನಿವತ್ತು ಬೀದಿ ಪಾಲು ಮಾಡ್ದಲ್ಲ, ಇದು ನ್ಯಾಯನಪ್ಪ? ಅಟ್ಲೀಸ್ಟ್ ಒಂದು ಸರೇನಾದರೂ ನಿನಗೆ ನಾನು ನೋಡ್ಬೇಕಂತ ಅನ್ನಿಸ್ಲೇ ಇಲ್ವಾ? ನನ್ನ ಬಿಡಪ್ಪ, ನಿನ್ನ ತಾಳಿ ಕಟ್ಟಿದ ಹೆಂಡ್ತಿನ ನೋಡ್ಬೇಕಂತರೂ ನಿನಗೆ ಅನ್ನಿಸ್ಲಿಲ್ವ? ಯಾಕಪ್ಪ ಯಾಕಿಷ್ಟು ಕಲ್ಲಾಗೋದು? ಇಷ್ಟೊಂದು ಕಲ್ಲು ಹೃದಯ ನಾನಿದ್ದೆ, ನಾನು ಅಂದ್ಕೊಳ್ಳಿಲ್ಲಪ್ಪ. ಆದರೂ ಮಗಳೇ ಅಂತ ಬಂದಿದ್ಯಾ, ಬಾಪ. ನಾನು ನನ್ನ ಅಪ್ಪನಾಗೆ ಸ್ವೀಕಾರ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ, ನಿನಗೋಸ್ಕರ ಒಂದು ಜೀವ ಕಾಯ್ತಾ ಇದ್ದೆ. ಹೋಗಪ್ಪ, ಇಷ್ಟೊಂದು ಹೇಳ್ತೀನಿ ಸರ್. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಇದೆ ಅಂತ ತಿಳ್ಕೊಳ್ಳೋಕೆ ನಾನು ಇದನ್ನು ಕೇಳಿದೆ ಅಮ್ಮ. ಸಾರಿ, ಒಂದು ತಂದೆ ಬಗ್ಗೆ ನಿಮ್ಗೆ ಅಕಸ್ಮಾತ್ ಸಿಕ್ಕಿದ್ರೆ ಕ್ಷಮಿಸಲ್ಲ ಸರ್, ನೋವಿದೆ. ದೊರೆ ಭಗವಾನ್ ಸರ್ ಅವ್ರನ್ನ ಮರೆಯಲ್ಲ ನಾನು. ಕಲಾಕ್ಷೇತ್ರ ಬಂದಿದ್ದರು, ಏನೋ ಕೈಗೆ ಬಂದು ಸರ್ ನಮಸ್ತೆ ಅಂದೆ. ನಮಸ್ತೆ, ನಾನು ಯಾರು ಅಂತ ಗೊತ್ತಾಯ್ತಾ ಸರ್? ಯಾರು ರಾಮ್ ಗೋಪಾಲ್ ಅವ್ರ ಮಗಳು ಅಂತ ನಿಂಗೆ ಬಾಚಿ ತಪ್ಕೊಂಡ್ಬಿಟ್ರು ಸರ್ ಅವ್ರು ನನ್ನ. ದೊರೆ ಭಗವಾನ್ ಸರ್ ರಾಮ್ ಗೋಪಾಲ್ ಮಗಳೇನೋ ಅಂತ ಹೇಳಿ ಬಾಚಿ ತಪ್ಕೊಂಡ್ಬಿಟ್ರು. ಯಾಕಂದರೆ ಅಂಥ ಹಳಬರಿಗೆ ಬಿಟ್ಟರೆ ಈಗಿನ ಜನ್ರೇಷನಿಗೆ ಗೊತ್ತಿಲ್ಲ ಸರ್. ನಿಮ್ಮನ್ನ ಯಾರೋ ಬೇರೆ ನಮ್ಮ ಸಿನಿಮಾದವ್ರ ಸಂಪರ್ಕನೂ ಮಾಡಿಲ್ವಾ? ಯಾರಿಗಾರು ಗೊತ್ತಾ ಹಿಂಗೆ ರಾಮ್ ಗೋಪಾಲ್ ಅವ್ರಿಗೆ ಹಿಂಗೆ ಮಗಳಿದ್ದಾರೆ, ಈ ಥರ ಇದ್ದಾರೆ ಅಂತ? ಸರ್ ಸ್ವಲ್ಪ ಜನಕ್ಕೆ ಗೊತ್ತು, ಇನ್ನು ಸ್ವಲ್ಪ ಜನ ನಾನು ಹೇಳ್ಕೊಂಡಿಲ್ಲ ಸರ್. ಎಲ್ಲಿನೂ ಹೇಳದ್ನಲ್ಲ, ಎಲ್ಲೋ ಅಪ್ಪನ ಹೆಸರು ಹೇಳ್ಕೊಂಡು ನನ್ನ ಬದುಕನ್ನು ಕಟ್ಕೊಳ್ಳಿಲ್ಲ ಸರ್. ಹಠ. ಗಂಗಾ ನಕ್ಷತ್ರ ಅವರ ಅಪ್ಪ ರಾಮ್ ಗೋಪಾಲ್, ಎರಡೂ ಒಂದೇ. ಆದರೆ ನನ್ನನ್ನು ನಾನು ಗುರುತಿಸ್ಕೋಬೇಕು ಹೊರತು ನನ್ನ ತಂದೆ ಹೆಸರಿಂದ ನನಗೆ ಬೇಡ ಅಂತ ಅನ್ನಿಸ್ತು. ಯಾಕಂದರೆ ಒಂದು ಅವ್ರ ಹೆಸರು ಹೇಳಿದ ತಕ್ಷಣ ಆಗೋ ಅವಮಾನ.
ಅವಮಾನ ಅನ್ನೋದಕ್ಕಿಂತ ರಾಮ್ ಗೋಪಾಲ್ ವರ್ಮನ ಅಂದರೆ ಇಲ್ಲಿ ನನ್ನ ತಂದೆಗೆ ಅವಮಾನ ಆಗುತ್ತೆ, ನನ್ನ ತಂದೆಗೆ ಅವಮಾನ ನನಗೆ ಅವಮಾನ ಆದಂಗೆ ಅದು ಅಲ್ವಾ. ಹೀಗಾಗಿ ಬೇಡ, ಆ ಹಳಬರಿದ್ರೆ ಅವ್ರಿಗೆ ಗೊತ್ತಾಗೇ ಆಗುತ್ತೆ, ಸಮಯ ಬಂದಾಗ ತಿಳ್ಕೊತಾರೆ, ಹೇಳೋದೇ ಇಲ್ಲ ಸರ್ ಇಲ್ಲೂ. ಸೊ ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು, ಯಾರೋ ಒಂದು ನಮ್ಮ ಮನೆ ಹೆಣ್ಮಗಳ ಜೊತೆ ನಾನು ಮಾತಾಡ್ತಿದ್ದೀನಿ ಅನ್ನೋಷ್ಟು ಖುಷಿ ಆಯಿತು ನಿಜವಾಗ್ಲೂ. ಆಮೇಲೆ ನನಗೆ ಖುಷಿಗಿಂತ ಜೊತೆಗೆ ಒಂದು ಗಿಲ್ಟ್ ಆಗ್ತಿರೋದು, ಇಷ್ಟು ಪ್ರತಿಭೆನ ನಾವು ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಆಗಲಿ, ನಾನು ಒಂದು 3-4 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ನಾನು ಇಷ್ಟು ಲೇಟ್ ಮಾಡಿದೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋದು ಅನ್ನೋದು ಕೂಡ ನನಗೆ ಒಂದು ಗಿಲ್ಟ್ ಆಗ್ತದೆ. ಬಟ್ ಎನಿವೆ ಮಾಡೋದ್ನೆಲ್ಲ ಅನ್ನೋ ಒಂದು ತೃಪ್ತಿ ಇದೆ, ಒಂದು ಸಂತೋಷ ಇದೆ, ಒಂದು ಹೆಮ್ಮೆ ಇದೆ. ಅಂಥ ಒಬ್ಬ ಕಲಾವಿದನ ಮಗಳು ನೀವು, ಅಂಥ ಒಬ್ಬ ಧೀಮಂತ ವ್ಯಕ್ತಿಯ ಮಗಳು ನೀವು, ಭಾಳ ಖುಷಿ ಆಯಿತು. ಒಟ್ಟಾರೆ ನಿಮ್ಮ ಬಾಲ್ಯ, ನಿಮ್ಮ ಜೀವನ, ನಿಮ್ಮ ತಂದೆ, ನಿಮ್ಮ ಅವಮಾನದ ದಿನಗಳು ಎಲ್ಲವೂ ನಾವು ಮಾತಾಡಿದ್ವಿ. ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ನಗು ಬರುತ್ತೆ ಸರ್, ನಗು ಬರುತ್ತೆ. ಆದರೆ ಅದು ಬೇಕು ಸರ್, ನನಗೆ ಆ ನೆನಪುಗಳು ಬೇಕೇ ಬೇಕು. ಅದನ್ನು ಮರಿಬಾರ್ದು ಯಾವತ್ತು, ಅದನ್ನು ಮರೆಯಲ್ಲ. ಫ್ರೀ ಇದ್ದಾಗ ಅದನ್ನು ನೆನಪಿಸ್ಕೊತಾನೆ ಇರ್ತೀನಿ. ಯಾಕಂದ್ರೆ ಅದು ಬಂದಾಗಲೇ ನನಗೆ ಮುಂದೆ ಏನು ಮಾಡಬೇಕು ಅನ್ನೋ ದಾರಿ. ಎಸ್ ಸರ್, ಅದನ್ನೇ ನಾನು ಮರ್ತುಬಿಟ್ಟೆ ಅಂತಂದರೆ ಮುಂದೆ ನನ್ನ ಫುಲ್ಲು ಮಂಕಕ್ಕೆ ಹೋದ್ಬಿಡ್ತೀನಿ. ನನ್ನ ಜೊತೆ ಇಷ್ಟೊತ್ತು ನೀವು ಮಾತಾಡಿದ್ದು, ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು. ನಿಮಗೇನು ಅನ್ನಿಸ್ತು? ಸರ್ ನೀವು ಫೇಸ್ಬುಕ್ಕಲ್ಲಿ ಕೇಳಿದ ತಕ್ಷಣ ಒಂದು ಸೆಕೆಂಡ್ ಶಾಕ್ ಆದೆ. ಏನಪ್ಪ ಇದು, ಏನು ಹೇಗೆ ರೆಸ್ಪಾನ್ಸ್ ಮಾಡಬೇಕು, ಏನು ಫೇಕ್ ಐಡಿನ, ಕೆಲವೊಮ್ಮೆ ಹಾಗಾಗತ್ತಲ್ಲ ಅನ್ನಿಸ್ತು. ಬಟ್ ನಾನು ತಡ ಮಾಡಲಿಲ್ಲ. ಸರ್ ರಘುರಾಮ್ ಸರ್ ಅವರು ನಮ್ಮ ತಂದೆ ಬಗ್ಗೆ ಇಂಟರ್ವ್ಯೂ ಮಾಡ್ತಾರೆ ಅಂದಾಗ ಒಂದು ಹೆಮ್ಮೆ ಅದು ನನಗೆ. ಯಾಕಂದರೆ ಕಣ್ಮರಿಯಾಗಿ ಹೋಗಿದ್ದಾರೆ ಚಿತ್ರರಂಗದಿಂದ. ರಾಮ್ ಗೋಪಾಲ್ ಅನ್ನೋರು ಒಬ್ಬರು ಕಣ್ಮರಿಯಾಗಿ ಹೋಗಿದ್ದಾರೆ. ಅವರನ್ನು ಗುರ್ತಿಸಿದ್ದೀರಾ ಅಂದರೆ ಅದು ತುಂಬ ದೊಡ್ಡ ಕೆಲಸ ಸರ್, ಅದು ಚಿಕ್ಕ ಕೆಲಸ ಅಲ್ಲ ಅಲ್ವಾ. ಅಂಥ ಹೆಸರಾಗಿ ಇದು ಮಾಡಿರುವಂಥವ್ರು ಅಲ್ಲ, ತುಂಬ ವರ್ಷಗಳು ಕಳೆದು ಹೋಯಿತು ಅವರು ಮರೆಚಿಕ್ಕಿಯಾಗಿ. ಅಂಥವ್ರನ್ನ ನಿಮ್ಮ ಮೈಂಡಿಗೆ ತೊಗೊಂಡು ನೀವು ಅದು ನನಗೆ ಮೆಸೇಜ್ ಮಾಡಿದ್ದೀರ ಅಂದಾಗ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಇಮಿಡಿಯೇಟಾಗಿ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿದೆ. ಇವತ್ತು ನನ್ನ ತಂದೆ ಬಗ್ಗೆ ನೀವು ಇಂಟರ್ವ್ಯೂ ಮಾಡಿದಾಗ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು ಸರ್. ಎಷ್ಟೋ ಸತ್ಯಗಳು ಇವತ್ತು ಹೊರಗಡೆ ಬಂತು. ರಾಮ್ ಗೋಪಾಲ್ ಅನ್ನುವ ಒಬ್ಬ ನಟರು ಇದ್ದಾರೆ ಅನ್ನೋದನ್ನು ಮತ್ತೆ ನೀವು ಚಿತ್ರರಂಗಕ್ಕೆ ತೋರಿಸ್ಕೊಟ್ರಿ. ಇದು ನನ್ನ ಫ್ಯಾಮಿಲಿ ಇದೆ, ಅಷ್ಟೇ ಪ್ರತಿಭೆ ಇರೋ ಒಂದು ಮಗಳಿದ್ದಾರೆ. ರಾಮ್ ಗೋಪಾಲ್ ಸರ್ ಬಗ್ಗೆ ಮತ್ತಷ್ಟು ಮಗದಷ್ಟು ಅವರ ವಿಚಾರಗಳು, ಅವರ ಬದುಕಿನ ಶೈಲಿ, ಅವರ ಸಾವಿನ ರಹಸ್ಯ ಇವೆಲ್ಲವೂ ಮೇಡಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಮಹೇಶ್ ಚಿಕ್ಕಪ್ಪ ಅವ್ರನ್ನ ಒಂದು ಸಂಪರ್ಕ ಮಾಡಿಸ್ಕೊಡಿ. ಅವ್ರ ಜೊತೆ ನಾನು ಈ ಸರಣಿನ ರಾಮ್ ಗೋಪಾಲ್ ಅವ್ರ ಬಗ್ಗೆ ಮುಂದುವರಿಸ್ತೀನಿ. ನಿಮ್ಮ ಸರಣಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಖಂಡಿತ ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ನಕ್ಷತ್ರ, ಗಂಗಾ ನಕ್ಷತ್ರ ಅವರ 101 ನೆನಪು. ಅದ್ಭುತವಾದ ಪ್ರತಿಭೆ. ಇಂಥ ಹೆಣ್ಮಗಳು ಪ್ರತಿಯೊಂದು ಮನೆಯಲ್ಲೂ ಹುಟ್ಟಬೇಕು. ನಿಜವಾಗ್ಲೂ ಇಡೀ ಮನೆಗೆ, ಊರಿಗೆ, ದೇಶಕ್ಕೆ ಕೀರ್ತಿ. ಇಂಥ ಸಾಧಕರು, ಇಂಥ ಸತ್ಯಗಳು, ಇಂಥ ಪ್ರತಿಭೆಗಳನ್ನ ಹುಡುಕಿ ಹೆಕ್ಕಿ ಕರ್ಕೊಂಡು ನಿಮ್ಮ ಮುಂದೆ ಬರೋ ನಿಲ್ಲಿಸಲ್ಲ ಅಂತ ಹೇಳ್ತಾ ಸರಣಿನಲ್ಲಿ ಮುಕ್ತಾಯ ಮಾಡ್ತೀನಿ. ಮತ್ತು ಮುಂದಿನ ಸರಣಿಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ನಮ್ಮ ರಾಮ್ ಗೋಪಾಲ್ ಸರ್ ಅವರ ತಮ್ಮ ಮಹೇಶ್ ಅವರು, ಅವ್ರ ಜೊತೆಗೆ ರಾಮ್ ಗೋಪಾಲ್ ಅವ್ರ ಬಗ್ಗೆ ಒಂದು ಪುಟಾಣಿ ಸೀರೀಸ್ನ ಮಾಡ್ತೀನಿ. ನೋಡಿ, ನಿಮ್ಮ ಪ್ರೀತಿ ಇರಲಿ, ಪ್ರೋತ್ಸಾಹ ಇರಲಿ. ನಮಸ್ಕಾರ.